ನಮಸ್ತೆ ಎಲ್ಲರಿಗೂ. ಸೀಡ್ಗೆ ಹೋಗೋದಕ್ಕಿಂತ ಮುಂಚೆ, ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಪೆಪ್ಪರ್ ಅದ್ರದ್ದು ಗುಣ ಹೇಳ್ಬಿಡ್ತೀನಿ. ಈ ಪೆಪ್ಪರ್ ಏನಿದೆ ಅದು ನಿಮ್ಗೆ ಎಲ್ಲಾದ್ರೂ ಹೀಟ್ ಇನ್ಕ್ರೀಸ್ ಮಾಡ್ಬೇಕಿದ್ರೆ, ಸರ್ಕ್ಯುಲೇಷನ್ ಇನ್ಕ್ರೀಸ್ ಮಾಡ್ಬೇಕಿದ್ರೆ ಈ ಪೆಪ್ಪರ್ನ ಯೂಸ್ ಮಾಡ್ಕೊಳ್ಳಿ. ಎಲ್ಲೇ ಓವರ್ ಆಲ್ ಬಾಡಿ ನಿಮ್ಗೆ ಎಲ್ಲಿ ಫಂಕ್ಷನ್ ಡೌನ್ ಆಗಿದೆ, ಅದ್ರ ಕಾರ್ಯಕ್ಕೆ ಅಂದ್ರೆ ಅದರದ್ದು ಕೆಲಸ ಕಾರ್ಯಗಳು ಕಡಿಮೆ ಆಗಿದೆ, ಅದು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂದಾಗ ಆ ಜಾಗಕ್ಕೆ ನೀವು ಪೆಪ್ಪರ್ ಯೂಸ್ ಮಾಡ್ಕೊಳ್ಳಿ. ಇಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ. ಕಾಳು ಮೆಣಸು ಬಂದು ಹೀಟ್. ನೀವೆಲ್ಲೇ ಸರ್ಕ್ಯುಲೇಷನ್ ಕೊಡ್ಬೇಕಂದ್ರು, ಸರ್ಕ್ಯುಲೇಟ್ ಮಾಡ್ಬೇಕಂದ್ರು, ಪರಿಚಲನೆ ಮಾಡ್ಬೇಕಂದ್ರು ಪೆಪ್ಪರ್ ಯೂಸ್ ಮಾಡಿ. ನೆಕ್ಸ್ಟ್ ಮೆಂತ್ಯ. ಮೆಂತ್ಯ ಬಂದ್ಬಿಟ್ಟು ತಂಪು. ಅದು ಜನರಲಿ ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ. ಆ ಮೆಂತ್ಯ ತಂಪು ಅಲ್ವಾ, ನಿಮ್ಗೆಲ್ಲಾದ್ರೂ ಏನಾಗ್ತಿದೆ, ಡ್ರೈ ಆಗ್ತಾ ಇದೆ, ಇದು ಕೂಡ ಚಲನೆ ಕೊಡುತ್ತೆ ನಿಮ್ಗೆ ಆರ್ಗ್ಯಾನಿಗೆ. ಆದ್ರೆ ಎಲ್ಲೇ ಒಂದು ಜಾಸ್ತಿ ಫಂಕ್ಷನ್ ಆಗ್ತಾ ಇದೆ, ಏನ್ ಹೇಳೋದು, ತುಂಬಾ ಕಣ್ಣು ಉರಿ ಆಗ್ತಾ ಇದೆ, ಅಥವಾ ತುಂಬಾ ಎಲ್ಲಾದ್ರೂ ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಅನ್ನೋ ಕಡೆ ಪೆಪ್ಪರ್ ಯೂಸ್ ಮಾಡಬೇಡಿ, ಮೇಥಿ ಯೂಸ್ ಮಾಡಿ. ಈ ಪೆಪ್ಪರ್ಗೆ ಆಪೋಸಿಟ್ ಆಗಿ ಮೇಥಿ ಯೂಸ್ ಮಾಡ್ಬೋದು ನೀವು. ನೆಕ್ಸ್ಟ್ ಬಂದು ಮೇಥಿನ ಜನರಲ್ ಆಗಿ ತುಂಬಾ ಕಡೆ ಯೂಸ್ ಮಾಡ್ತೀವಿ, ಆದ್ರೆ ಪೆಪ್ಪರ್ನ ಆತರ ನಾವು ಯೂಸ್ ಮಾಡಲ್ಲ. ಮೇಥಿನ ತಂಪು ಅನ್ನೋದಕ್ಕಿಂತ ಅದು ಡೈಜೆಸ್ಟಿವ್ ಎನ್ಸಮ್ಸ್ ನ ಜಾಸ್ತಿ ಮಾಡುವಂತ ಶಕ್ತಿ ಇರೋದ್ರಿಂದ ಅದ್ರ ಗುಣ ಅದು. ಅದಕ್ಕೆ ನಾವೇನ್ ಮಾಡ್ತೀವಿ, ಜನರಲ್ ಆಗಿ ಟ್ರೀಟ್ ಮಾಡೋಕೆ, ಹೋಲ್ ಬಾಡಿ ಟ್ರೀಟ್ ಮಾಡಕ್ಕೆ 99% ಮೇಥಿ ತಗೊಳ್ತೀವಿ ನಾವು. ಆದ್ರೆ ಎಲ್ಲಿ ನೀವು ಸರ್ಕ್ಯುಲೇಟ್ ಕೊಡ್ಬೇಕಂತ ಇದ್ದೀರಾ ಅಲ್ಲಿ ಪೆಪ್ಪರ್ನೇ ಯೂಸ್ ಮಾಡಿ, ಅಲ್ಲಿ ಮೇಥಿ ಬೇಡ. ಬಟ್ ಓವರ್ ಆಲ್ ಯೂಸ್ ಮಾಡ್ತೀನಿ ನಾನು, ಫುಲ್ ಜಾಯಿಂಟ್ ಗಳಲ್ಲಿ ಯೂಸ್ ಮಾಡ್ತೀನಿ ಅಂತ ಬಂದಾಗ ಮಾತ್ರ ಮೇಥಿ ತಗೊಳ್ಳಿ. ಅದು ಜನರಲ್ ಆಗಿ ವರ್ಕ್ ಆಗುತ್ತೆ ನಿಮ್ಗೆ. ಸಿಂಗಲ್ ಸೀಡ್ ಆಗ್ತಾಗ್ಲೇ ಬೇರೆ ತರ ವರ್ಕ್ ಆಗುತ್ತೆ, ಫುಲ್ ಆಗ್ತಾಗ್ಲೇ ಬೇರೆ ತರ ವರ್ಕ್ ಆಗುತ್ತೆ. ನೀವು ಫುಲ್ ಆಗ್ತಾಗ ಆ ಜಾಯಿಂಟ್ ಮಾತ್ರ ಹೀಲ್ ಆಗುತ್ತೆ. ಇಲ್ಲಿ ಯಾವುದು ಹೀಟ್ ಜಾಸ್ತಿ ಮಾಡೋದು, ತಂಪ್ ಮಾಡೋದು ಆ ತರ ಅಲ್ಲ, ಜನರಲ್ ಆಗಿ ಹೀಲ್ ಮಾಡುತ್ತೆ. ಸೊ ಕಾಳು ಮೆಣಸು ಹೀಟ್ ಅಂತ ತಗೊಳ್ಳಿ, ಮೆಂತ್ಯನ ತಂಪು ಅಂತ ತಗೊಳ್ಳಿ. ಹೆಸರು ಕಾಳನ್ನ ನನಗೆ ತಂಪು ಗೊತ್ತಾಗ್ತಿಲ್ಲ, ನನಗೆ ಬಿಸಿನೂ ಗೊತ್ತಾಗ್ತಿಲ್ಲ ಅಂದ್ರೆ ಹೆಸರು ಕಾಳು ಯೂಸ್ ಮಾಡಿ ಆ ಜಾಗದಲ್ಲಿ. ನೆಕ್ಸ್ಟ್ ಬಂದು ಬಟಾಣಿ. ಸೊ ಬಟಾಣಿ ದೊಡ್ಡ ದೊಡ್ಡ ಮೆರಿಡಿಯನ್ಗಳಲ್ಲಿ ಹಾಕೋದಿಕ್ಕೆ, ಅದು ಕೂಡ ಜನರಲ್ ಆಗಿ ಯೂಸ್ ಮಾಡೋದು. ಅದು ಹೀಟ್ ಅಂತನೂ ಅಲ್ಲ, ಕೋಲ್ಡ್ ಅಂತನೂ ಅಲ್ಲ. ಈಗ ಹೆಸರು ಕಾಳು ಯೂಸ್ ಮಾಡ್ತೀವಲ್ಲ ಮೀಡಿಯಂ ಆಗಿ, ಆ ತರ ಎರಡೂ ಗೊತ್ತಾಗ್ತಿಲ್ಲ ಅಂದಾಗ ಯೂಸ್ ಮಾಡೋದೇ ಬಟಾಣಿ. ರಾಜ್ಮಾ ಮಾತ್ರ ನಾನು ಕೆಲವೊಂದ್ಸಲ ನೇಚರ್ ಆಫ್ ಸೀಡ್ ಹೇಳುವಾಗ ಶೇಪ್ ನೋಡ್ತೀವಿ ಅಂತ ಹೇಳಿದ್ದೆ. ಎಕ್ಸಾಕ್ಟ್ ಕಿಡ್ನಿ ಶೇಪ್ ಹೇಗಿದೆ ಅದೇ ರೀತಿ ರಾಜ್ಮಾ ಇರೋದ್ರಿಂದ ಯಾವುದು ಪಕ್ಕ ಆರ್ಗ್ಯಾನ್ಗೆ ಹೋಲಿಕೆ ಆಗುತ್ತೆ ಸೀಡ್ಗಳು, ಅದನ್ನ ಧಾರಾಳವಾಗಿ ಆ ಆರ್ಗ್ಯಾನ್ ಮೇಲೆ ಯೂಸ್ ಮಾಡಬಹುದು. ಈಗ ಓವರಿ ಬಂದ್ಬಿಟ್ಟು ಕಡ್ಲೆಕಾಳು ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಅದ್ರ ಎನರ್ಜಿಗಿಂತ ಆ ಶೇಪ್ ಹೋಲೋದ್ರಿಂದ ಆ ಓವರಿಗಳನ್ನ ಟ್ರೀಟ್ ಮಾಡುವಾಗ ನೀವು ಕಡ್ಲೆಕಾಳನ್ನ ಯೂಸ್ ಮಾಡ್ಬೋದು ಈ ರೀತಿ. ಸೊ ಈಗ ನೆನ್ಪಿಟ್ಕೊಳ್ಳಿ, ಕಾಳು ಮೆಣಸು, ಮೆಂತ್ಯ, ಹೆಸರು ಕಾಳು, ಬಟಾಣಿ, ರಾಜ್ಮಾ, ಇಷ್ಟ್ರೊಳಗಡೆನೆ ಹೇಳ್ತೀನಿ. ಇದಕ್ಕೂ ಮೀರಿ ಸೀಡ್ಗಳು ಏನಿದೆ ಅದೆಲ್ಲ ಸರ್ ಹೇಳಿದಾಗೆ ಒಂದು ಲೆವೆಲ್ ಆಫ್ ಇದ್ ಬಂದಾಗ ನೀವು ಮಾಡಬಹುದು. ಬಟ್ ಕೆಲವರಿಗೆ ಇದು ಕ್ಯಾಚ್ ಮಾಡ್ತಾರೆ, ಬಟ್ ಬೇಸಿಕ್ ಇಂದ ಕಲಿಯೋರಿಗೆ ತುಂಬಾನೇ ಕಷ್ಟ ಅನ್ಸುತ್ತೆ. ಒಂದ್ ಸೆಕೆಂಡ್ ಮೇಡಮ್, ಒಂದಿಷ್ಟು ಟೇಪ್ ಹಾಕಿ ತೋರಿಸ್ತಾರೆ ಯಾವ ತರ ಸೀಡ್ ಅಪ್ಲೈ ಮಾಡಬೇಕು, ಮತ್ತೆ ಅದನ್ನ ಪಾಯಿಂಟ್ ನ ಹೆಂಗೆ ಐಡೆಂಟಿಫೈ ಮಾಡಬೇಕು, ಎಲ್ಲಿ ಹಾಕಬೇಕು ಅನ್ನೋದು ಒಂದಷ್ಟು ಸ್ಯಾಂಪಲ್ ತೋರಿಸ್ತಾರೆ. ಎಲ್ಲಾನು ನೀವು ಮೆರಿಡಿಯನ್ ನೋಡ್ಕೊಂಡು ಹಾಕ್ಬೇಕಾಗತ್ತೆ. ಸೈಜ್ ಆಫ್ ದ ಸೀಡ್ ಅಂತ ನೋಡುವಾಗ ನಾನು ಹೇಳಿದೆ, ಸೀಡದು ಸೈಜ್ ತುಂಬಾ ದೊಡ್ಡದಿತ್ತು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಮೆರಿಡಿಯನ್ಗಳಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಗ ಅದೇ ಕಿಡ್ನಿಗೆ ರಾಜ್ಮಾ ಹಾಕುವಾಗ ನೀವು ಕಿಡ್ನಿನ ಇಲ್ಲೇನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಈ ಇನ್ಸೆಕ್ಟ್ ಮೆಥಡ್ ಅಲ್ಲಿ ಇದೊಂದು ಮೆಥಡ್ ಹೇಳಿದೆ ಅಲ್ಲ, ಇದು ದೇಹದ ಹಿಂಭಾಗ, ದೇಹದ ಮುಂಭಾಗ ಇದು ಅಂತ. ನೀವೇನಾದ್ರೂ ಕಿಡ್ನಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ಅಂದ್ರೆ ಆ ಸೈಜ್ ಆಫ್ ದ ಸೀಡ್ ಇಲ್ಲಿಗೆ ರಾಜ್ಮಾ ಸೂಟ್ ಆಗಲ್ಲ. ಹಲಸಂದಿ ಇಲ್ಲಿಗೆ ಸೂಟ್ ಆಗುತ್ತೆ. ಹಲಸಂದಿ ಶೇಪ್ ಕೂಡ ಕಿಡ್ನಿನ ಎನ್ಹಾನ್ಸ್ ಮಾಡುವಂತ ಗುಣ ಇದೆ. ಶೇಪ್ ಆಫ್ ದ ಸೀಡ್ ಕೂಡ ಕಿಡ್ನಿ ತರಾನೇ ಇದೆ, ಅದ್ರ ಆಕಾರ ಕೂಡ. ಹಾಗಾಗಿ ಇಲ್ಲಿ ಯೂಸ್ ಮಾಡ್ಬೋದು. ಸೊ ಅದು ನಾನು ಹೇಳಿದ್ದು ನೇಚರ್ ಆಫ್ ದ ಸೀಡ್. ಅಂದ್ರೆ ತುಂಬಾ ಜನ ಕನ್ಫ್ಯೂಸ್ ಆಗಿ ಕೇಳಿದ್ದಾರೆ ಸರ್ನ, ಅವ್ರೇನೋ ಸಿಹಿ ಅಂದ್ರು, ಒಗರು ಅಂದ್ರು, ಇನ್ನೊಂದೇನೋ ಹೇಳಿದ್ರು ಅಂತ. ಸಮ್ಟೈಮ್ಸ್ ನಾವು ಕೆಲವೊಂದು ಆರ್ಗ್ಯಾನ್ಗಳನ್ನ ಟ್ರೀಟ್ ಮಾಡುವಾಗ ಅದ್ರದ್ದು ನೇಚರ್ ನೋಡ್ತೀವಿ ಅಂದ್ರೆ ಅದು ಹುಳಿ ಇದೆನಾ ಸೀಡು,
ಅದು ಅದು ಉಳಿಯಿಂದ ಬಂದಿರೋಂಥ ಸೀಡ್ಗಳು ಯಾವ್ಯಾವ ಆರ್ಗ್ಯಾನ್ನ ಎನ್ಹಾನ್ಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿದಾಗ ನಾವು ಆಯಾ ಆರ್ಗ್ಯಾನ್ ಮೇಲೆ ಯೂಸ್ ಮಾಡಬಹುದು. ಅದು 5 ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ, ಯಾವ್ಯಾವ ಆರ್ಗ್ಯಾನ್ಗೆ ಯಾವ್ಯಾವ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಅಂತೇಳಿ. ಅದನ್ನು ನಾನು ಇಲ್ಲಿ ಆಡ್ ಮಾಡಿರೋದೆಲ್ಲ ತುಂಬಾ ಜಾಸ್ತಿಯಾಗಿ ನಿಮ್ಗೆ ಕನ್ಫ್ಯೂಸ್ ಆಗಿರೋದು. ಸೊ ಏನು ಬೇಡ, ಅದೆಲ್ಲ ಬಿಟ್ಟು ಬೇಸಿಕ್ ಬರೋಣ. ಈಗ ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ತಲೆನೋವಿಂದ ಬರ್ತೀನಿ. ತುಂಬಾ ತಲೆ ನೋವ್ತಾ ಇರುತ್ತೆ. ಸೊ ಹೆಡ್ ಇಂದ ತಗೊಂಡ್ರೆ ನೋಡಿ, ಈ ಈ ಈ ಬ್ರೈನ್ ಪಾಯಿಂಟ್ ಇದೆ ಅಲ್ಲ, ಈ ಕಡೆ ಮತ್ತೆ ಈ ಕಡೆ ಈ ತರ ಮೇಥಿ ಸೀಡ್ನ ಈ ತರ ಹಾಕೊಳ್ಳಿ. ಎಕ್ಸಾಕ್ಟ್ ಬ್ರೈನ್ ಪಾಯಿಂಟ್ ಅಲ್ಲಿ ಈ ತರ ಟೇಪ್ ಮಾಡಿ. ಇಲ್ಲಿದೆ ಸೀಡ್ ನೋಡಿ, ಇಲ್ಲಿದೆ ಮತ್ತೆ ಇಲ್ಲಿದೆ ನೋಡಿ. ಪ್ರೆಸ್ ಮಾಡಿದ್ರೆ ಪೇನ್ ಆಗ್ತದೆ ನೋಡಿ, ಇಲ್ಲಿದೆ. ನೆಕ್ಸ್ಟ್ ನಿಮ್ಗೆ ತಲೆನೋವು ಬಂದು ಪಿತ್ತ ಎಕ್ಸೆಸ್ ಆಗಿ ಬರ್ತಾ ಇದೆ, ನಿಮ್ಗೆ ಪಿತ್ತ ಜಾಸ್ತಿ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಇನ್ಸೆಕ್ಟ್ ಅಲ್ಲಿ ಲಿವರಿಗೆ ಬನ್ನಿ. ಈ ಲಿವರ್ ಇದಕ್ಕೆ ಬಂದು ಇಲ್ಲಿ ಒಂದು ಮೇಥಿ ಸೀಡ್ನ ಇಲ್ಲ ಹೆಸರು ಕಾಳನ್ನ ಅಪ್ಲೈ ಮಾಡಿ. ಪಿತ್ತ ಎಕ್ಸೆಸ್ ಆಗಿ ತಲೆನೋವು ಬರ್ತಾ ಇದ್ರೆ ಇದನ್ನೇ ನಾನು ಹೇಳಿದ್ದು. ಇದು ನಿಮ್ಗೆ ಅಫೆಕ್ಟೆಡ್ ಆರ್ಗ್ಯಾನ್, ತಲೆ ನೋಯ್ತಾ ಇದೆ, ಅಫೆಕ್ಟೆಡ್ ಆರ್ಗ್ಯಾನ್. ನಿಮ್ಗೆ ಎಲ್ಲಿ ಪೇಯ್ನ್ ಇದೆ ಆ ಒಂದು ಜಾಗನ ನಾವು ಅಫೆಕ್ಟೆಡ್ ಆರ್ಗ್ಯಾನ್ ಅಂತ ತಗೊಳ್ತೀವಿ. ಅದಾದ್ಮೇಲೆ ರಿಲೇಟೆಡ್ ಆರ್ಗ್ಯಾನ್ ಬಂದು ಲಿವರ್. ಲಿವರ್ ಅಲ್ಲಿ ಪಿತ್ತ ಎಕ್ಸೆಸ್ ಆದಾಗ ನಿಮ್ಗೆ ತಲೆನೋವು ಬರುತ್ತೆ, ಇಲ್ಲ ತಲೆ ಸುತ್ತು ಬರುತ್ತೆ, ಇನ್ನೊಂದಾಗುತ್ತೆ. ಆವಾಗ ನೀವು ಇಲ್ಲಿ ಈ ತರ ಹೆಸರು ಕಾಳನ್ನ ಹಾಕೊಂಡು, ಹಾಕೋದಕ್ಕಿಂತ ಮುಂಚೆ ಪ್ರತಿ ಸಲ ಇದೊಂದು ನೆನ್ಪಿಟ್ಕೊಡಿ, ನಾನು ಪದೇ ಪದೇ ಹೇಳೋಣ, ಚೆನ್ನಾಗಿ ಪ್ರೆಷರ್ ಕೊಡಿ ಆ ಜಾಗನ. ಈ ಸೀಡ್ ಥೆರಪಿನೇ ಒಂದು ಫುಲ್ಲು ಕೋರ್ಸ್ ಆಗಿ ಮಾಡೋರು ಎಲ್ಲೇ ಸೀಡ್ ಥೆರಪಿ ಅಪ್ಲೈ ಮಾಡಿದ್ರು ಅವ್ರು ಆ ಜಾಗನ ಬಿಸಿ ಮಾಡ್ತಾರೆ ಚೆನ್ನಾಗಿ. ಈ ಮೋಕ್ಸ ಅಂತ ಹೇಳಿ ಇರುತ್ತೆ, ಅದನ್ನ ಇಟ್ಬಿಟ್ಟು ಆ ಜಾಗನ, ಇದನ್ನ ಲಂಗ್ಸ್ಗೆ ಟ್ರೀಟ್ಮೆಂಟ್ ಕೊಟ್ರೆ ಲಂಗ್ಸ್ನ, ಕಿಡ್ನಿ ಟ್ರೀಟ್ಮೆಂಟ್ ಕೊಟ್ರೆ ಕಿಡ್ನಿ ರಿಫ್ಲೆಕ್ಸ್ನ ಬಿಸಿ ಮಾಡ್ತಾರೆ. ಮೋಕ್ಸ ಅಂತ ಒಂದೇಳಿ ಇದನ್ನಿಟ್ಟು. ನಮ್ಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ನಾವಿದನ್ನ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಈ ಲಿವರ್ ಒಂದು ರಿಫ್ಲೆಕ್ಸ್ನ ಚೆನ್ನಾಗಿ ಈ ತರ ಪ್ರೆಷರ್ ಕೊಡಿ. ಈ ತರ ಪ್ರೆಷರ್ ಕೊಟ್ಟು ಆಮೇಲೆ ಅಪ್ಲೈ ಮಾಡಿ ನೋಡಿ. ಈ ತರ ನಿಮ್ಗೆ ಏನ್ ತೊಂದರೆ ಆಗಿದೆ, ಈಗ ತಲೆನೋವಾದ್ರೆ, ವಾಮಿಟಿಂಗ್ ಸೆನ್ಸೇಷನ್ ಆದ್ರೆ, ಇದೆಲ್ಲ ಬೇಗ ಗೊತ್ತಾಗುವಂಥವು. ನಿಮ್ಗೆ ಈ ತಲೆನೋವಿದ್ರೆ ಇದನ್ನೆಲ್ಲ ಅಪ್ಲೈ ಮಾಡಿದ್ದು ಒಂದು 20 ಮಿನಿಟ್ಸ್ ಹಾಫ್ ಅನ್ ಅವರ್ಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಅದಾದ ಒಂದು 1 ಅವರ್ಗೆಲ್ಲ ನೀವು ಇದನ್ನ ರಿಮೂವ್ ಮಾಡ್ಬೋದು, 1 or 2 ಅವರ್ಗೆಲ್ಲ ಇದನ್ನ ರಿಮೂವ್ ಮಾಡ್ಬೋದು. ಬಟ್ ಬೇರೆ ಅಂದ್ರೆ ನಿಮ್ಗಿರೋ ಅಂತ ಡಿಸೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟೊತ್ತು ಬಿಡ್ಬೇಕು ಅನ್ನೋದು. ಮತ್ತೆ ನಾನು ಈ ಸೀಡ್ಗಳೆಲ್ಲ ಓಕೆ, ಬಟ್ ಜ್ಯೂಸಿ ತರ ಇರೋದೇನಾದ್ರೂ ಅಪ್ಲೈ ಮಾಡ್ತೀನಿ ಅಂದ್ರೆ ನಾನು ಹೇಳಿದೆ ಅಲ್ಲ, ಆನಿಯನ್ ಸ್ಲೈಸ್ ಅಂತ ಹೇಳಿದ್ದೆ, ಗಾರ್ಲಿಕ್ ಅಂತ ಹೇಳಿದ್ದೆ, ಜಿಂಜರ್ ಸ್ಲೈಸ್ನ ಚೆನ್ನಾಗಿ ಕ್ರಶ್ ಮಾಡಿ ಇಲ್ಲಿ ಅಪ್ಲೈ ಮಾಡಿ ಅಂತ ಹೇಳಿದ್ದೆ. ಇದೆಲ್ಲ ಹಾಫ್ ಅನ್ ಅವರ್ ಸಾಕು. ಅದೆಲ್ಲ ಡೈರೆಕ್ಟ್ ಜ್ಯೂಸ್, ಮತ್ತೆ ಅದೆಲ್ಲ ಘಾಟ್ ಇರುವಂಥದ್ದು. ಆ ಜ್ಯೂಸ್ ಎಲ್ಲ ಬೇಗ ಇಲ್ಲಿಂದ ಅಬ್ಸರ್ಬ್ ಆಗುತ್ತೆ ಬಾಡಿಗೆ. ಇದೆಲ್ಲ ಪ್ರೆಷರ್ ಮಾಡಿ ಕೊಟ್ಟಾಗ ನಿಮ್ಗೆ ಬೇಗ ಎಫೆಕ್ಟ್ ಆಗುತ್ತೆ ಅದು. ಸೊ ಹಾಫ್ ಅನ್ ಅವರ್ ಸಾಕು. ಕೆಲವೊಂದು ಕ್ರಾನಿಕ್ ಡಿಸೀಸ್ಗಳಿಗೆ ಏನು ಅಂತ ಹೇಳಿದ್ರೆ ಇದೇ ಮೆಥಡ್ನ ಡೈಲಿ ಒಂದು ಹಾಫ್ ಅನ್ ಅವರ್ 20 ಮಿನಿಟ್ಸ್ ಹಾಕ್ಬೇಕು, ತೆಗಿಬೇಕು. ಡೈಲಿ ಒಂದು 20 ಮಿನಿಟ್ಸ್ ಕಟ್ಟೋದು, ತೆಗೆಯೋದು. ಇಲ್ಲ ನೀವು ಆ ಪೇಷಂಟ್ಗೆ ಕ್ಲೋಸ್ ಆಗಿದ್ದೀರಾ, ನೀವು ಅದನ್ನ ಮಾನಿಟರ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದಿನ ಹಾಕೋದು, ಒಂದಿನ ಬಿಡೋದು, ಒಂದಿನ ಬಿಟ್ಟು ದಿನ ಹಾಕ್ತಾ ಹೋಗೋದು, ಈ ತರ ಮಾನಿಟರ್ ಮಾಡಿ. ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ಡಿಸೀಸ್ ಎಕ್ಸಾಂಪಲ್ ತಗೊಂಡ್ರೆ ಹೇಳ್ತೀನಿ. ಕೆಲವೊಂದನ್ನ ಅಂದ್ರೆ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ಬರೀ ಜಾಯಿಂಟ್ಗಳ ಮೇಲೆ ಮಾತ್ರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದೊಂದು ಸೀಡ್ ಮಾತ್ರ ನಾನು ಓವರ್ ನೈಟ್ ಫುಲ್ ಬಿಡಕ್ ಹೇಳ್ತೀನಿ. ಈ ಜಾಯಿಂಟ್ಗಳ ಮೇಲೆ ಏನ್ ಟ್ರೀಟ್ಮೆಂಟ್ ಹೇಳ್ತೀರಾ, ನಾನು ನೀ ಪೇನ್ಗೆ ಫುಲ್ ನೈಟ್ ಹಾಕ್ಬೋದಾ? ಹಾ ಸರ್, ನೀ ಪೇನ್ ಇದ್ರೆ ಫುಲ್ ನೈಟ್ ಎಲ್ಲ ಹಾಕ್ಬೇಕು ಆ ತರದ್ದು? ತುಂಬಾ ನೈಟ್ ಎಲ್ಲ ಹಾಕೋಬೇಕು ನೀವು. ಆ ಸೀಡ್ ನೈಟ್ ಎಲ್ಲ ಹಾಕ್ಬೇಕು, ಮತ್ತೆ ನೆಕ್ಸ್ಟ್ ಡೇನು ಹಾಕ್ಬೇಕು. ಅದೇ ತೀರಿ 15 days ಫಾಲೋ ಮಾಡ್ಬೇಕು ನೀವು ಇದನ್ನ. ಕೆಲವೊಂದು ಈ ಬ್ರೈನ್ ಹೆಮರೇಜ್ ಆಗಿದೆ, ಇನ್ನೊಂದು ಈ ತರದ್ದೆಲ್ಲ ನೀವು ಮಾಡಕ್ ಹೋದಾಗ, ತಲೆನಲ್ಲೇನೋ ಆಗಿದೆ, ಗಂಟಾಗಿದೆ, ಇನ್ನೊಂದಾಗಿದೆ, ಅದನ್ನೆಲ್ಲ ಮಾಡಕ್ ಹೋಗುವಾಗ ಮಿನಿಮಮ್ 2 to 3 hours ಅಷ್ಟೇ ಬಿಡಿ. ಅದಕ್ಕೆ ಡಿಸೀಸ್ ಮೇಲೆ ಇದು ಡಿಪೆಂಡ್ ಆಗುತ್ತೆ, ಮತ್ತೆ ಆ ಪೇಷಂಟ್ ಮೇಲೂ ಡಿಪೆಂಡ್ ಆಗುತ್ತೆ ಎಷ್ಟು ಡೋಸೇಜ್ನ ಅವ್ರು ತಡ್ಕೋತಾರೆ ಅನ್ನೋದು. 1 hour ಓಕೆನಾ, 2 hour ಓಕೆನಾ, ಅಥವಾ 1 or 2 hour ಹಾಕಿದ್ದು ತೆಗೆದ್ಬಿಟ್ಟು
ಮತ್ತೆ ನೋಡ್ಕೊಂಡು ಅವ್ರಿಗೆ ರಿಲೀಫ್ ಆಯ್ತು ಅಂದ್ರೆ ಮತ್ತೆ ಹಾಕ್ಬೋದು, ನೀವು ಮಾನಿಟರ್ ಮಾಡ್ತೀರಾ ಅಂತ ಹೇಳಿದ್ರೆ ಆ ರೀತಿ. ಆದ್ರೆ ಬ್ರೈನ್ ಪಾಯಿಂಟು ಇನ್ನೊಂದು ಎಲ್ಲ ಬರುವಾಗ ಸ್ವಲ್ಪ ಅಲರ್ಟ್ ಆಗಿ ಮಾಡಿ. ಬೇರೆದನ್ನೆಲ್ಲ ಜಾಯಿಂಟ್ಗಳ ಮೇಲೆ ಟ್ರೀಟ್ ಮಾಡ್ತೀರಾ ಅಂದ್ರೆ ಹೋಲ್ ಡೇ ಬಿಡ್ಬೋದು, ಹೋಲ್ ನೈಟ್ ಬಿಟ್ಟು ಬೆಳಗ್ಗೆಗೆ ರಿಮೂವ್ ಮಾಡ್ಬೋದು ನೀವು ಇದನ್ನ. ಸೊ ಫಸ್ಟ್ ಹೆಡೇಕಿಗೆ ಬಂದಾಗ ಇಲ್ಲಿ ಹಾಕಿದೀನಿ ನಾನು. ಇಲ್ಲಿ ಮಾತ್ರ ಅಲ್ಲ, ನಿಮ್ಗೆ ಫ್ರಂಟ್ ಹೆಡ್ಡೇಕ್ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲೂ ಚೆಕ್ ಮಾಡ್ಬಿಟ್ಟು ನೀವು ಒಂದು ಮೇಥಿ ಕಟ್ಟಿ ಇಲ್ಲಿಗೆ, ಆಮೇಲೆ ಅದು ರಿಲೇಟೆಡ್ ಆರ್ಗನ್ ಇಲ್ಲಿಗೆ ಒಂದು ಹೆಸರು ಕಾಳು ಕಟ್ಟಿ, ಇದಾದ್ಮೇಲೆ ನಾನು ಥರ್ಡ್ ಸ್ಟೆಪ್ ಏನಂತ ಹೇಳಿದೆ, ಇಲ್ಲಿ ಚೆಕ್ ಮಾಡಿ ಅಂತ ಹೇಳಿದೆ. ಈಗ ನಿಮ್ಗೆ ಲಿವರಿಗೆ ಫಸ್ಟ್ ಹೆಡ್ಡೇಕಿಗೆ ಬಂದ್ರೆ C1 C2 ನಲ್ಲಿ ನಿಮ್ಗೆ ಪೇನ್ ಇರುತ್ತೆ. ಇದು ಕೇಳಿದ್ರೆ ಯಾರೋ ಸರ್ವೈಕಲ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ, ತಂಬ್ನ ಜಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇದೇ ನಿಮ್ಮ ಸರ್ವೈಕಲ್. C1 ಇಂದ C1, C2, C3, C4, C5, C6, C7 ಬಂದು ಈ ತಂಬ್ನ ಎರಡನೇ ಜಾಯಿಂಟ್ ಇಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಈ ತಂಬಿಂದ ಇಲ್ಲಿ ನಿಮ್ಗೆ ಮುಂದೆ ಥೊರಾಸಿಕ್ ಸ್ಟಾರ್ಟ್ ಆಗುತ್ತೆ. ಥೊರಾಸಿಕ್ 1, ಥೊರಾಸಿಕ್ 2, ಈ ಜಾಯಿಂಟ್ ನ ನೀವು ಗುರ್ತಾಗಿಟ್ಕೊಡಿ. ಇಲ್ಲಿಂದ ಥೊರಾಸಿಕ್ 1, ಥೊರಾಸಿಕ್ 2 ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಥೊರಾಸಿಕ್ 8 ಬಂದ್ಬಿಟ್ಟು ಇಲ್ಲಿವರೆಗೂ ಬರುತ್ತೆ ನಿಮ್ಗೆ. ಥೊರಾಸಿಕ್ 1 ಇಂದ ಪಕ್ಕನೇ ಇರುತ್ತೆ, ಒಂದು ಸೀಡ್ ನಷ್ಟು ಅಂತರದಲ್ಲಿ, ಮೆಥಿ ಸೀಡ್ ಅಷ್ಟು ಅಂತರದಲ್ಲಿ ಇರುತ್ತೆ. ಸೊ ಥೊರಾಸಿಕ್ 1, 2. ಈಗ ಹೆಡ್ಡೇಕಿಗೆ ಇಲ್ಲಿ C1 C2 ನಲ್ಲಿ ಒಂದು ಪೇನ್ ಸಿಗುತ್ತೆ ನಿಮ್ಗೆ. ಈ ಜಾಗಕ್ಕೆ ಒಂದು ಮೆಥಿ ಸೀಡ್ ಅಪ್ಲೈ ಮಾಡಿ. ಲಿವರ್ ಎಲ್ಲಿ ಕನೆಕ್ಟ್ ಆಗಿದೆ? ಈ ನಿಮ್ಗೆ ಈ ಥೊರಾಸಿಕ್ 4, 5 ಅಲ್ಲಿ ಇರುತ್ತೆ ಜಾಯಿಂಟ್. ಇಲ್ಲಿದೆ 1, 2, 3, 4, 5 ಈ ಅಂದಾಜು. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಪೇನ್ ಬಾಲ್. ನಿಮ್ಗೆ ಅಲ್ಲಿ ಪೇನ್ ಸಿಗುತ್ತೆ, ಈ ತರ ಹಿಂಗ್ ಪ್ರೆಸ್ ಮಾಡ್ತಾ ಹೋದಾಗ ಅಲ್ಲಿ ಪೇನ್ ಇದೆ ಅಂತ ನನ್ಗೆ ಇಲ್ಲಿದೆ, ಈ ತರ ಇಲ್ಲಿ ಪೇನ್ ಸಿಗುತ್ತೆ. ಈ ಜಾಗದಲ್ಲಿ ಒಂದು ಮೇಥಿ ಕಟ್ಟಿ ಇಲ್ಲ ಹೆಸರು ಕಾಳು ಕಟ್ಟಿ ಈ ಪೇನ್ ಪಾಯಿಂಟ್ ಅಲ್ಲಿ. ಇದು ಸ್ಟೆಪ್ಸ್ ಅಂತ ಹೇಳಿದ್ದು ನಾನು. ಸೊ ಮೊದಲನೇ ಸ್ಟೆಪ್ ಇಲ್ಲಿ ಮಾಡಿದ್ರಿ, ಇನ್ಸೆಕ್ಟ್ ಇದ್ರ ಪ್ರಕಾರ ಕರೆಸ್ಪಾಂಡಿಂಗ್ ತಗೊಂಡಿದ್ದೀನಿ ನಾನು. ಈ ಹೋಲ್ ಬಾಡಿಯಾಗಿ ಇದನ್ನ ತಗೊಂಡು ಹೆಡ್ಗೆ ಇಲ್ಲಿ ಕೊಟ್ಟಿದ್ದೀನಿ. ಫ್ರಂಟ್ ಇದ್ರೆ ಇಲ್ಲಿ ಮಾಡಿ ಅಂತಾನು ಹೇಳಿದೆ, ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಅದ್ರದ್ದು ಕನೆಕ್ಟೆಡ್ ಇದು ಬಂದು C1 C2 ನಲ್ಲಿ ಕೊಟ್ಟಿದ್ದೀನಿ, ಯಾವುದು ಹೆಡ್ ಕನೆಕ್ಟ್ ಆಗುವಂತ ನರ್ವ್ ಇದು. ಅಲ್ಲಾದ್ಮೇಲೆ ಅದ್ರದ್ದು ರಿಲೇಟೆಡ್ ಆರ್ಗ್ಯಾನು ಇಲ್ಲಿ ಕೊಟ್ಟಿದ್ದೀನಿ, ಲಿವರಿಗೆ ಕೊಟ್ಟಿದ್ದೀನಿ. ಇಷ್ಟಾದ್ಮೇಲೆ ನೀವು ಥೊರಾಸಿಕ್ ಕೂಡ ಇಲ್ಲಿ ಲಿವರ್ ಕನೆಕ್ಟೆಡ್ ನರ್ವ್ ಬಂದು ಥೊರಾಸಿಕ್ 4 and 5 ಅಲ್ಲಿ ಸಿಗುತ್ತೆ, ನೀವು ಅಲ್ಲಿ ಕಟ್ಬೇಕು. ಇದು ನಾನು ಹೇಳಿದ್ದು, ಒಂದೇ ಆರ್ಗ್ಯಾನ್ಗೆ ನೀವು ಒಂದು ಏನು ಪ್ರಾಬ್ಲಮಿಗೆ ಟ್ರೀಟ್ಮೆಂಟ್ ಕೊಡುವಾಗ ಸ್ಟೆಪ್ಸ್ ಹೇಗೆ ಫಾಲೋ ಮಾಡ್ಬೇಕಂತ ನಾನು ಹೇಳಿದ್ದು ಇದೇ ತರ ನಿಮ್ಗೆ. ಮೊದಲನೇದು ಅಫೆಕ್ಟೆಡ್ ಆರ್ಗ್ಯಾನು, ಅದಾದ್ಮೇಲೆ ರಿಲೇಟೆಡ್ ಆರ್ಗ್ಯಾನ್ ಆದ್ಮೇಲೆ ಕನೆಕ್ಟೆಡ್ ಸ್ಪೈನಲ್, ಯಾವುದಕ್ಕೆ ಕನೆಕ್ಟ್ ಆಗಿದೆ, ಸರ್ವೈಕಲ್ 1, 2 ಅಲ್ಲಿಂದ ಥೊರಾಸಿಕ್, ಲಂಬರ್ ಅಲ್ಲಿದ್ರೆ ಇಲ್ಲಿ ಕೊಡಿ ಟ್ರೀಟ್ಮೆಂಟ್, ಇಲ್ಲಿಗೆ ಬಟಾಣಿ ಕಟ್ಟಿ ಆಗುತ್ತೆ. ಓಕೆ, ಎಷ್ಟಾಯ್ತು? 4 ಸ್ಟೆಪ್ಸ್ ಫಾಲೋ ಮಾಡಿದ್ದೀನಿ ಇವಾಗ ಇದರಲ್ಲಿ. ಇನ್ನೊಂದು ನಿಮ್ಗೆ ಬರ್ಬೇಕಂದ್ರೆ ಆಯುರ್ವೇದಿಕ್ ಆಕ್ಯುಪ್ರೆಷರ್, ಈ ಚಾರ್ಟ್ ನ ನೀವು ಪರಿಚಯ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಎಲ್ಲಾ ತರದ ಆರ್ಗ್ಯಾನ್ಗಳು ಮತ್ತೆ ಎಲ್ಲಾ ತರದ ಟಿಶ್ಯೂಸ್ಗಳು, ಬಾಡಿಯ ಟಿಶ್ಯೂಗಳು, ನಿಮ್ಮ ನವರಂಧ್ರಗಳು ಮತ್ತೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಇದೆ. ಇಲ್ಲಿ ನೀವು ಹೆಡ್ಏಕ್ ನ ಟ್ರೀಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅದು ರಿಲೇಟೆಡ್ ಆರ್ಗ್ಯಾನ್ ಬಂದು ಲಿವರ್ ಬಂದು ಇಷ್ಟು ಜಾಯಿಂಟ್ಸ್ ಅಲ್ಲಿ ಒಂದ್ ಕಡೆ ಬರುತ್ತೆ. ಅದು ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ಇದೇ ತರ ಇರುತ್ತೆ. ಜಾಯಿಂಟ್ ಗಳ ಮೇಲೆ ವರ್ಕ್ ಮಾಡ್ತೀವಿ ನಾವು ಅಂತ ಹೇಳಿದೆಲ್ಲ, ಹೋಲ್ ಡೇ ಕಟ್ಬೇಕು, ಬೆಳಗ್ಗೆ ರಿಮೂವ್ ಮಾಡ್ಬೇಕು ಅಂತ ಹೇಳಿದೆಲ್ಲ. ಆಗ ನೀವು ತುಂಬಾ ಡೀಪ್ ಆಗಿ ಲಿವರ್, ಇಷ್ಟಕ್ಕೆ ನಿಮ್ಗೆ ಆಲ್ರೆಡಿ ತಲೆನೋವು ಬಿಟ್ಟೋಗಿರುತ್ತೆ, ಇಷ್ಟಕ್ಕೆ ನಿಮ್ ತಲೆನೋವು ಕಡಿಮೆ ಆಗಿರುತ್ತೆ. ಇಷ್ಟು ಮಾಡುವಷ್ಟರಲ್ಲೇ ನೀವು ಯಾವಾಗ ಇದು ಅಫೆಕ್ಟೆಡ್ ಆರ್ಗ್ಯಾನ್, ರಿಲೇಟೆಡ್ ಆರ್ಗ್ಯಾನ್, ಕನೆಕ್ಟೆಡ್ ಸ್ಪೈನಲ್, ಇಷ್ಟು ಮಾಡುವಷ್ಟರಲ್ಲೇ ನಿಮ್ಗೆ ಆಲ್ಮೋಸ್ಟ್ ರಿಲೀಫ್ ಆಗಿರುತ್ತೆ. ನಿಮ್ಗೆ ಮೋರ್ ಸ್ಟೆಪ್ಸ್ ಯಾಕೆ ಹೇಳ್ಕೊಟ್ಟೆ ಅಂದ್ರೆ ಕೆಲವೊಂದು ಡಿಸೀಸ್ಗಳಿಗೆ ಬೇಕಾಗುತ್ತೆ ಎಕ್ಸ್ಟ್ರಾ ಒಂದು ಥೆರಪಿ ಬೇಕಾಗುತ್ತೆ, ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳಿ ಅಂತ. ಇಲ್ಲ ನಾನು ಆಯುರ್ವೇದಿಕ್ ಆಕ್ಯುಪ್ರೆಷರ್ ಮೆಥಡ್ ಅಲ್ಲೂ ನಾನು ತಗೊಳ್ತೀನಿ ಟ್ರೀಟ್ ಮಾಡಕ್ಕೆ ಅಂದ್ರೆ ನೋಡಿ, ಇದು ನಿಮ್ಮ ಲಿವರ್ ಜಾಯಿಂಟ್, ಲೆಫ್ಟ್ ಹ್ಯಾಂಡ್
ಇಂಡೆಕ್ಸ್ ಫಿಂಗರ್ ಲಿವರ್ ಜಾಯಿಂಟ್, ಇದು ಗಾಲ್ ಬ್ಲಾಡರ್. ಈ ಲಿವರ್ ಜಾಯಿಂಟ್ ಅಲ್ಲಿ ಹೋಲ್ ಮೇಥಿ ಸ್ಟ್ರಿಪ್ ನ ಟೇಪ್ ಮಾಡಬಹುದು. ನೋಡಿ ಈ ರೀತಿ ಹೋಲ್ ಸೀಡ್ ಅಂದ್ರೆ ಈ ತರ ಹಾಕೊಳ್ಳಿ. ಕಾಣಿಸ್ತದೆ ಅಲ್ಲ, ಈ ತರ ಸಾಲಾಗಿ ಜೋಡಿಸ್ಕೊಳ್ಳಿ ಮೇಥಿ ಸೀಡ್ ನ. ನಾನು ತೋರಿಸ್ತಾ ಇರ್ತೀನಿ, ಒಂದೇ ನಿಮಿಷ. ತೋರಿಸಿ. ಈ ತರ ನೀವು ಇದು ಮಾಡ್ಬೇಕು, ಒಂದೇ ನಿಮಿಷ. ಇದು ವಿಡಿಯೋ ಸೆಟ್ಟಿಂಗ್ಸ್ ಬೇಡ, ಎಲ್ಲ ನೋಡ್ಕೊಂಬಿಡ್ಲಿ ನಮ್ಮ ಮನೇನ. ನೋಡಿ ಈ ತರ ನೀವು ಟೇಪ್ ಮಾಡಬೇಕು. ಇದು ಮೇಥಿ ಸ್ಟ್ರಿಪ್ಸ್ ಅಂತ ಮಾಡಿಕೊಂಡು ಹೋಲ್ ನೈಟ್ ಹಾಕೋಬೇಕು. ನಿಮಗೆ ನೀ ಪೇನ್ ಇದೆ ಅಂದರೆ ನೀ ಜಾಯಿಂಟ್ ಎಲ್ಲಿ ಬರುತ್ತೆ ಅಂತ ಚಾರ್ಟ್ಗಳಲ್ಲೆಲ್ಲ ತೋರಿಸಿದ್ದೀವಿ. ಈ ಥರ ಸ್ಟ್ರಿಪ್ಸ್ ಮಾಡ್ಕೊಳ್ಳಿ, ಒಂದು ಬೆರಳಿಗೆ ಆಗೋಷ್ಟು. ಈಗ ನನ್ನ ಕಾಲು ನೋವಿದೆ ಅಂದರೆ, ಸೊ ಮುಂದ್ಗಡೆ ನೋವೋ ಹಿಂದ್ಗಡೆ ನೋವೋ ಎಲ್ಲಿರುತ್ತೋ, ಬ್ಯಾಕ್ ಸೈಡ್ ಇದ್ದರೆ ಇಲ್ಲಿ ಬ್ಯಾಕ್ ಸೈಡ್ ಹಾಕಿ, ಮುಂದ್ಗಡೆ ಇದ್ದರೆ ಮುಂದಗಡೆ ಹಾಕಿ. ಈ ಥರ ಅಪ್ಲೈ ಮಾಡಿ ಬಿಟ್ಬಿಡ್ಬೇಕು. ಹೋಲ್ ನೈಟು ಫುಲ್ ಕರೆಕ್ಟಾಗಿ ಅಂಟಿಸ್ಬೇಕಿದು, ಫುಲ್ ರೌಂಡಾಗಿ. ಎಕ್ಸ್ಟ್ರಾ ಟೇಪ್ ತಗೊಳ್ಳಿ. ಸೀಡ್ ಮಾತ್ರ ಒಂದು ರೌಂಡ್ ಆದರೆ ಸಾಕು, ಒಂದು ರೌಂಡ್ ಆಗೋಷ್ಟು, ಹೆಚ್ಚು ಕಮ್ಮಿ ಹಾಕಿ. ಇದಿಷ್ಟೇ ಖರ್ಚು ನಿಮಗೆ, ಬೇರೆ ಏನು ಖರ್ಚಿಲ್ಲ ಇದು ಬಿಟ್ಟರೆ. ಸೊ ಒಂದು ಟೇಪು ಒಂದಷ್ಟು 1 kg ಒಂದು 1/4 kg ತಂದು ಇಟ್ಕೊಂಡ್ರೆ ಎಲ್ಲರೂ ಮನೆ ಮಂದಿಗೆ ವರ್ಷ ಪೂರ್ತಿ ಆಗುತ್ತೆ. ಸೊ ಇಷ್ಟು ಈ ಥರ ಸ್ಟ್ರಿಪ್ಸ್ ಮಾಡ್ಕೊಳ್ಳಿ. ಸ್ಟ್ರಿಪ್ಸ್ ಹೇಳಿದಾಗ ಇದೇ ಥರ ಮೇಥಿ ಇದೆ, ತುಂಬ ಕಡೆ ಮೇಥಿ ಸ್ಟ್ರಿಪ್ಸೇ ಹೇಳ್ತೀವಿ, ಸಜೆಸ್ಟೆಡ್ ಅದೇ ಇರುತ್ತೆ. ಅದು ಬಿಟ್ಟರೆ ಬೇರೆದು ಹೆಸರು ಕಾಳು ಹೇಳಿದ್ರೆ ಇದೇ ಥರ ಹೆಸರು ಕಾಳನ್ನ ಸ್ಟ್ರಿಪ್ಸ್ ಹಾಕೊಳ್ಳಿ. ಕಂಟಿನ್ಯೂ ಮಾಡಿ ಸರ್. ಅದು ಹೋಲ್ ಗ್ರೈನ್ ಮಾಡಿ ಈ ತರ ಫುಲ್. ಕೆಲವ್ರಿಗೆ ಇಷ್ಟೆಲ್ಲ ಜೋಡಿಸ್ಕೊಳಕ್ಕೆ ಇದಿರಲ್ಲ, ಪೇಶನ್ಸ್ ಇರಲ್ಲ, ಟೈಮು ಇರಲ್ಲ ಅಂತವ್ರು ಸರ್ ತೋರಿಸಿರೋ ತರ ಈ ತರ ಸ್ಟಿಕ್ ಮಾಡಿಬಿಟ್ಟು ಮೇಥಿನ ಕಟ್ಬೋದು. ಬಟ್ ನಾನು ಒಂದೇ ಒಂದು ಆರ್ಗ್ಯಾನ್ ಟ್ರೀಟ್ ಮಾಡುವಾಗ ಈ ರೀತಿ ಲಿವರ್ ಜಾಯಿಂಟಿಗೆ ಕಟ್ತಾ ಇದ್ದೀನಿ. 2 ರೌಂಡ್ ಬರ್ಬೋದಾ ಮೇಡಮ್? ಬರ್ಬೋದಾ ದೀಕ್ಷಾ? 2 ರೌಂಡ್ ಬರ್ಲಿ. ನಾನು ಈ ಮೇಥಿ ಸ್ಟ್ರಿಪ್ ಕಟ್ಟುವಾಗ ಇಲ್ಲಿ ಬಂತು, ಮತ್ತೆ ಇನ್ನೊಂದ್ಸಲ ಬಂತು ಅದ್ರ ಮೇಲೆ. ಲಾಂಗ್ ತಗೊಂಡಿದ್ದೀನಿ ನಾನು, ಮತ್ತೆ ಇನ್ನೊಂದ್ ರೌಂಡ್ ಬಂತು ಅದ್ರ ಮೇಲೆ. ತೊಂದರೆ ಇಲ್ಲ, ಬರ್ಬೋದು. ಒಂದೇ ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಈ ಜಾಯಿಂಟ್ ಮೇಲೆ ಟ್ರೀಟ್ಮೆಂಟ್ ಕೊಡಿ ಅನ್ನೋದಕ್ಕೆ ಇದನ್ನ ಕೊಟ್ಟಿದ್ದೀನಿ. ಈಗ ನೀವು ಲಿವರ್ ಮೇಲೆ ಟ್ರೀಟ್ ಮಾಡಿದಾಗ ಲಿವರ್ ರಿಲೇಟೆಡ್ ನಿಮ್ಗೆ ಏನೆಲ್ಲ ಇದೆ ಕಾಯಿಲೆಗಳು ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಈ ಜಾಯಿಂಟ್ ಮೇಲೆ ನಾವು ಕಟ್ಟಿದಾಗ ಲಿವರ್ ಹ್ಯಾನೆನ್ಸ್ ಆಗುತ್ತೆ, ಲಿವರ್ಗೆ ಎನರ್ಜಿ ಬರುತ್ತೆ, ಲಿವರ್ ಬ್ಯಾಲೆನ್ಸ್ ಆಗುತ್ತೆ. ಅದು ಹೆಚ್ಚಿರ್ಬೋದು, ಕಮ್ಮಿ ಇರ್ಬೋದು. ಇದನ್ನ ನಾನು ಹೇಳಿದ್ದು. ಮೇಥಿ ತಂಪು ಹೌದು, ತುಂಬಾ ಜನ ಕೇಳಿದ್ದಾರೆ, ಬಟ್ ತಂಪಾಗ್ಬಿಡಲ್ವಾ ಅಂತೇಳಿ. ಇಲ್ಲ, ಇದು ಹೋಲ್ ಜಾಯಿಂಟ್ ಮೇಲೆ ನೀವು ಅಪ್ಲೈ ಮಾಡಿದಾಗ ಅದು ಲಿವರ್ಗೆ ಅದರಲ್ಲಿರೋ ಎನರ್ಜಿನ ಕೊಟ್ಟು ಎನ್ಹಾನ್ಸ್ ಮಾಡುತ್ತೆ. ಲಿವರ್ಗೆ ಮಾತ್ರ ಅಲ್ಲ, ಎಲ್ಲಾ ಜಾಯಿಂಟ್ಸ್ ಅಲ್ಲಿ ನೀವೆಲ್ಲೇ ಅಪ್ಲೈ ಮಾಡಿ. ಹೋಲ್ ನಾನು ಮೇಥಿ ಸೀಡೆ ಹೇಳ್ತೀನಿ ಅವ್ರಿಗೆ ಅಪ್ಲೈ ಮಾಡುವಾಗ, ಆ ಒಂದು ಆರ್ಗ್ಯಾನ್ಗೆ ಮಾತ್ರ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ. ಇದನ್ನ ನೀವು ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ಪ್ರಕಾರ ಈ ಮೆಥಡ್ ನ ಯೂಸ್ ಮಾಡ್ಕೊಳ್ಳಿ ನೀವು. ಇದು ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್. ನೀವು ನೋಡಿ, ದಯವಿಟ್ಟು ನೀವು ಚಾರ್ಟ್ ಗಳನ್ನ ಪರಿಚಯ ಮಾಡ್ಕೊಳ್ಳಿ. ನೀವು ಅದನ್ನ ಪರಿಚಯ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಾನು ಹೇಳುವಾಗ ಎಲ್ಲಿ ಹೇಳ್ದೆ, ಯಾಕೆ ಹೇಳ್ದೆ ಅದೇನು ಗೊತ್ತಾಗಲ್ಲ. ಈಗ ನೋಡಿ, ಇಲ್ಲಿ ಲಿವರಿಗೆ ನಾನು ಕಟ್ಟಿದ್ದೀನಲ್ವಾ, ಕಾಲುಗಳಿಗೆ ನಿಮ್ಗೆ ಮಸಲ್ ಕ್ಯಾಚ್ ಆಗ್ತಾ ಇದೆ, ಸರ್ ಹೇಳ್ದಾಗೆ ಮಂಡಿ ನೋವು ಬರ್ತಾ ಇದೆ, ಇದು ಈ ಒಟ್ಟಿನಲ್ಲಿ ಕಾಲಿಂದ ಕೆಳಗಡೆ ಪಾದ ನೋವು ಬರ್ತಾ ಇದೆ, ಅಂಗಾಲ್ ಉರಿ ಬರ್ತಾ ಇದೆ, ಏನೆಲ್ಲ ಸಿಂಪ್ಟಮ್ಸ್ ಇದೆ ಈ ಸೊಂಟದಿಂದ ಕೆಳಗಡೆಗೆ. ಈ ಕಾಲಿನ ಒಂದು ಇವನ್ನ ಜಾಯಿಂಟ್ಸ್ಗಳನ್ನ, ಎಲ್ಲಾ ಜಾಯಿಂಟ್ಸ್ಗಳನ್ನ, ಅದರಲ್ಲೂ ಕಾಲಲ್ಲಿ ಸ್ಪೆಷಲ್ ಕಂಟ್ರೋಲ್ ಮಾಡೋದು ಲಿವರ್, ಈ ಚಲನೆಯನ್ನ. ಈ ಎಲ್ಲೆಲ್ಲ ಮೂವ್ಮೆಂಟ್ ಇರಲ್ಲ ಅಲ್ಲೆಲ್ಲ ನಿಮ್ಗೆ ಕಾಫ್ ಮಸಲ್ ಆಗಿರ್ಬೋದು, ವೆರಿಕೋಸ್ ವೇನ್ಸ್ ಆಗಿರ್ಬೋದು, ಮತ್ತೆ ಹೇಳಿದ್ನಲ್ಲ ಆಗ್ಲೇ ಆಂಕಲ್ ಸ್ವೆಲ್ಲಿಂಗ್ ಬರೋದಾಗಿರ್ಬೋದು, ಪಾದ ಉರಿ ಆಗಿರ್ಬೋದು, ಇದೆಲ್ಲ ಏನಿದೆ ಅದೆಲ್ಲದಕ್ಕೂ ನೀವು ಟ್ರೀಟ್ ಮಾಡುವಾಗ ರಿಲೇಟೆಡ್ ಆರ್ಗ್ಯಾನ್ ಲಿವರ್ನ ತಗೊಳ್ಳೇಬೇಕು ನೀವು. ಆ ರಿಲೇಟೆಡ್ ಆರ್ಗ್ಯಾನ್ ತಗೊಂಡಾಗ ಒಂದು ನಾನು ಇನ್ಸೆಕ್ಟ್ ಮೆಥಡ್ ಅಲ್ಲಿ ಇಲ್ಲೊಂದು ಕಾಳು ಕಟ್ಟಿದ್ದೆ, ಅದು ನೀವು ಮೇಥಿನಾದ್ರೂ ಕಟ್ಟಿ ಇಲ್ಲ ಹೆಸರು ಕಾಳಾದ್ರೂ ಕಟ್ಟಿ, ಕನ್ಫ್ಯೂಸ್ ಆಯ್ತಂದ್ರೆ ತಲೆ ಕೆಡಿಸ್ಕೋಬೇಡಿ. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಮೆಥಡ್ ಅಲ್ಲಿ ಬರುವಾಗ ಈ ಆರ್ಗ್ಯಾನ್ಗೆ ನಾನು ಫುಲ್ ಮೇಥಿ ಸೀಡ್ ಹಾಕ್ಬಿಡ್ತೀನಿ. ಫುಲ್ ಮೇಥಿ ಸೀಡ್ ಹಾಕಿದ್ದೀನಿ. ಇದನ್ನ ಓವರ್ ನೈಟ್ ಬಿಡಿ, ಬೆಳಿಗ್ಗೆ ರಿಮೂವ್ ಮಾಡಿ. ಎಲ್ಲಿವರೆಗೆ ನಿಮ್ಗೆ ಸಿಂಪ್ಟಮ್ಸ್ ಎಲ್ಲ ಕಡಿಮೆ ಆಗೋರು, ನೀವು ಗುಣ ಆಗೋರು. ಇದನ್ನ ಫಾಲೋ ಮಾಡ್ತಾ ಬನ್ನಿ. ಅಬ್ಬಾಬಾ ಅಂದ್ರೆ 15 ಡೇಸ್ ಟೈಮ್ ತಗೊಳ್ಬಹುದು ನಿಮ್ಗೆ ರಿಸಲ್ಟ್ ಬರಕ್ಕೆ. 15 ಡೇಸ್ ಅಲ್ಲಿ ಆಲ್ಮೋಸ್ಟ್ ರಿಸಲ್ಟ್ ಬಂದಿರುತ್ತೆ, ಬ್ಯಾಲೆನ್ಸು ಆಗಿರುತ್ತೆ. ಫಸ್ಟ್ ನೀವು ಬ್ಯಾಕ್ ಪೇನ್ ಅಂತ ಕನ್ಸಿಡರ್ ಮಾಡುವಾಗ ಸ್ಟ್ರೆಸ್ ಇಂದ ನಿಮ್ಗೆ ಬ್ಯಾಕ್ ಪೇನ್ ಬರ್ತಾ ಇರುತ್ತೆ. ಈಗಿನ ಲೈಫೇ ಆತರ ಇದೆ, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡುವಂತದ್ದು.
ತುಂಬಾ ಜರ್ನಿ ಮಾಡುವಂಥದ್ದು ಅದಕ್ಕೂ ಬರುತ್ತೆ. ಹೀಟ್ಗೂ ನಿಮ್ಗೆ ಬ್ಯಾಕ್ ಪೇನ್ ಬರುತ್ತೆ, ಆದ್ರೆ ಸ್ಪಾಂಡಿಲಿಟಿಸ್ ಅಂತ ಆಗುತ್ತೆ. ತುಂಬಾ ಹೀಟಲ್ಲಿ ಯಾವಾಗ್ಲೂನು ಏನು ಟ್ರಾವೆಲ್ ಮಾಡ್ತಾ ಇರ್ತಾರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ. ಸೊ ಅವ್ರಿಗೆ ಸ್ಪಾಂಡಿಲಿಟಿಸ್ ಜಾಸ್ತಿ. ಇನ್ನು ಕೆಲವರಿಗೆ ತುಂಬಾ ಹೊತ್ತು ಕೂರಕ್ಕಾಗಲ್ಲ, ಕೂತು ಕೂತು ಬೆನ್ನು ನೋವು ಸ್ಟಾರ್ಟ್ ಆಗಿರುತ್ತೆ. ಸೊ ನಾನು ಆಗ್ಲೇ ಹೇಳ್ದಾಗೆ ಅಫೆಕ್ಟೆಡ್ ಆರ್ಗ್ಯಾನು ಲಂಬರ್ ಆಗಿರೋದ್ರಿಂದ ಲಂಬರ್ ತಗೊಳ್ಳಿ. ಇಲ್ಲಿಗೆ ಬನ್ನಿ. ನಿಮ್ಗೆ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇದು ಸ್ಯಾಕ್ರಲ್, ಚಪ್ಪೆ ಭಾಗ ಬರುತ್ತಲ್ಲ ಅದು, ಹಿಪ್ ಜಾಯಿಂಟ್ ಭಾಗ ಬರುತ್ತಲ್ಲ ಅದು. ಇಲ್ಲಿಂದ ಬನ್ನಿ, ಚೆಕ್ ಮಾಡ್ತಾ ಬನ್ನಿ ಪೇನ್ ಎಲ್ಲಿ ಬರುತ್ತೆ ಅಂತೇಳಿ. ಆ ಜಾಗದಲ್ಲಿ ನನಗೆ ಪೇನ್ ಇದೆ. ಈ ಜಾಗದಲ್ಲಿ ನೀವು ಬಟಾಣಿನ ಒಂದ್ರಿಂದ ಒಂದು ಇಡ್ತಾ ಬನ್ನಿ. ಮೊದಲನೇದು ಅಫೆಕ್ಟೆಡ್ ಆರ್ಗ್ಯಾನ್ಗೆ ಇಡ್ತೀರ ನಾನು. ಅಲ್ಲಿ ಸರಿಯಾಗಿ ಜೋಡಿಸ್ಕೊಳ್ಳಿ. ನೀವು ಇಡುವಾಗ ಕರೆಕ್ಟಾಗಿ ಕೂರಿಸ್ಕೊಳ್ಳಿ ಅದ್ರ ಮೇಲೆ. ಕೆಲವರು ಟೇಲ್ ಬೋನ್ ಪೇನ್ ಇರುತ್ತೆ, ಅವ್ರು ಇನ್ನೂ ಸ್ವಲ್ಪ ಕೆಳಗಡೆಗೆ ಹಾಕೊಳ್ಳಿ, ಇಲ್ಲಿ ಹಾಕೊಳ್ಳಿ. ಇಲ್ಲೆಲ್ಲ ಡಯಾಗ್ನೈಸ್ ಮಾಡಕ್ ನಿಮ್ಗೆ ಹೆಲ್ಪ್ ಆಗದೇನೆ ಪೇನ್ ಕಂಡುಹಿಡಿಯೋದು. ಡಯಾಗ್ನೈಸ್ ಮಾಡುವಾಗ ಟೂಲಲ್ಲಿ ನೀವು ಪ್ರೆಷರ್ ಕೊಡ್ತಾ ಹೋದ್ರೆ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಪೇನ್. ಆ ಪೇನ್ ಹತ್ರ ಕರೆಕ್ಟಾಗಿ ಈ ಸೀಡ್ ಕುತ್ಕೊಳ್ಳೋ ತರ ಹಾಕೊಳ್ಳಿ. ಅಫೆಕ್ಟೆಡ್ ಆರ್ಗ್ಯಾನ್ ಬ್ಯಾಕ್ ಪೇನ್ಗೆ, ಲಂಬರ್ ಇದ್ರೆ ಇಲ್ಲಿ, ತೊರಾಸಿಕ್ ಇದ್ರೆ ಇನ್ನೊಂದ್ ಸ್ವಲ್ಪ ಮೇಲೆ ಇಲ್ಲ ಹಾಕಿ. ನೀವು ತೊರಾಸಿಕ್ ತುಂಬಾ ಜನ ಕಡಿಮೆ, ಕೆಲವ್ರಿಗಿರುತ್ತೆ. ಬಟ್ ಆಲ್ಮೋಸ್ಟ್ ಎಲ್ಲ ಲಂಬರು, SI1 SI2 ಅಲ್ಲೇ ಇರುತ್ತೆ ಪೇನ್. ಸೊ ಇಲ್ಲಿ ಈ ತರ ಕಟ್ಕೊಳ್ಳಿ. ಅಫೆಕ್ಟೆಡ್ ಆರ್ಗ್ಯಾನ್ ಆಯ್ತು. ರಿಲೇಟೆಡ್ ಆರ್ಗ್ಯಾನ್, ಸೊ ಇದು ಈ L1 ಇಂದ L5 ನಲ್ಲಿ ನಿಮ್ಗೆ ಪೇನ್ ಬರ್ತಾ ಇದೆ ಅಂತ ಹೇಳಿದ್ರೆ, L3 L4 L5 ಆದ್ಮೇಲೆ S1 S1 ಸಕ್ರಲ್ 1, ಇಲ್ಲೆಲ್ಲ ನಿಮ್ಗೆ ಪೇನ್ ಬರ್ತಾ ಇದೆ ಅಂದ್ರೆ ಅದು ಬಂದ್ಬಿಟ್ಟು ಕಿಡ್ನಿಗೆ ರಿಲೇಟ್ ಆಗಿರುತ್ತೆ. ಸೊ ಕಿಡ್ನಿನ ಹೇಗ್ ಚೆಕ್ ಮಾಡ್ತೀರಾ, ಹೇಗ್ ಬರ್ತೀರಾ, ಇಲ್ಲಿ ಕಿಡ್ನಿ ಇದನ್ನ ಹಾಲೋ ಬರ್ತಾ ಇದೆ ಇಲ್ಲಿ, ಇದೊಂದು, ಇದು ಒಂದು ಹಾಲೋ. ಆ ಎರಡು ಜಾಗದಲ್ಲಿ ರಾಜ್ ಮಾಡಿ. ಎರಡನೇದು ರಿಲೇಟೆಡ್ ಆರ್ಗ್ಯಾನ್, ಫಸ್ಟ್ ಅಫೆಕ್ಟೆಡ್ ಆರ್ಗ್ಯಾನ್, ಸೆಕೆಂಡ್ ಒನ್ ರಿಲೇಟೆಡ್ ಆರ್ಗ್ಯಾನ್. ಮತ್ತೆ ಸೀಡು ಕಟ್ಟುವಾಗ ನೋಡಿ, ಇದ್ರದ್ದು ಕಣ್ಣು ಏನಿದೆ ನೋಡಿ, ಈ ಕಡೆ ಇದೆ ನೋಡಿ ಕಣ್ಣು. ಕಿಡ್ನಿ ಯಾವ ಶೇಪಲ್ಲಿ ಇದೆ ಅದೇ ಆಕಾರದಲ್ಲಿ ನೀವು ಅದನ್ನ ಕೂರಿಸ್ಬೇಕು. ಇಲ್ಲಿದೆ ಹಾಲೋ, ಆಲ್ಮೋಸ್ಟ್ ಈ ಗೆರೆಯಿಂದ ಸ್ಟ್ರೇಟ್ ಬರುತ್ತೆ, ಇಲ್ಲಿಗೆ ಬರುತ್ತೆ. ನಾನು ಇದನ್ನ ಕಟ್ಟಿದ್ದೇನೆ, ಶೇಪ್ ಯಾವ ಕಡೆ ಇದೆ ಅದು ಅಂತ ಹೇಳಿದ್ರೆ ಈ ನೋಡಿ, ಈ ಕಡೆ ಇದೆ. ಇನ್ನು ಯಾವ ಶೇಪಲ್ಲಿ ಇದೆ ಅದೇ ಶೇಪಲ್ಲಿ ಕೂರಿಸ್ಕೊಂಡಿದ್ದೀನಿ ನೋಡಿ, ಕಟ್ಟಿದ್ದೀನಿ ನೋಡಿ, ಇಲ್ಲಿದೆ ಹಾಲು. ನೋಡಿ ಕಟ್ಕೊಂಡಿದ್ದೀನಿ. ಅಫೆಕ್ಟೆಡ್ ಆರ್ಗ್ಯಾನ್, ಅದಕ್ಕೆ ಅಫೆಕ್ಟೆಡ್ ಆರ್ಗ್ಯಾನ್ಗೆ ರಿಲೇಟ್ ಆಗಿರೋದು. ಯಾವ ಕಾರಣಕ್ಕೆ ಈ ಲಂಬರ್ ಅಲ್ಲಿ ಪೇನ್ ಬರ್ತಾ ಇದೆ ಅಂದ್ರೆ ಕಿಡ್ನಿ ಅದಕ್ಕೆ ಸಂಬಂಧಪಟ್ಟಿರುತ್ತೆ. ಅದಕ್ಕೆ ನಾವು ಈ ಲಂಬರ್ ರೀಜನ್ ಅಲ್ಲಿ ಪೇನ್ ಬಂದಾಗ ಕಿಡ್ನಿ ಟ್ರೀಟ್ ಮಾಡಬೇಕು. ಇದು ಕಿಡ್ನಿನ ಎನ್ಹಾನ್ಸ್ ಮಾಡುತ್ತೆ ಈ ರಾಜ್ಮಾ. ಸೊ ಕಿಡ್ನಿಗೆ ಇಲ್ಲಿ ಸೀಡ್ ಕಟ್ಟಿದ್ದೀರ. ಮೂರನೇ ಸ್ಟೆಪ್, ಥರ್ಡ್ ಸ್ಟೆಪ್ ಬಂದ್ಬಿಟ್ಟು ಸರ್ವೈಕಲ್. ಇಲ್ಲಿ ಸರ್ವೈಕಲ್ ಅಲ್ಲ, ಸ್ಪೈನಲ್. ಇಲ್ಲಿ ಸ್ಪೈನಲ್ ಅಲ್ಲೇ ನಾವು ಅಫೆಕ್ಟೆಡ್ ಆರ್ಗ್ಯಾನ್ಗೆ ಕೊಟ್ಟಿರೋದ್ರಿಂದ ನೀವು ಈ ಸ್ಪೈನಲ್ ನಾನು ಇಲ್ಲಿ ತಗೊಳ್ತೀನಿ ಅಂತ ಹೇಳಿದ್ರೆ ಇನ್ಸೆಕ್ಟ್ ಮೆಥಡ್ ಬನ್ನಿ. ಇಲ್ಲಿ ಬನ್ನಿ, ಇಲ್ಲಿ ನೀವು ಲಂಬರ್ನ ಚೆಕ್ ಮಾಡ್ತಾ ಹೋಗಿ. ಇಲ್ಲಿ ಎಲ್ಲಿ ಪೇನ್ ಇದೆ ನಿಮ್ಗೆ ಕನೆಕ್ಟ್ ಆಗಿದೆ, ಇಲ್ಲಿ ಬರ್ತಾ ಇದೆ ಪೇನ್. ಇಲ್ಲಿ ಕನೆಕ್ಟ್ ಆಗಿದೆ, ಇಲ್ಲಿ ಮೇಥಿ ಸೀಡ್ ಆದ್ರೂ ಕಟ್ಟಿ, ಇಲ್ಲ ಹೆಸರು ಕಾಳಾದ್ರೂ ಕಟ್ಟಿ. ಓಕೆ, ಸದ್ಯಕ್ಕೆ ನಾನು ನಿಮ್ಗೆ ತೋರ್ಸೋದಕ್ಕೆ ಮೇಥಿ ಸೀಡ್ ಕಟ್ಕೋತೀನಿ. ನಿಮ್ಗೆ L1 L2 ನಲ್ಲಿ ಪೇನ್ ಇದೆ, ಎಲ್ಲಿ ನೋವಿದೆ ಆ ಜಾಗ, ಅದಕ್ಕೆ ಸಂಬಂಧಪಟ್ಟಂತಹ ಅಂಗ ಅಂದ್ರೆ ಕಿಡ್ನಿ, ಅದಾದ್ಮೇಲೆ ಅದಕ್ಕೆ ರಿಲೇಟ್ ಆಗಿರುವಂತಹ ಕನೆಕ್ಟೆಡ್ ಸ್ಪೈನಲ್,
ಬಂದು L1 L2 ನಲ್ಲಿ ನನಗೆ ಪೇನ್ ಇತ್ತು. ಅಲ್ಲಿ ನೋಡಿ ನಾನು L3 ನಲ್ಲಿ ಹಾಕೊಂಡಿದ್ದೀನಿ. ಇದು L2 ನಲ್ಲಿ L3 ನಲ್ಲಿ ಹಾಕಿದ್ದೀನಿ. ನಿಮ್ಗೆ ಲಂಬರ್ ಇದ್ರೆ ಇನ್ನೂ ಕೆಳಗಡೆ ಪೇನ್ ಬಾಲ್ ಸಿಗುತ್ತೆ ನಿಮ್ಗೆ, ಅಲ್ಲಿ ಹಾಕೊಳ್ಳಿ. ಸೊ ಇನ್ನು ಮೂರನೇ ಮೆಥಡ್ ಬಂದ್ಬಿಟ್ಟು ರಿಲೇಟೆಡ್ ಆರ್ಗ್ಯಾನ್ ಆಯ್ತು. ಆಯುರ್ವೇದಿಕ್ ಆಕ್ಯುಪ್ರೆಷರ್. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ಈಗ ಕಿಡ್ನಿ ನಾನು ರಿಲೇಟೆಡ್ ಆರ್ಗ್ಯಾನ್ ಅಂದೆ ಅಲ್ವಾ, ಅದೇ ಕಿಡ್ನಿನ ಇಲ್ಲೇ ಟ್ರೀಟ್ ಮಾಡ್ತೀರಾ. ಇದು ಕಿಡ್ನಿ ಜಾಯಿಂಟ್, ರೈಟ್ ಹ್ಯಾಂಡ್. ಕಿಡ್ನಿನ ಈ ತರ ಹಾಕಿದ್ದಾರೆ ಮೇಡಮ್, ಎದುರು ಬದ್ರು ಎರಡು ಮುಖಾನ ಹಿಂಗೆ ಎದುರು ಬದ್ರು ಇರಬೇಕು. ಕಿಡ್ನಿ ಬೀನ್ಸ್ ಇದು ಹಿಂಗಿದೆ ಅಂದ್ರೆ ಎರಡೂನು ಎದುರು ಬದ್ರು ಇರಬೇಕು. ಇದು ನನ್ನ ಕೈಯಲ್ಲಿ ಕಾಣಿಸ್ತಾ ಇದೆ ಇಲ್ಲ ಗೊತ್ತಿಲ್ಲ, ಎದುರು ಬದ್ರು ಇರುತ್ತೆ ಈ ತರ. ಅದನ್ನೇ ನಾನು ಇಲ್ಲಿ ಪಿಕ್ಚರ್ ಅಲ್ಲಿ ಬರೆದು ಹಾಕಿದ್ದೀನಿ. ಅಲ್ಲಿ ಬರ್ದಿದ್ದಾರೆ. ಕಮ್ಮಿ ನಿಮ್ ಕಿಡ್ನಿ ಪಾಯಿಂಟ್ ಇಲ್ಲೇನೆ ಬರುತ್ತೆ. ನಿಮ್ ಕೈಯಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಬರುತ್ತೆ, ಈ ಕಡೆ ಇದೊಂದು ಇಲ್ಲಿ ಬರುತ್ತೆ. ಸೊ ಈ ತರ ಸೀಲ್ ಹಾಕಬೇಕು ಎದುರು ಬದ್ರು. ಅಲ್ಲಿ ನೋಡಿ ಮೇಡಮ್, ಹಾ ಎದುರು ಬದ್ರು ಬರುತ್ತೆ. ಸೊ ಆಪೋಸಿಟ್ ಡೈರೆಕ್ಷನ್ ಅಲ್ಲೇ ಇರಬೇಕು. ಸೊ ಇಲ್ಲ ಆಯ್ತು. ಆಯುರ್ವೇದಿಕ್ ಆಕ್ಯುಪ್ರೆಷರ್, ಇದು 4ನೇ ಮೆಥಡ್ ತಗೋತಾ ಇದೀನಿ. ರೈಟ್ ಹ್ಯಾಂಡ್, ಇಂಡೆಕ್ಸ್ ಫಿಂಗರ್, ಕಿಡ್ನಿ ಜಾಯಿಂಟ್, ಯೂರಿನರಿ ಬ್ಲಾಡರ್ ಜಾಯಿಂಟ್. ಯೂರಿನರಿ ಇಶ್ಯೂಸ್ಗೆಲ್ಲ ಟ್ರೀಟ್ ಮಾಡುವಾಗ ಯೂರಿನರಿ ಬ್ಲಾಡರ್ ಜಾಯಿಂಟಿಗೆ ಹೋಗ್ತೀರಾ. ಕಿಡ್ನಿ ಸಂಬಂಧಪಟ್ಟ ಹಾಗೆ ಟ್ರೀಟ್ ಮಾಡುವಾಗ ಲಂಬರ್ ಅದಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಅದಕ್ಕೆ ಇನ್ನ ಎಕ್ಸ್ಟ್ರಾ ಒಂದು ಥೆರಪಿ ಮಾಡೋಕೆ, ಇನ್ನು ಎಕ್ಸ್ಟ್ರಾ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಇನ್ನು ಬೇಗ ರಿಲೀಫ್ ಆಗುತ್ತೆ ನಿಮ್ಗೆ. ಹಾಗಾಗಿ ನಾನು ಸುಜೋಕೋ ಪ್ರಕಾರ ಈ ಕಿಡ್ನಿ ಆರ್ಗ್ಯಾನ್ ರಿಫ್ಲೆಕ್ಸ್ ಮಾತ್ರನ ಯೂಸ್ ಮಾಡ್ಕೋತಾ ಇಲ್ಲ ನಾನು. ಈ ಕಿಡ್ನಿ ಆರ್ಗ್ಯಾನ್ ಇಲ್ಲಿ ಎನ್ಹಾನ್ಸ್ ಮಾಡೋದ್ರ ಜೊತೆಗೆ ಆಯುರ್ವೇದಿಕ್ ಆಕ್ಯುಪ್ರೆಷರ್ ನಲ್ಲಿ ಕಿಡ್ನಿ ಜಾಯಿಂಟ್ ಬಂದ್ಬಿಟ್ಟು ಕಿಡ್ನಿ ಬಂದು ಈ ಜಾಯಿಂಟಿಗೆ ಕನೆಕ್ಟ್ ಆಗಿದೆ ಅಂತ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಹೇಳುತ್ತೆ. ಆ ಜಾಯಿಂಟ್ ಪ್ರಕಾರ ಇದು ಕಿಡ್ನಿ ಜಾಯಿಂಟ್, ಇದು ಯೂರಿನರಿ ಬ್ಲಾಡರ್ ಜಾಯಿಂಟ್. ಸೊ ಈ ಕಿಡ್ನಿ ಜಾಯಿಂಟಿಗೆ ನೀವು ಮೇಥಿ ಸ್ಟ್ರಿಪ್ನ, ಆಗ್ಲೇ ನಾನು ತೋರಿಸಿದ್ದಲ್ಲ ಈ ರೀತಿ ಸ್ಟ್ರಿಪ್, ಆ ಮೇಥಿ ಸ್ಟ್ರಿಪ್ನ ಕಟ್ಟಿ. ಅಲ್ಲಿಗೆ ಈ ಮೆಥಡ್ ಮುಗೀತು. ನಿಮ್ಮ ಲಂಬರ್ ಇಶ್ಯೂಸ್ ಏನಿದೆ, ಇನ್ನೊಂದೇನಿದೆ ಎಲ್ಲ ಮುಗೀತು. ಅದಕ್ಕೆ ರಿಲೇಟೆಡ್ ಪ್ರೆಷರ್ ಬಂದು ಸರ್ ಕ್ಲಾಸ್ದಲ್ಲಿ ನಿಮ್ಗೆ ಹೇಳಿದ್ದಾರೆ, K3 ಹೇಳಿರ್ತಾರೆ, ಇಲ್ಲ liver 3 ಹೇಳಿರ್ತಾರೆ. ಲಿವರ್ ಕೂಡ ನಿಮ್ಗೆ ಸ್ವಲ್ಪ ಮೇಲ್ ಬರ್ತಾ ಈ ಲಂಬರ್ಗಿಂತ L1 L2 ಥೊರಾಸಿಕ್ 6-7 ಗೆ ಬರ್ತಾ ನಿಮ್ಗೆ ಅದು ಲಿವರ್ ಕನೆಕ್ಟ್ ಆಗಿರುತ್ತೆ. ಆವಾಗ ನೀವು ಲಿವರ್ ಟ್ರೀಟ್ ಮಾಡಿ. ಇಲ್ಲಿ ಹಾಕ್ತಿರಲ್ಲ ಜಾಯಿಂಟ್ಗೆ ಫುಲ್ ಮೇಥಿ ಸ್ಟ್ರಿಪ್, ಇಲ್ಲಿ ಹಾಕೊಳ್ತೀರಲ್ಲ, ಕಿಡ್ನಿಗೆ ಹಾಕೊಳ್ತಾ ಇದೀನಿ ನಾನೀಗ. ಇನ್ನೊಂದ್ ಚೂರ್ ಮೇಲ್ಗಡೆ ಪೇನ್ ಇದೆ ನನ್ಗೆ ಅಂತ ಅನ್ನೋದಾದ್ರೆ ಅವಾಗ ಅದು ಲಂಬರಿಗೆ ಬರಲ್ಲ. ಇನ್ನೊಂದ್ ಚೂರ್ ಮೇಲ್ಗಡೆ ಪೇನ್ ಇದೆ, ಕೆಲವರು L1 L2 ಥೊರಾಸಿಕ್ 10-9 ಇಲ್ಲಿ ಪೇನ್ ತೋರಿಸ್ತಿರ್ತಾರೆ. ಅವಾಗ ನೀವು ಲಿವರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಅದಕ್ಕಿಂತ ಇನ್ನೊಂದ್ ಚೂರ್ ಏನಾದ್ರೂ ನಿಮಗೆ ಮೇಲ್ಗಡೆ ಪೇನ್ ಬರ್ತಾ ಇದೆ ಅಂದ್ರೆ ಸ್ಪ್ಲೀನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ತರ ಅಲ್ಲಿಗೆ ಹೆಂಗ್ ಹೇಳ್ತೀರಾ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಈ ಸ್ಪೈನಲ್ ಇದಕ್ಕೆ ಹೋಗಿ ನೀವು ಯಾವ ಆರ್ಗ್ಯಾನು ಅಲ್ಲಿ ಯಾವ ಒಂದು ಸ್ಪೈನಲ್ಗೆ ಕನೆಕ್ಟ್ ಆಗಿದೆ, ಯಾವ ನರ್ವ್ ಎಲ್ಲಿ ಕನೆಕ್ಟ್, ಲಿವರ್ ನರ್ವ್ ಎಲ್ಲಿ ಕನೆಕ್ಟ್ ಆಗಿದೆ. ನಿಮಗೆ ಪೇನ್ ಬರ್ತಿರೋಂಥ ಜಾಗದಲ್ಲಿ ಲಿವರ್ ನರ್ವ್ ಕನೆಕ್ಟ್ ಆಗಿದ್ರೆ ಸ್ಪೈನಲ್ ನಲ್ಲಿ ನೀವು ಆ ಆರ್ಗ್ಯಾನ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಡಿ. ಕರೆಕ್ಟ್, ಸ್ಪ್ಲೀನ್. ಈಗ ಇಲ್ಲಿ ಲಂಬರಿಗೆ ಬಂದಾಗ ಇಲ್ಲಿ ಕಿಡ್ನಿ ಇದೆ, ಅದಕ್ಕಿಂತ ಒಂದ್ ಚೂರ್ ಮೇಲ್ಗಡೆ ಹೋಗ್ತಾ ಸ್ಪ್ಲೀನ್ ಇದೆ. ನಾನು ಥೊರಾಸಿಕ್ ಮತ್ತೆ ಲಂಬರ್ 1-2 ಎಲ್ಲ ಬಂದಾಗ ಲಿವರ್ ಹೇಳಿದೆ, ಸ್ಪ್ಲೀನಿಗೆ ಟ್ರೀಟ್ಮೆಂಟ್ ಕೊಡಿ. ಅದಕ್ಕಿಂತ ಇನ್ನೊಂದು ಚೂರ್ ಮೇಲ್ಗಡೆ ಹೋದಾಗ ಪೇನ್ ಬಂದ್ರೆ ಲಿವರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಅದನ್ನ ಇನ್ಸೆಕ್ಟ್ ಮೆಥಡ್ ಅಲ್ಲಾದ್ರೂ ಸೆಲೆಕ್ಟ್ ಮಾಡಿ, ಇಲ್ಲ ಇಲ್ಲಿಗೆ ಬಂದು ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟಿಗೆ ಬಂದು ಇಲ್ಲಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಈ 4 ಸ್ಟೆಪ್ ನಿಮ್ಗೆ ಗೊತ್ತಾಯ್ತಲ್ವಾ? ಅಫೆಕ್ಟೆಡ್ ಆರ್ಗ್ಯಾನ್, ರಿಲೇಟೆಡ್ ಆರ್ಗ್ಯಾನ್, ಸ್ಪೈನಲ್ಗೆ ಬೇಕಿದ್ರೆ ನೀವು ಸ್ಪೈನಲ್ ಇಲ್ಲಿ ಕನೆಕ್ಟ್ ಆಗಿಲ್ಲ, ಮಾಡ್ಕೊಂಡಿಲ್ಲ ಅಂದ್ರೆ ನಡೆಯುತ್ತೆ, ಯಾಕಂದ್ರೆ ಇಲ್ಲೇ ಇದೆ, ಅದು ಆಲ್ರೆಡಿ ಇಲ್ಲೇ ಕನೆಕ್ಟ್ ಆಗಿದೆ. ಆದ್ರೂ ನನಗೆ ಫಾಸ್ಟ್ ರಿಸಲ್ಟ್ ಬರ್ಲಿ, ನಂಗೆ ತುಂಬಾ ನೋವಾಗ್ತಿದೆ, ನನ್ ಕೂರಕ್ ಆಗ್ತಿಲ್ಲ, ನಿಲ್ಲಕ್ ಆಗ್ತಿಲ್ಲ ಅಂದ್ರೆ ಇಲ್ಲಿಂದ ನೀವು ಸ್ಪೈನಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ಸೆಕ್ಟ್ ಸಿಸ್ಟಮ್ ಅಲ್ಲಿ ಒಂದು ಬೆರಳಲ್ಲಿ ನಾವು ಇಲ್ಲಿ ಸ್ಪೈನಲ್ ನ ನೋಡ್ತಾ ಹೋಗ್ತೀವಲ್ವಾ, ಇದರಲ್ಲಿ ನೀವು ಲಂಬರ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಅದ್ರ ರಿಲೇಟೆಡ್ ನ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಅಲ್ಲಿ ಎಲ್ಲಾ ಜಾಯಿಂಟ್ ಅಲ್ಲೂ ಒಂದೊಂದು ಆರ್ಗ್ಯಾನ್ ಬರುತ್ತೆ ಅಂತ ಹೇಳಿದೆಲ್ಲ, ಅಲ್ಲಿ ಹೋಗಿ ಆರ್ಗ್ಯಾನ್ ನೋಡಿ ಎಲ್ಲಿದೆ ಅಂತೇಳಿ. ರಿಲೇಟೆಡ್ ಆರ್ಗ್ಯಾನ್, ಸ್ಪ್ಲೀನ್ ಎಲ್ಲಿದೆ, ಕಿಡ್ನಿ ಎಲ್ಲಿದೆ, ಲಿವರ್ ಎಲ್ಲಿದೆ, ಈ ಜಾಯಿಂಟ್. ಆಯಾ ಜಾಯಿಂಟ್ಗೆ ಹೋಲ್ ಮೇಥಿ ಸ್ಟ್ರಿಪ್ ನ ಟೇಪ್ ಮಾಡಿ ರಾತ್ರಿ ಪೂರ್ತಿ ಬಿಟ್ಬಿಡಿ.
ಬೆಳಗ್ಗೆ ಇದ್ ಮಾಡಿ. ಆಮೇಲೆ ನಿಮ್ಗೆ ಹೋಗ್ತಾ ಹೋಗ್ತಾ ಕಡಿಮೆ, ಇದೊಂದು 15 ಡೇಸ್ ಫಾಲೋ ಮಾಡಿ ಸಾಕು. 10 ಡೇಸ್ 1 ವೀಕ್ or 10 ಡೇಸ್ ಫಾಲೋ ಮಾಡೋಷ್ಟರಲ್ಲಿ 100% ನಿಮ್ಗೆ ರಿಸಲ್ಟ್ ಬರುತ್ತೆ. ನಿಮ್ಗೆ ಆ ಪೇನ್ ರಿಲೀಫ್ ನಿಮ್ಗೆ ಚೆನ್ನಾಗೇ ಗೊತ್ತಾಗುತ್ತೆ, ನಿಮ್ಗೆ ಆ ಪೇನ್ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು. ಈಗ ಸರ್ ಹೇಳಿದ್ರು ಮಂಡಿ ನೋವಿಗೆ ಹೇಳಿ ಅಂತ ಹೇಳ್ಬಿಟ್ಟು. ಸಯಾಟಿಕಾ ಎಲ್ಲ ಏನ್ ಹೇಳ್ತಾ ಇದೀರಾ ಅದೆಲ್ಲ ಕೂಡ ಸ್ಪೈನಲ್ಗೆ ಕನೆಕ್ಟ್ ಆಗಿರುವಂತ ನರ್ವ್ಗೆ ಕನೆಕ್ಷನ್, ಸ್ಪೈನಲ್ ನರ್ವ್ ಕನೆಕ್ಷನ್ ಏನಿದೆ ಅಲ್ಲಿ ಸರಿಯಾಗಿ ಇದಾಗಿಲ್ಲ ಅಂತ ಹೇಳಿದ್ರೇನೆ, ಕನೆಕ್ಷನ್ ಮಿಸ್ ಆಗಿದೆ ಅಂತ ಹೇಳಿದ್ರೇನೆ ನಿಮ್ಗೆ ಸಯಾಟಿಕಾ ನೋವು ಬರೋದು. ಹಾಗಾಗಿ ಅವರು ಕೂಡ ಇದನ್ನೇ ಅಪ್ಲೈ ಮಾಡಿ. ಇನ್ನೂ ಒಂದ್ ಹೆಜ್ಜೆ ಹೋಗೋದಾದ್ರೆ ಹೋಲು ಬಾಡಿನಲ್ಲಿ ಸಯಾಟಿಕಾ ನರ್ವ್ ಬಂದ್ಬಿಟ್ಟು ಇಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಕರೆಸ್ಪಾಂಡೆನ್ಸ್ ಅಲ್ಲಿ ಹೇಳಿದ್ದೆ. ಸುಜೋಕೋ ಕರೆಸ್ಪಾಂಡೆನ್ಸ್, ಬಾಡಿ ಕರೆಸ್ಪಾಂಡೆನ್ಸ್ ಹೇಳುವಾಗ ಈ ಜಾಗ ಹೇಳಿದ್ದೆ ನಾನು. ಇಲ್ಲಿಂದ ಈ ಲೈನ್ ವರ್ಗು ಅದು ಅಫೆಕ್ಟೆಡ್ ಆರ್ಗನ್. ಸಯಾಟಿಕಾ ಇದೆ ಅಲ್ಲ ನಿಮ್ಗೆ, ಸಯಾಟಿಕಾ ನೋವಿರೋರು ಕೂಡ ಕಿಡ್ನಿನ ಟ್ರೀಟ್ ಮಾಡ್ಲೇಬೇಕು. ಕಿಡ್ನಿ ರಾಜ್ಮಾ ಹಾಕೊಳ್ಳೇಬೇಕು ನೀವಿಲ್ಲಿ. ಈ ತರ ಅಪೋಸಿಟ್ ಒಂದಕ್ಕೊಂದು ಮುಖ ಮಾಡಿ ಇರೋ ತರ ರಾಜ್ಮಾ ಹಾಕೊಳ್ಳೇಬೇಕು. ಇಲ್ಲಿ ನೀವೇನ್ ಮಾಡ್ತೀರಾ, ಮೇತಿನ ಜೋಡಿಸ್ಕೊಳ್ತೀರಾ. ನಾನ್ ನಿಮ್ಗೆ ಹೇಳಿದ್ದೆ ಅವಾಗ ಆಪಲ್ ಸೀಡೋ ಸಮಥಿಂಗ್ ಏನೋ ಹೇಳಿದ್ದೆ, ಬಿಡಿ ಅದೆಲ್ಲ ನೀವು ಒಂದು ಲೆವೆಲ್ಗೆ ಬಂದಾಗ ಖಂಡಿತ ನೀವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀರಾ. ಅದೆಲ್ಲ ಮಾನಿಟರ್ ಮಾಡಿ ಅಪ್ಲೈ ಮಾಡಬೇಕು. ಕೆಲವ್ರಿಗೆ ಆಪಲ್ ಸೀಡ್ ಎಲ್ಲಿ ಸಿಗುತ್ತೆ, ಆಪಲ್ ತಿಂದಾಗ ಎತ್ತಿಟ್ಕೋಬೇಕು. ಮೇಥಿ ಸೀಡೆಲ್ಲ ಆಗುತ್ತೆ. ಈ ತರ ಜೋಡಿಸ್ಕೊಳ್ತೀರಲ್ಲ, ನಾನ್ ಸರಿ ಜೋಡಿಸಿಲ್ಲ, ನೀವು ನೀಟಾಗಿ ಜೋಡಿಸ್ಕೊಳ್ಳಿ, ಇದು ಬಿದೋಗ್ತಾ ಇದೆ. ಬಟ್ ಇದನ್ನ ನೀವು ಈ ಸಯಾಟಿಕಾ ಇದು ಪ್ಲೇಸ್ ಏನಿದೆ ಆ ಪ್ಲೇಸ್ಗೆ ನೀಟಾಗಿ ಟೇಪ್ ಮಾಡಿ. ಇನ್ನು ಚಿಕ್ಕ ಟೇಪ್ ತಗೊಳ್ಳಿ ನೀವು. ಇನ್ನೊಂದ್ ಸ್ವಲ್ಪ ಆಗ್ಲೇ ಸರ್ ತೋರಿಸಿದ್ರು ನಿಮ್ಗೆ, ಇಷ್ಟಿತ್ತು ಈ ಸೈಜ್. ಇದನ್ನ ತಗೊಳ್ಳಿ, ಹಾಕೊಳ್ಳಿ ಇಲ್ಲಿಗೆ. ಅಫೆಕ್ಟೆಡ್ ಆರ್ಗ್ಯಾನ್ ಇಲ್ಲಿದೆ ಸೀಡ್ ನಂದು. ಬಾಡಿ ಕರೆಸ್ಪಾಂಡೆನ್ಸ್ ಹಂಗೈಯಲ್ಲಿ ಓವರ್ ಆಲ್ ಬಾಡಿ ಸರ್ ತೋರಿಸ್ತಾ ಇದ್ದಾರೆ. ಹಂಗೈಯಲ್ಲಿ ಓವರ್ ಆಲ್ ಬಾಡಿ ಏನಿದೆ ಇದನ್ನ ಸಯಾಟಿಕಾ ಇಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ದೆ ಅಲ್ವಾ. ನಾನೇ ನಿಮ್ಗೆ ತಪ್ಪು ತೋರಿಸ್ತಾ ಇದ್ದೀನಿ. ನನಗೆ ಈ ಮಿರರ್ ಅಲ್ಲಿ ನೋಡ್ಕೊಳ್ಳುವಾಗ ಮೇಡಮ್ ಉಲ್ಟಾ ಎಲ್ಲ ಬರ್ತಿದೆ. ರಿವರ್ಸ್ ಕಾಣಿಸ್ತಾ ಇದೆ, ನೀವು ನೋಡ್ಕೊಂಡು ಹಾಕಿ. ಮತ್ತೆ ಇದು ಮೈಕ್ರೋಪೋರ್ ಟೇಪ್ ಅಂತ ಸಿಗುತ್ತೆ ಎಲ್ಲ ಮೆಡಿಕಲ್ ಸ್ಟೋರ್ ಅಲ್ಲಿ. ಮೆಡಿಟೇಪ್ ಅಂತ ಸಿಗುತ್ತೆ, ಸರ್ಜಿಕಲ್ ಟೇಪ್ ಅಂತ ಸಿಗುತ್ತೆ, ಅಲ್ಲಿಂದ ತಗೊಂಡಾರು ತಗೊಳ್ಳಿ. ನಾನು ಈ ಕಡೆ ಕಟ್ಬಿಟ್ಟೆ ನಿಮ್ಗೆ ತೋರಿಸುವಾಗ. ಐ ಥಾಟ್ ಇದು ರಿಂಗ್ ಫಿಂಗರ್ ಅಂತ. ಉಂಗುರ ಬೆರಳಿನ ಕಡೆಗೆ ಈ ಏರಿಯಾದಲ್ಲಿ ನೀವು ಕಟ್ಟಿ. ಅದೇ ಮಿಡಲ್ ಫಿಂಗರ್ ತಗೊಂಡ್ರೆ ನೀವು ಉಂಗುರ ಬೆರಳ ಕಡೆ ಬರಬೇಕು. ಇಲ್ಲಿ ನೋಡಿ, ಇದು ಮಧ್ಯದ ಬೆರಳಾದ್ರೆ ಇದು ಉಂಗುರ ಬೆರಳು. ಈ ಕಡೆ ಮಧ್ಯದ ಬೆರಳದು ಇಲ್ಲಿ ಈ ಕಡೆಗೆ. ಹೌದು. ನೋಡಿ ಹಲ್ ಕಟ್ಟಿ. ನೋಡಿ ಈ ಮೆಥಡ್ನ ಹೀಗೆ ಫಾಲೋ ಮಾಡ್ಬೇಕಂತ ಇಲ್ಲ. ನಿಮ್ಗೆ ಅಫೆಕ್ಟೆಡ್ ಆರ್ಗನ್ ಸಿಕ್ತಾ, ಅಲ್ಲಿಗೆ ಮಾಡಾಯ್ತಾ, ಡೈರೆಕ್ಟ್ ರಿಲೇಟೆಡ್ ಆರ್ಗನ್ ಬಂತಾ, ಇಲ್ಲಿಗೆ ಮಾಡಾಯ್ತಾ. ಇನ್ನೊಂದು ಮೆಥಡ್ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಯೂಸ್ ಮಾಡ್ಕೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅದು ವೆರಿ ಈಸಿ. ಆಯಾ ಜಾಯಿಂಟ್ ಹೋಗಿ ಕಟ್ಟಿದ್ರೆ ಮುಗೀತು. ಈ ತರ ಈ ಶೇಪು ಇದೇ ತರ ಇರ್ಬೇಕು ಆ ತರ ಏನೂ ಇಲ್ಲ. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಅಲ್ಲಿ ಫುಲ್ ಯೂಸ್ ಮಾಡೋದು ಮೇತಿನೇ. ಎಲ್ಲಾ ಜಾಯಿಂಟ್ ಅಲ್ಲೂ ಕಟ್ಟಕ್ಕೆ ಹೇಳೋದು ನಾನು ಮೇತಿ ಮಾತ್ರ, ಬೇರೆ ಯಾವ್ದು ನಾವು ಯೂಸ್ ಮಾಡಲ್ಲ. ಓಕೆ. ಈಗ ನಾನು ಇಲ್ಲಿ ಸಯಾಟಿಕಾ ನಿಮ್ಗೆ ಹೇಳ್ದೆ ಅಲ್ಲ, ನೀವು ಸಯಾಟಿಕಾನ ಇಲ್ಲಿ ಮಾತ್ರ ಟ್ರೀಟ್ ಮಾಡೋದ್ರ ಜೊತೆಗೆ ಟುವರ್ಡ್ಸ್ ರಿಂಗ್ ಫಿಂಗರ್ ಉಂಗುರ ಬೆರಳಿನ ಕಡೆಗೆ ಇಲ್ಲಿ ಮಾಡೋದ್ರ ಜೊತೆಗೆ ಕಾಲಲ್ಲೂ ಸೆಲೆಕ್ಟ್ ಮಾಡ್ಕೊಡಿ. ಕಾಲಲ್ಲೂ ಇದೇ ತರ ಇರುತ್ತಲ್ವಾ, ಇದು ಹೆಬ್ಬೆಟ್ಟು, ಇದು ನಮ್ಗೆ ಕಾಲುಂಗುರ ಹಾಕುವಂತ ಬೆಟ್ಟು ಇದ್ರ ಪಕ್ಕದಲ್ಲಿ. ಅದ್ರ ಪಕ್ಕದಲ್ಲಿ ಈ ಜಾಗದಲ್ಲಿ ನೀವು ಕಟ್ಟಬಹುದು ಕಾಲಲ್ಲಿ. ಸಯಾಟಿಕಾ ಪೇನ್ ಇರೋರು ಇಲ್ಲಿ ಕಟ್ಟಿ ಸೀಡ್ನ, ಒಳ್ಳೆ ಗುಡ್ ರಿಸಲ್ಟ್ ಬರುತ್ತೆ ನಿಮ್ಗೆ, ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಅದರಲ್ಲಿ. ಮಂಡಿ ನೋವು ಹೇಳಿದ್ರು ಸರ್, ಮಂಡಿ ನೋವು ಒಂದ್ ಸ್ವಲ್ಪ ಹೇಳ್ಬಿಡಿ ಅಂತೇಳಿ. ಸೊ ಎಲ್ಲಾ ಜಾಯಿಂಟ್ಸ್ ಗಳು ಇನ್ನೊಂದು ಏನಿದೆ ಅದನ್ನ ಕಂಟ್ರೋಲ್ ಮಾಡೋ ಬಂದು ಲಿವರ್ ಜಾಯಿಂಟ್ಸ್ ಗಳನ್ನ ಕಂಟ್ರೋಲ್ ಮಾಡೋದು. ಸೊ ಹಂಗಾಗಿ ನೀವು ಮಂಡಿನ ಇಲ್ಲಿ ಏನ್ ತಗೊಳ್ತೀರಾ ಇಲ್ಲಿ ನೋಡಿ. ಇದೇ ನಿಮ್ಗೆ ಮಂಡಿ ಜಾಯಿಂಟ್ ಬರೋದು. ಆಲ್ಮೋಸ್ಟ್ ಮಂಡಿ ಪೇನ್ ಬಂದ್ಬಿಟ್ಟು ಈ ಜಾಗದಲ್ಲಿ ಬರುತ್ತೆ, ಕೆಲವರು ಸೈಡ್ ಅಲ್ಲೇ ಬರೋದು ಈ ಜಾಗದಲ್ಲಿ ಬರುತ್ತೆ ಇಲ್ಲಿ. ಸೊ ನೀವು ನೋಡ್ಕೊಳ್ಳಿ, ನಿಮ್ಗೆ ಇದು ಬಲಗಾಲ ಎಡಗಾಲ ನೋಡ್ಕೊಂಡು ಅಲ್ಲಿ ಚೆಕ್ ಮಾಡ್ಬಿಟ್ಟು ನೀವು ಇಲ್ಲಿ ಸಾಮಾನ್ಯವಾಗಿ ಮೇಥಿ ಸೀಡ್ನ ಯೂಸ್ ಮಾಡ್ತೀವಿ. ಆದ್ರೆ
ಕೇಳಿ ಕೆಲವ್ರಿಗೆ ಚಳಿ ಈ ಜಾಯಿಂಟ್ಸ್ ಅಲ್ಲಿ ಕಫ ಫಿಲ್ ಆಗಿರುತ್ತೆ. ಅದ್ ಹೆಂಗೆ ನೀವು ಕಂಡಿಡ್ಕೋತೀರಾ ಅಂದ್ರೆ ಅವ್ರನ್ನ ಕೇಳಿ ಅವ್ರು ಹೇಳ್ತಾರೆ ನನಗೆ ಶೀತ ಆಗಲ್ಲ, ಬರಿಗಾಲಲ್ಲಿ ನಿಂತ್ರಾಗಲ್ಲ, ತಣ್ಣೀರಾಗಲ್ಲ, ಮಂಡಿ ನೋವು ಜಾಸ್ತಿ ಆಗುತ್ತೆ, ಆಮೇಲೆ ಮಳೆ ಮಳೆ ಬರುವಾಗ ನಂಗೆ ಮಂಡಿ ನೋವು ಜಾಸ್ತಿ ಆಗುತ್ತೆ. ಇದೆಲ್ಲ ಸಿಂಪ್ಟಮ್ಸ್ಗಳು ಅವ್ಳು ಹೇಳ್ತಿದ್ರೆ ಕೋಲ್ಡ್ ಸಿಂಪ್ಟಮ್ಸ್ ಅಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರೆ ಪೆಪ್ಪರ್ ಕಟ್ಟಿ. ಬಾಡಿ ಕರೆಸ್ಪಾಂಡೆನ್ಸ್ ಪ್ರಕಾರ 2 ಕಾಲುಗಳು, ಬಲಗಾಲ ಎಡಗಾಲ ಕೇಳ್ಕೊಂಡು ಅಲ್ಲಿಗೆ ಆ ಒಂದು ಪೇನ್ ಎಲ್ಲಿದೆ ಅಲ್ಲಿಗೆ ಪೆಪ್ಪರ್ ಕಟ್ಟಿ ನೀವು. ಒಂದಿಲ್ದ್ರೆ 2-3 ಆದ್ರೂ ಕಟ್ಟಿ ಅಲ್ಲಿಗೆ ಆ ಪೇನ್ ಇರುವಂತ ಜಾಗಕ್ಕೆ. ಓವರ್ ನೈಟ್ ಬಿಡಿ, ಬೆಳಿಗ್ಗೆ ರಿಮೂವ್ ಮಾಡಿ ಅದನ್ನ. ಇನ್ನು ಕೆಲವರು ಹೇಳ್ತಾರೆ ಕಟ್ಟ ಸೌಂಡ್ ಬರುತ್ತೆ, ಅಲ್ಲಿ ಅಲ್ಲಿ ಫ್ಲೂಯಿಡ್ ಕಡಿಮೆ ಆಗಿರುತ್ತೆ, ಕಾರ್ಟಿಲೇಜ್ ಸೌದಿರುತ್ತೆ, ಅವ್ರಿಗೆ ಪೆಪ್ಪರ್ ಕಟ್ಟಬೇಡಿ, ಮೆಂತ್ಯ ಕಟ್ಟಿ. ದಟ್ಸ್ ಇಟ್. ಅಲ್ಲಿಗೆ ಮೇಥಿ ಸ್ಟ್ರಿಪ್ ಹಾಕಿ. ನೆಕ್ಸ್ಟ್ ಇದು ರಿಲೇಟೆಡ್ ಆರ್ಗ್ಯಾನ್ ಇಲ್ಲಿ ಕಟ್ಕೊಳ್ತೀರಾ. ಇದಾದ್ಮೇಲೆ ಲಿವರಿಗೆ ಹೋಗ್ಬೇಕು, ಯಾಕೆಂದ್ರೆ ಜಾಯಿಂಟ್ಸ್ಗಳನ್ನ ಕಂಟ್ರೋಲ್ ಮಾಡೋದು ಅದೇನೆ. ಸೊ ಲಿವರು ಪ್ಲಸ್ ಕಿಡ್ನಿ 2 ಟ್ರೀಟ್ ಮಾಡಬೇಕು ನೀವು ಇಲ್ಲಿ. ಮಂಡಿ ಅಂತ ಬರುವಾಗ ನಮ್ಗೆ ಫ್ಲೂಯಿಡ್ ಕೊಡುವಂಥದ್ದು ಇದು ಕಿಡ್ನಿ ಆಗಿರೋದ್ರಿಂದ ಕಿಡ್ನಿಗೂ ಸೇಮ್ ಇದೇ ತರ ಕಟ್ಕೊಳ್ತೀರಾ. ಲಿವರ್ಗೆ ಹೋಗ್ತೀರಾ, ಇಲ್ಲಿ ಲಿವರ್ ಇದ್ರಲ್ಲೂ ಬಂದು ಹೆಸರು ಕಾಳು ಕಟ್ತೀರಾ. ಇಲ್ಲಿ ಬೇಡ, ನಾನು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗಿದೆ ಅಲ್ಲ ನನಗೆ, ಇಲ್ಲೇನ್ ಬೇಡ ನನಗೆ, ಇಲ್ಲಿ ಕಿಡ್ನಿ ಕಟ್ಟಿದ್ದೀನಿ, ಬೇರೆ ಲಿವರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಆಯುರ್ವೇದಿಕ್ ಆಕ್ಯುಪ್ರೆಷರ್. ನೀವು ಇಲ್ಲಿ ಅಫೆಕ್ಟೆಡ್ ಆರ್ಗನ್ ಸೆಲೆಕ್ಟ್ ಮಾಡಿ ರಿಲೇಟೆಡ್ ಆರ್ಗನ್ ನ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಅಲ್ಲೇ ಸೆಲೆಕ್ಟ್ ಮಾಡಬಹುದು. ಅಲ್ಲಿ ಈಸಿಯಾಗಿ ನಿಮ್ಗೆ ಜಾಯಿಂಟ್ ಗಳ ಮೇಲೆ ಟ್ರೀಟ್ ಮಾಡಬಹುದು, ಜಾಯಿಂಟ್ ಗಳ ಮೇಲೆ ಹೋಲ್ ಗ್ರೇನ್ ನ ಕಟ್ಟಬಹುದು, ಫುಲ್ ಮೆಥಿ ಸೀಡ್ ಕಟ್ಬಹುದು, ಕನ್ಫ್ಯೂಷನ್ ಇಲ್ಲ. ಇಲ್ಲೇ ನಾನು ಅಫೆಕ್ಟೆಡ್ ಆರ್ಗ್ಯಾನ್ಗೆ ರಿಲೇಟೆಡ್ ಆರ್ಗ್ಯಾನು ನಾನು ಬಾಡಿ ಕರೆಸ್ಪಾಂಡೆಲ್ ತಗೋತೀನಿ, ನನ್ನ ಹೋಲ್ ಬಾಡಿ ಇಲ್ಲಿದೆ, ಇಲ್ಲಿ ತಗೋತೀನಿ ನಾನು ಅನ್ನೋದಾದ್ರೆ ನೀವು ಇನ್ಸೆಕ್ಟ್ ಅಲ್ಲಿ ಇಲ್ಲಾದ್ರೂ ತಗೊಳ್ಳಿ, ನಾನು ಸ್ಪ್ಲೀನ್ ಸೆಲೆಕ್ಟ್ ಮಾಡ್ಕೋತೀನಿ ಅಂದ್ರೆ ಇಲ್ಲಾದ್ರೂ ತಗೊಳ್ಳಿ, ಇಲ್ಲ ಇಲ್ಲಿಗೆ ಬಂದ್ಬಿಟ್ಟು ಲಿವರ್ ಇಲ್ಲಾದ್ರೂ ತಗೊಳ್ಳಿ. ಅಲ್ಲಿಗೆ ತಗೊಂಡು ಲಿವರ್ ಎನರ್ಜಿನ ಇನ್ಕ್ರೀಸ್ ಮಾಡಬೇಕು ನೀವು. ಹಾಗಾಗಿ ನೀವು ಈ ಜಾಗದಲ್ಲಿ ಪೆಪ್ಪರ್ ಕಟ್ಟಬೇಕಾಗತ್ತೆ. ರುಮ್ಯಾಟೆಡ್ ಇರ್ಲಿ, ಆಸ್ಟಿಯೋಆರ್ಥ್ರಿಟಿಸ್ ಇರ್ಲಿ, ಲಿವರ್ ಫಂಕ್ಷನ್ ಡೌನ್ ಆಗಿರುತ್ತೆ. ಲಿವರ್ ಫಂಕ್ಷನ್ ನ ಇಂಪ್ರೂವ್ ಮಾಡ್ಬೇಕಾಗಿರೋದ್ರಿಂದ ನೀವಿಲ್ಲಿ ಪೆಪ್ಪರ್ ಕಟ್ಟಬೇಕಾಗತ್ತೆ. ಎಲ್ಲೇ ಫಂಕ್ಷನ್ ಕಡಿಮೆ ಆಗಿದೆ, ಅದ್ರದ್ದು ಆರ್ಗ್ಯಾನ್ ಫಂಕ್ಷನ್ ನಾನು ಇಂಪ್ರೂವ್ ಮಾಡ್ಬೇಕು ಅಂತಿದ್ರೆ ಪೆಪ್ಪರ್ ಕಟ್ಟಿ. ಎಲ್ಲಿ ಬಾಡಿ ರಿಫ್ಲೆಕ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ಕಟ್ಟಿ ನೀವು. ಬಟ್ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಅಲ್ಲಿ ಹೋಗಿ ನಾನು ಲಿವರ್ ಜಾಯಿಂಟಿಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದ್ರೆ ಹೋಲ್ ಇದು ಮೆಂತ್ಯ ಸೀಡ್. ಗೊತ್ತಾಗಿದೆ ಅಲ್ಲ ಸ್ಟೆಪ್ಸ್ ಹೇಗೆ ಫಾಲೋ ಮಾಡೋದಂತ. ಅಫೆಕ್ಟೆಡ್ ಆರ್ಗ್ಯಾನ್, ರಿಲೇಟೆಡ್ ಆರ್ಗ್ಯಾನ್, ಆಮೇಲೆ ಸ್ಪೈನಲ್ ಸಯಾಟಿಕಾ ಬಂದು ನಿಮ್ಗೆ ನಂಬರ್ 1, 2 ಅಲ್ಲೇ ಸಿಗುತ್ತೆ. ಅದೇ ಗೊತ್ತಾಗತ್ತೆ ಅಂದ್ರೆ ಚಾರ್ಟ್ ನೋಡಿ, ಸ್ಪೈನಲ್ದು ಚಾರ್ಟ್ ನೋಡಿ, ಅಲ್ಲಿ ನಿಮ್ಗೆ ಸಯಾಟಿಕಾ ಎಲ್ಲಿ ಕನೆಕ್ಟ್ ಆಗುತ್ತೆ, ಇನ್ನೊಂದು ಎಲ್ಲಿ ಕನೆಕ್ಟ್ ಆಗುತ್ತೆ, ಅಲ್ಲೇ ಇರುತ್ತೆ ನಿಮ್ಗೆ. ಈಗ ನೀವು ಆರ್ಗನ್ ಯಾವ್ದು ಆರ್ಗನ್ ಎಲ್ಲಿಂದ ಅಂತ ಐಡೆಂಟಿಫೈ ಮಾಡಿ ನೀವು ಹಾಕಿದ್ರಲ್ವಾ, ಸೊ ಅವ್ರಿಗೆ ಗೊತ್ತಾಗಲ್ಲ ಎಲ್ಲಿ ಸೀಡ್ ಹಾಕಬೇಕು ಅಂತ ಗೊತ್ತಾಗಲ್ಲ ನಾರ್ಮಲ್ ಆಗಿ ಅಲ್ವಾ. ಈ ಪ್ರಾಬ್ಲಮ್ ಬಂದಿದೆ ಅಂದ್ರೆ ನಂಗೆ ಬ್ಯಾಕ್ ಪೇನ್ ಬರ್ತಾ ಇದೆ ಅಂದ್ರೆ ಯಾಕೆ ಬರ್ತಾ ಇದೆ, ನಂಗೆ ಹೆಡೇಕ್ ಬರ್ತಾ ಇದೆ ಅಂದ್ರೆ ಯಾಕೆ ಹೆಡೇಕ್ ಬರ್ತಾ ಇದೆ ಅಂತ ಗೊತ್ತಿರಬೇಕು ನಿಮಗೆ. ಸರ್ ಫಸ್ಟ್ ಸೆಕೆಂಡ್ ವಿಡಿಯೋನಲ್ಲೆಲ್ಲ ಹೇಳಿದ್ದಾರೆ, ಇದೇ ಕೋರ್ಸು ಫಸ್ಟ್ ಸೆಕೆಂಡ್ ವಿಡಿಯೋದಲ್ಲಿ ಯಾವ ಎನರ್ಜಿ ಡಿಫಿಷಿಯನ್ಸಿ ಅಥವಾ ಎಕ್ಸಸ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಆ ಬೇಸಿಕ್ಸು ನೀವು ಒಂದು ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳಿ ವಿಡಿಯೋಗಳಲ್ಲಿ, ಮತ್ತು ಗ್ರೂಪಲ್ಲಿ ಬೇಕಾದ್ರೆ ಡಿಸ್ಕಸ್ ಮಾಡಿ ಏನು ಪ್ರಾಬ್ಲಮಿಗೆ ಯಾವ ಆರ್ಗನ್ ಕಂಟ್ರೋಲ್ ಮಾಡುತ್ತೆ ಆರ್ ಅದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸೊ ಹೆಡೇಕ್ ಬರ್ತಾ ಇದೆ ಅಂದರೆ ನಿಮಗೆ ಐದರ್ ಸ್ಟಮಕ್ ಹೀಟ್ ಜಾಸ್ತಿ ಆಗಿರುತ್ತೆ, ಇಲ್ಲ ಗಾಲ್ ಬ್ಲಾಡರ್ ಹೀಟ್ ಜಾಸ್ತಿ ಆಗಿರುತ್ತೆ, ಲಿವರ್ ಹೀಟ್. ಸೊ ಅಲ್ಲಿಗೆ ನೀವೇನು ಹಿಡಿಬೇಕು ಅಂದರೆ ಲಿವರ್ ಹೀಟ್ನ ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಲಿವರ್ ಹೀಟ್ ಕಡಿಮೆ ಮಾಡಬೇಕಂದ್ರೆ ಇಲ್ಲಿ 2 ಪಾಯಿಂಟ್, ಒಂದು ಲಿವರ್ ಆರ್ಗನ್ ಗೊತ್ತಾಯಿತು ಅಥವಾ ಪಾಯಿಂಟ್ ಗೊತ್ತಾಯಿತು, ಮತ್ತು ಹೀಟ್ ಆಗಿದೆ ಅಂತ ಗೊತ್ತಾದಾಗ ಮೇಥಿ ಹಾಕಬೇಕು ಅಂತ ಹೇಳಿದ್ದಾರೆ ಇಷ್ಟೊತ್ತು. ಈ 2 ಪಾಯಿಂಟನ್ನ ಅಬ್ಸರ್ವ್ ಮಾಡಬೇಕು. ಫಸ್ಟ್ ನೀವು ಮೇಥಿನ ಕೈ ತಗೊಳ್ಳಿ, ಲಿವರ್ ಆರ್ಗನ್ನ ಐದರ್ ಈ ಜಾಯಿಂಟ್ಸಲ್ಲಾದ್ರೂ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಥರನಾದ್ರು ತಗೊಳ್ಳಿ, ಇಲ್ಲ ಇನ್ಸೆಕ್ಟ್ಸ್ ಮೆಥಡಲ್ಲಿ ಇಲ್ಲಾದ್ರೂ ತಗೊಳ್ಳಿ ನೀವು, ಎನಿಥಿಂಗ್ ಈಸ್ ಫೈನ್. ಐದರ್ ಇಲ್ಲಿ ಬೇಕಾದ್ರೂ ಹಾಕೋಬೋದು, ಇಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕು. ಇದು ಸರ್ ಹೇಳಿಕೊಟ್ರೋ ಮೆಥಡ್, ಇದು ಪ್ರೆಷರ್ ಪಾಯಿಂಟು, ಇದು ಇನ್ಸೆಕ್ಟ್ಸ್ ಮೆಥಡ್, ಮತ್ತು ರಿಲೇಟೆಡ್ ಆರ್ಗನ್ನು ಅಫೆಕ್ಟೆಡ್ ಆರ್ಗನ್ನು ಮೇಡಮ್ ಹೇಳ್ದಂಗೆ.
ಅದನ್ನು ನೋಡ್ಕೊಳ್ಳಿ. ಈ ವಿಡಿಯೋನ ರಿವಿಷನ್ ಮಾಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಫಸ್ಟ್ ಪಾಯಿಂಟು ಅದನ್ನು ನೋಡ್ಬೇಕು ನೀವು, ಏನು ಪ್ರಾಬ್ಲಮ್ ಆಗಿದೆ, ಅದು ಯಾವ ಆರ್ಗನ್ ಅದನ್ನು ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಗೈನಿಕ್ ರಿಲೇಟೆಡ್ ಯಾವುದೇ ಇಶ್ಯೂ ಇರಲಿ, ಮೋಸ್ಟ್ ಆಫ್ ದಿ ಟೈಮು ಕಿಡ್ನಿ ಕಲ್ಪ್ರಿಟ್ ಇರುತ್ತೆ. ಕಿಡ್ನಿ ಎನರ್ಜಿ ಲೋ ಇರುತ್ತೆ, ಐದರ್ ಹೈ ಇರುತ್ತೆ. ಸೊ ಅಲ್ಲಿಗೆ ನೀವು ಕಿಡ್ನಿನ ಟ್ರೀಟ್ ಮಾಡಬೇಕು. ಕಿಡ್ನಿ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ, ಕಿಡ್ನಿ ಜಾಯಿಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮದು ಇನ್ಸೆಕ್ಟ್ಸ್ ಪಾಯಿಂಟ್ಸಲ್ಲಿ ಪೇನ್ ಪಾಯಿಂಟ್ ಚೆಕ್ ಮಾಡ್ಬೋದು. ಕಿಡ್ನಿ ಪಾರ್ಟಲ್ಲಿ ಈ ಬ್ಯಾಕ್ ಸೈಡ್ ಎಲ್ಲ ಹೇಳಿದ್ರಲ್ಲ ಮೇಡಮ್, ಇಲ್ಲಿ ಅದನ್ನು ನೋಡ್ಕೋಬೋದು. ಈ ಥರ ನೀವು ಐಡೆಂಟಿಫೈ ಮಾಡಬೇಕು. ಮೇಡಮ್ ಹೇಳ್ತಿದ್ದಾರೆ 2 ಹೇಳಿದ್ರು, ಇನ್ನು 100 ಜನ ಇದ್ದಾರೆ, 600 ಜನ ಇದ್ದಾರೆ. 600 ಜನಕ್ಕೆ ಎಲ್ಲ ಬೇರೆ ಬೇರೆ ಪ್ರಾಬ್ಲಮ್ ಇರ್ಬೋದು. ಫಸ್ಟ್ ನೀವು ಆರ್ಗನ್ ಯಾವ್ದು ಇಂಪ್ಯಾಕ್ಟ್ ಆಗಿದೆ, ಯಾವುದರಿಂದ ಪ್ರಾಬ್ಲಮ್ ಆಗ್ತಾ ಇದೆ ನೋಡಬೇಕು. ಅಲ್ಲಿಂದ ಆ ಪಾಯಿಂಟ್ ಎಲ್ಲಿದೆ, ಆ ಆರ್ಗನ್ದು ಪಾಯಿಂಟ್ ಎಲ್ಲಿ ಬರುತ್ತೆ ನಿಮ್ಮ ಕೈನಲ್ಲಿ, 2 ಕೈನಲ್ಲೇ ಇರುತ್ತೆ. ಕೈ ಬಿಟ್ಟರೆ ಬೇರೆ ಕಡೆ ಎಲ್ಲೂ ಟ್ರೀಟ್ಮೆಂಟ್ ಮಾಡಲ್ಲ. ಇದನ್ನು ಬಾಡಿ ಮಿನಿಯೇಚರ್ ಅಂತ ತಗೊತಾರೆ. ಫಸ್ಟ್ ಕ್ಲಾಸಲ್ಲಿ ಸರ್ ಹೇಳಿದ್ದಾರೆ ಹೆಡ್ಡು, ಮೇಡಮ್ ಕೂಡ ಹೇಳಿದ್ದಾರೆ ಇದೆಲ್ಲ ಹೆಡ್, ಇಲ್ಲಿಂದ ಹೆಡ್ಡು, ಬ್ಯಾಕ್ ಸೈಡು ಇದು ಹೆಡ್ಡು, ಸ್ಟಮಕ್ ಪಾರ್ಟು, ಸೊ ಇವೆರಡು ಕಾಲು, ಇವೆರಡು ಕೈ, ಇದೆಲ್ಲ ಹೇಳಿದಾರಲ್ವಾ. ಸೊ ಅದೇ ಥರ ನೀವು ಐಡೆಂಟಿಫೈ ಮಾಡಿ ಆ ಪಾಯಿಂಟಿಗೆ ಹಾಕ್ಕೊಂಡು ಹೋದರೆ ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಅದು ಎಷ್ಟು ದಿನ ಹಾಕಬೇಕು ಅನ್ನೋದು ಡಿಪೆಂಡ್ಸ್ ಆನ್ ಯುವರ್ ಟ್ರೀಟ್ಮೆಂಟು. ನಿಮ್ಗೆ ಸಿವಿಯರ್ ಇದ್ದರೆ ಸ್ವಲ್ಪ ಒಂದು 15 ದಿನ ಹಂಗೆ ಹಾಕ್ಕೊಳ್ಳಿ. ಇಲ್ಲಾಂದರೆ ಹೆಡೇಕಿಗೆಲ್ಲ ಒಂದು 20 ನಿಮಿಷ, ಅರ್ಧ ಗಂಟೆಯಲ್ಲೇ ರಿಸಲ್ಟ್ ಬರುತ್ತೆ. ಸೊ ತುಂಬ ಪ್ರಾಬ್ಲಮ್ಗಳಿಗೆ ಕಮ್ಮಿ ಸಿವಿಯರ್ ಇಲ್ಲದೆ ಇರೋದಕ್ಕೆಲ್ಲ ಇಮಿಡಿಯೇಟ್ ರಿಸಲ್ಟ್ ಬರುತ್ತೆ, ಒಂದು ಅರ್ಧ ಗಂಟೆಯಲ್ಲಿ ತೆಗಿಬೋದು. ಕೆಲವೊಂದೆಲ್ಲ ಬ್ಯಾಕ್ ಪೇನು, ಸೊಂಟ ನೋವು, ಬೇರೆ ಬೇರೆ BP, ಶುಗರ್ಗೆಲ್ಲ ನೀವು ರಾತ್ರಿ ಎಲ್ಲ ಹಾಕಬೇಕು. ಹೋಲ್ ನೈಟ್ ಹಾಕ್ಕೊಂಡು ಬೆಳಿಗ್ಗೆ ತೆಗೆದ್ರೆ ಆಯಿತು, ಟೇಪ್ನ ಮೇತಿ ಸ್ಟ್ರಿಪ್ ಮಾಡಿಕೊಂಡು ಆ ಥರ ಮಾಡಿ. ಸೊ ಅದು ಬಿಟ್ಟರೆ ಇನ್ನೊಂದು ರೂಲ್ಸ್ ಏನಂದರೆ, ಊಟ ಮಾಡಿದ ತಕ್ಷಣ ಹಾಕಂಗಿಲ್ಲ ಯಾವುದೇ ಸೀಡ್ನ. ಊಟ ಮಾಡಿದ ತಕ್ಷಣ ಹಾಕಂಗಿಲ್ಲ. ಊಟ ಮಾಡಿ 1.5 ಅವರ್ ಆದಮೇಲೆ, ಆ 1.5 ಅವರ್ಗಿನ ಜಾಸ್ತಿ ಅಂದರೆ 2 ಅವರ್ಸ್ ಆಗ್ಬೋದು, 1.5 ಅವರ್ಗಿನ ಜಾಸ್ತಿ ಆದಮೇಲೆ ಹಾಕ್ಕೋಬೋದು. ಮತ್ತು ಇನ್ನೊಂದು ಪಾಯಿಂಟು, ಯೂರಿನೇಷನ್ಗೆ ಹೋಗಿ ಬಂದಮೇಲೆ ಅಥವಾ ನೀವು ಮೋಷನ್ ಎಲ್ಲ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಹಾಕ್ಬೋದು. ಯಾವ ಟೈಮಲ್ಲಿ ಹಾಕಬೇಕು ಅಂದರೆ ಐದರ್ ಡೇನಲ್ಲಿ ಹಾಕಿ, ನೈಟ್ ಹಾಕಿ, ಎನಿ ಟೈಮ್ ಹಾಕ್ಬೋದು. ಬಟ್ ಈ 2 ರೂಲ್ಸು ಫಾಲೋ ಮಾಡಿ. ಏನಾದ್ರು ಊಟ ಮಾಡಿದಾಗ ಒಂದು 1.5 ಅವರ್ ಗ್ಯಾಪ್ ಕೊಡಿ, ಆಮೇಲೆ ಹಾಕಿ. ಇಲ್ಲಾಂದರೆ ಯೂರಿನೇಷನ್ ಆದ ಒಂದು 30 ಮಿನಿಟ್ಸ್ ಬಿಟ್ಟು ಹಾಕಿ, ಆವಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮೇಡಮ್ ಕಂಟಿನ್ಯೂ ಮಾಡಿ. ಡಿಸೀಸ್ಗೆ ಟ್ರೀಟ್ಮೆಂಟ್ ಕೊಡುವಾಗ ಅದು ಹೀಟ್ಗ ಕೋಲ್ಡ್ಗ ಈ ತರ ಡಿವೈಡ್ ಮಾಡೋದನ್ನ ನೀವು ಸ್ವಲ್ಪ ಕಲ್ತ್ಕೊಳ್ಳಿ. ಈಗ ಅವ್ರು ಏನಾದ್ರೂ ಒಂದು ಪ್ರಾಬ್ಲಮ್ ಹೇಳ್ತಾ ಇದಾರೆ ಅಂದ್ರೆ, ಅದು ಅವ್ರಿಗೆ ಪಿತ್ತ ಎಕ್ಸೆಸ್ ಆಗಿ ಬರ್ತಾ ಇದೆಯಾ. ನಾನು ಹೆಡ್ಡೇಕಿಗೆ ಹೇಳಿದೆ ನಿಮ್ಗೆ ಅಲ್ವಾ, ತುಂಬಾ ಜನಕ್ಕೆ 80-90%ಗೆ ಪಿತ್ತ ಎಕ್ಸೆಸ್ ಆಗಿ ತಲೆ ಸುತ್ತೋದು, ತಲೆನೋವು ಬರೋದು ಎಲ್ಲ ಬರುತ್ತೆ. ಅದೇ ಅವ್ರ ಸಿಂಪ್ಟಮ್ಸ್ ನ ಕೆಲವ್ರು ಹೇಳುವಾಗ ಪಟ 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 ಅಂತ ತಲೆ ನೋಯ್ತಾ ಇದೆ, ಕಣ್ಣು ಓಪನ್ ಮಾಡಕ್ ಆಗ್ತಾ ಇಲ್ಲ, ಅಷ್ಟು ನೋಯ್ತಾ ಇದೆ, ಅನ್ಬೇರೇಬಲ್ ಪೇನ್ ಇದೆ, ಈ ತರ ಹೇಳ್ತಾರೆ. ಅದನ್ನ ನಾವು ಪಿತ್ತ ಅಂತ ಕನ್ಸಿಡರ್ ಮಾಡ್ಬೋದು. ಈ ಪಿತ್ತಕ್ ಮಾತ್ರ ಈ ಮೂಮೆಂಟ್ ಜಾಸ್ತಿ ಇದ್ದಾಗ ಅದು ಹೇಗೆ ಇರುತ್ತೆ ಅಂದ್ರೆ, ಅವ್ರದ್ದು ಆ ನರ್ವ್ ನಮ್ಗೆ ಹೊರಗಡೆ ಕಾಣ್ತಾ ಇರುತ್ತೆ, ಹೊಡ್ಕೋತಾ ಇರೋದು, ಅಥವಾ ಸೆನ್ಸ್ ಆಗುತ್ತೆ ನೀವು ತರ ಕೈ ಇಟ್ರೆ ಆ ತರ. ಅದಕ್ಕೆ ನೀವು ಆ ಡಿವೈಡ್ ಮಾಡೋದು ಹೆಂಗೆ, ನಾನು ಅವ್ರು ಹೇಳಿರುವಂತ ಪ್ರಾಬ್ಲಮ್ನ ಅಂತ ನಾನು ನಿಮ್ಗೆ ಜಸ್ಟ್ ಒಂದು ಐಡಿಯಾ ಕೊಡ್ತಾ ಇದ್ದೀನಿ. ಇನ್ ಕೆಲವ್ರು ಹೇಳ್ತಾರೆ, ಇಲ್ಲಿ ಹಿಂಭಾಗ ತಲೆನೋವು ಬರ್ತಾ ಇದೆ, ಜೋರಿದ್ಯಾ, ಜೋರಿಲ್ಲ, ಯಾವಾಗ್ಲೂ ಇರುತ್ತೆ ತಲೆನೋವು, ಕಾನ್ಸ್ಟ್ಯಾಂಟ್ ಆಗಿರುತ್ತೆ, ಅದು ಪಟ ಪಟ ಆ ತರ ಎಲ್ಲ ಏನಿಲ್ಲ, ತಲೆ ಭಾರ ಅನ್ನಿಸ್ತಾ ಇದೆ ನೋಡಿ, ಇದೆಲ್ಲ ಹೆವಿನೆಸ್. ಈ ತಲೆ ಭಾರ ಅನ್ನಿಸ್ತಾ ಇದೆ, ನಿಧಾನ ನೋವಿದೆ, ಆದ್ರೆ ಯಾವಾಗ್ಲೂ ಇರುತ್ತೆ ಅಲ್ಲಿ ತಲೆ ಹಿಂಭಾಗದಲ್ಲಿ, ಅಥವಾ ನಿಮ್ಗೆ ತಲೆನಲ್ಲಿ ಎಲ್ಲೇ ಒಂದ್ ಕಡೆ ಸ್ಲೋ ಇದೆ, ಬಟ್ ಕಾನ್ಸ್ಟ್ಯಾಂಟ್ ಇದೆ, ಭಾರ ಇದೆ, ಈ ತರ ಹೆವಿನೆಸ್ ಇದೆ, ಈ ತರ ಹೇಳ್ತಾರಲ್ಲ, ಅಲ್ಲಿ ಪೆಪ್ಪರ್ ಯೂಸ್ ಮಾಡಿ. ಈ ತುಂಬಾ ಸಿವಿಯರು, ಕಣ್ಬಿಡಕ್ಕಾಗ್ದಷ್ಟು ನೋವಿದೆ, ತಡ್ಕೊಳಕ್ ಆಗ್ತಿಲ್ಲ ಅನ್ನೋರಿಗೆ ಮೇಥಿ ಯೂಸ್ ಮಾಡಿ. ಇದು ಒಂದ್ ಎಕ್ಸಾಂಪಲ್ ನಾನು ತಲೆನೋವು ವಿಷಯಕ್ಕೆ ನಾನು ನಿಮ್ಗೆ ಕೊಟ್ಟಿದ್ದು. ಇದೇ ತರ ಯಾರೇ ನಿಮ್ಮ ಹತ್ರ ಬಂದು ತೊಂದರೆ ಹೇಳ್ತಾ ಇದ್ರೆ, ಪ್ರಾಬ್ಲಮ್ ಹೇಳ್ತಾ ಇದ್ರೆ, ಫಸ್ಟ್ ಅದವರಿಗೆ ಹೀಟ್ಗೆ ಆಗ್ತಾ ಇದೆಯಾ, ಕೋಲ್ಡ್ಗೆ ಆಗ್ತಿದ್ಯಾ, ಅದನ್ನ ಡಿವೈಡ್ ಮಾಡೋ ಅಂತ ಒಂದು ಇದು ನಮ್ಗಿರ್ಬೇಕು. ಏನ್ ಹೇಳ್ತಾರೆ, ಅದೊಂದು ಜ್ಞಾನ ಇರ್ಬೇಕು ನಮ್ಗೆ. ಅದನ್ನ ನಾವು ಅಬ್ಸರ್ವ್ ಮಾಡ್ಬೇಕು. ಅವ್ರು ಹೇಳುವಂತ ಅವರ ಪ್ರತಿ ಫೀಲಿಂಗ್ಸ್ನು ಅಬ್ಸರ್ವ್ ಮಾಡಿ, ಅವ್ರು ಹೇಳುವಾಗ ಹೆಂಗ್ ಹೇಳ್ತಾರೆ ಅಂತ, ಅದ್ರ ಮೇಲೆ ನೀವು ಪಾಯಿಂಟ್ ಕೊಡಿ. ಅವಾಗ 100% ಅವಾಗ ನಿಮ್ಗೆ ಮೇಥಿ ಕೊಡ್ಬೇಕಾ ಅಥವಾ ಪೆಪ್ಪರ್ ಕೊಡ್ಬೇಕಾ ಅನ್ನೋದು ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಈಗ ತುಂಬಾ ಜನಕ್ಕೆ ಐಸ್ ವಿಷಯಕ್ಕೆ ಬಂದ್ರೆ, ಇಲ್ಲಿ ನೋಡಿ, ಕಣ್ಣು ವಿಷಯಕ್ಕೆ ಬಂದ್ರೆ, ಐ ಡಿಸಾರ್ಡರ್ ಅಂತ ಹೇಳಿದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಇರೋದೇ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಬ್ಲರ್ ಆಗುತ್ತೆ, ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಅಷ್ಟೇ. ಆ ಗ್ಲುಕೋಮಾ ಇರೋದಾಗ್ಲಿ, ಕೆಟ್ರಾಕ್ಟ್ ಬೆಳ್ಕೊಂಡಿರೋದಾಗ್ಲಿ, ಈ ರೆಟಿನೋಪತಿ ಅಂತಾನು ಆಗುತ್ತೆ,
ಆಮೇಲೆ ಇನ್ನು ಯಾವ್ದೆಲ್ಲ ಪ್ರಾಬ್ಲಮ್ಗಳು ಬರುತ್ತೆ, ಈ ಕಣ್ಣಿನ ಫಂಕ್ಷನ್ ಡೌನ್ ಆಗಿರುವಂತದ್ದು. ಕಣ್ಣಲ್ಲಿ ಯಾವಾಗ ಚಲನೆ ಕಡಿಮೆ ಆಯ್ತು, ಕಣ್ಣಲ್ಲಿ ಚಲನೆ ಕಡಿಮೆ ಆದಾಗ ನಿಮ್ಗೆ ಈ ಎಲ್ಲ ಕಾಣಿಸಲ್ಲ, ನನ್ಗೆ ನೋಡಕ್ಕಾಗಲ್ಲ, ಚಿಕ್ಕದಾಗ್ ಕಾಣುತ್ತೆ, ಹತ್ರದ್ ಕಾಣುತ್ತೆ, ದೂರದ್ ಕಾಣಲ್ಲ, ಮತ್ತೆ ಐ ಐ ಫ್ಲೋಟರ್ಸ್ ಆಗುತ್ತೆ, ಏನೋ ಒಂದ್ ಇದ್ ಕಾಣ್ತಾ ಇದೆ, ಅದು ಕೂಡ ಬ್ಲಡ್ ಡಿಫಿಷಿಯನ್ಸಿಯಿಂದ ಬರುತ್ತೆ ಅಂತ ಹೇಳ್ತಾರೆ ಐ ಫ್ಲೋಟರ್ಸ್ನ. ಆದರೆ ಅದ್ರಲ್ಲೂ ಕೂಡ ನಾವು ಎಡಭಾಗದಲ್ಲಿರೋದನ್ನ ಬಂದಿರೋದನ್ನ ತಂಪಿಂದ ಬಂದಿದೆ ಅಂತ ತಗೊಳ್ತೀವಿ. ಬಲಭಾಗದಲ್ಲಿ ಇರುವಂತ ಸಿಂಪ್ಟಮ್ಸ್ನ ನಾವು ಡಿವೈಡ್ ಮಾಡುವಾಗ 80% ಹೀಟ್ ಇಂದ ಬಂದಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಅದ್ರಲ್ಲೂ ಫ್ಲೋಟರ್ಸ್ ಎಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಎಡಭಾಗದಲ್ಲಿದೆ ಅಂದ ತಕ್ಷಣ ತಂಪಿಂದ ಅಂತ ನೀವು ಅನ್ಕೊಂಡ್ರುನು ಅದನ್ನ ಪ್ರೂವ್ ಮಾಡಕ್ಕೆ ಇನ್ನೊಂದಷ್ಟು ಕ್ವಶನ್ ಕೇಳಿ ಅವರಿಗೆ. ಅವ್ರಿಗೆ ಕೋಲ್ಡ್ ಇಂದಾನೇ ಅದಾಗಿದ್ಯಾ ಐ ಫ್ಲೋಟರ್ಸ್ ಅಂತ ಹೇಳ್ಬಿಟ್ಟು. ಆ ತರ ಎಲ್ಲ ಚೆಕ್ ಮಾಡ್ಕೊಂಡು ನೀವು ಫೈನಲಿ ನೀವು ಮೇತಿನ ಪೆಪ್ಪರ ತಗೋಬೇಕು. ಡಯಾಗ್ನೈಸ್ ಮಾಡಿ ಚೆನ್ನಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗಿ, ಕ್ವಶನ್ ಕೇಳ್ತಾ ಹೋಗಿ, ಎಲ್ಲಾದ್ರೂ ಒಂದ್ ಕಡೆ ನಿಮ್ಗೆ ಪ್ರೂಫ್ ಸಿಗುತ್ತೆ. ಅವ್ರಿಗೆ ಆ ಕಣ್ಣು ಚಲನೆ ಕಡಿಮೆ ಆಗಿರೋದಕ್ಕೆ ಅಥವಾ ಐ ಫ್ಲೋಟರ್ಸ್ ಆಗಿರೋದಕ್ಕೆ ಇನ್ನೊಂದಾಗಿರೋದಕ್ಕೆ ಏನು ಅಂತ. ಬಟ್ ಕಣ್ಣಿನ ವಿಷಯಕ್ಕೆ ಬಂದ್ರೆ 80-90% ಚಲನೆ ಕಡಿಮೆ, ಕಾರ್ಯ ಕಡಿಮೆ ಆಗಿರುತ್ತೆ. ಆದ್ರಿಂದಾನೇ ಇವೆಲ್ಲ ಪ್ರಾಬ್ಲಮ್ ಆಗ್ತಿರೋದು. ಸೊ 99% ಕಣ್ಣಿನ ರಿಫ್ಲೆಕ್ಸ್ಗೆ ನಿಮ್ಗೆ ಏನೇ ತೊಂದರೆ ಇರಲಿ ಪೆಪ್ಪರ್ ಯೂಸ್ ಮಾಡಿ. ಇದು ನಿಮ್ಮ ಫಸ್ಟ್ ಮೆಥಡ್. ಅಫೆಕ್ಟೆಡ್ ಆರ್ಗ್ಯಾನ್ ಐಸ್, ನಿಮ್ಮ ಅಫೆಕ್ಟೆಡ್ ಆರ್ಗ್ಯಾನ್. ಬ್ಲಾಕ್ ಪೇಪರ್ ಹಾಕೋಬೇಕು. ಐ ವಿಷನ್ ರಿಲೇಟೆಡ್ ಪ್ರಾಬ್ಲಮ್ ಎಲ್ಲ ಕಪ್ಪು ಮೆಣಸು, ಮಾಡ್ಕೊಳ್ಳಿ. ಎಲ್ಲ ವಿಷನ್ ರಿಲೇಟೆಡ್ಗೆ ಕಪ್ಪು ಮೆಣಸು ಹಾಕಿ. ಇದನ್ನ ನಾನು ತುಂಬಾ ಜನಕ್ಕೆ ಹಾಕಿದೀನಿ. ಹೊರೆ ಅವ್ರಿಗೆ 100% ಅಲ್ಲ, ಅವ್ರು ಎಷ್ಟೋ ವರ್ಷದಿಂದ ಯೂಸ್ ಮಾಡ್ತಿರ್ತಾರೆ ಕನ್ನಡಕ ಇನ್ನೊಂದು ಮತ್ತೊಂದೆಲ್ಲ, ಆದ್ರೆ ಅವ್ರಿಗೆ ವ್ಯತ್ಯಾಸ ಗೊತ್ತಾಗಿದೆ. ಅಂದ್ರೆ ಕನ್ನಡಕ ತೆಗೆದ್ಮೇಲೂನು ಅವ್ರಿಗೆ ಕೆಲವೊಂದನ್ನು ಓದೋಕೆ ಆಗ್ತಾ ಇದೆ, ಅದು ಅವ್ರಿಗೆ ಚೇಂಜಸ್ ಅನ್ಸಿರೋದು. ಅಲ್ಲಿವರೆಗೂ ವಿತೌಟ್ ಸ್ಪೆಕ್ಟ್ ಅದನ್ನೆಲ್ಲ ಓದಕ್ ಆಗ್ತಿದೆ. ಈಗ ನ್ಯೂಸ್ ಪೇಪರ್ ಎಲ್ಲ ಓದಕ್ ಆಗ್ತಿರಲ್ಲ, ವಿತೌಟ್ ಸ್ಪೆಕ್ಟ್ ಆಗ್ತಿರಲ್ಲ. ಆದ್ರೆ ಅವ್ರಿಗೆ ಕೆಲವೊಂದು ಅಕ್ಷರಗಳು ಕ್ಲಿಯರ್ ಆಗಿ ಕಾಣಿಸಕ್ ಸ್ಟಾರ್ಟ್ ಆದಾಗ ಆ ಚೇಂಜಸ್ ಗೊತ್ತಾಗಿದೆ ಅವರಿಗೆ. ಕಣ್ಣಲ್ಲಿ ನೀರ್ ಸುರಿತಾ ಇದೆ, ಇನ್ನೊಂದ್ ಆಗ್ತಾ ಇದೆ, ಏನೇ ಆಗ್ತಾ ಇರ್ಲಿ ಅದೆಲ್ಲ ಫಂಕ್ಷನ್ ವೇರಿಯೇಷನ್ ಹಾಕಿ. ಆದ್ರೆ ಕೆಲವ್ರಿಗೆ ಕಣ್ಣು ಉರಿ ಬರ್ತಾ ಇರುತ್ತೆ, ಕಣ್ಣು ಉರಿ ಅಂತ ಹೇಳ್ತಿರ್ತಾರೆ. ರೆಡ್ ಲೈನ್ಸ್ ಇದೆಯಾ ಅದೆಲ್ಲ ನೋಡಿ ಕಣ್ಣಲ್ಲಿ. ಬಟ್ ನೋಡಿ ಇಲ್ಲೂ ಒಂದು ಕನ್ಫ್ಯೂಷನ್, ರೆಡ್ ಲೈನ್ಸ್ ಇದ್ರೂನು ಇನ್ಫೆಕ್ಷನ್ಗೂ ನಿಮ್ಗೆ ರೆಡ್ ಆಗುತ್ತೆ. ಅದು ಇನ್ಫೆಕ್ಷನ್ಗೂ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಈ ಏನದು ರಿನಿಟಿಸ್ ಅಂತ ಆಗುತ್ತಲ್ಲ, ಪೋಲನ್ ಅಲರ್ಜಿ ಲಂಗ್ಸಿಗೆ, ಹೊರಗಡೆ ಈ ವಾತಾವರಣಗಳು ಡಸ್ಟು, ಈ ಒಂಥರ ಸ್ಮೋಕಿ ತರ ಬರೋದು, ಇದು ಕೆಲವ್ರಿಗೆ ಆಗಲ್ಲ. ವಾತಾವರಣ ಬಂದಾಗ ಸ್ನೀಸಿಂಗ್ ಅಂದ್ರೆ ಸ್ನೀಸಿಂಗ್, ಕಣ್ಣಲ್ಲೆಲ್ಲ ನೀರ್ ಸುರಿತಾ ಇರುತ್ತೆ, ಇನ್ನೊಂದ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಇನ್ಫೆಕ್ಷನ್. ಕಣ್ಣು ಉರಿ ಅಂತ ಹೇಳಿದ್ರೆ ಉರಿನೇ ಆಗ್ಬೇಕು. ಫುಲ್ ರೆಡ್ ಇದ್ದ ತಕ್ಷಣ ಅದು ಉರಿ ಅಂತ ಆಗಲ್ಲ, ಉರಿ ಆಗ್ಬೇಕು. ಆ ಬಿಸಿ ಬರ್ತಾ ಇರ್ಬೇಕು ನಿಮ್ಮ ಕಣ್ಣಿಂದ. ಆಗ್ಬೇಕಿದ್ರೆ ನೀವು ಅಲ್ಲಿಗೆ ಮೇಥಿ ಅಪ್ಲೈ ಮಾಡಿ. ಅದರ್ವೈಸ್ 99% ಕಣ್ಣಿನ ತೊಂದರೆಗಳಿಗೆ ಪೆಪ್ಪರ್, ಚೆನ್ನಾಗಿ ಪ್ರೆಷರ್ ಕೊಟ್ಟು ಪೆಪ್ಪರ್ ಹಾಕಿ. ಅಫೆಕ್ಟೆಡ್ ಆರ್ಗ್ಯಾನ್ ಬ್ಲಾಕ್ ಪೇಪರು, ಕರಿಮೆಣಸು, ಕಾಳು ಮೆಣಸು ಏನ್ ಬೇಕಾದ್ರೂ ಕರಿಬಹುದು ನೀವು. ನೋಡಿ ಇಲ್ಲಿ ಕಾಣುತ್ತಾ ನಿಮ್ಗೆ, ಇದ್ರಲ್ಲಿ ನಾನು ಗ್ಲಾಸ್ ಅಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಕರಿಮೆಣಸು ಗೊತ್ತು ಮೇಡಮ್, ಎಲ್ರಿಗೂ ಗೊತ್ತಿರುತ್ತೆ ನಾರ್ಮಲಿ. ಕರಿಮೆಣಸು ಅದನ್ನ ಹಾಕೊಳ್ಳಿ. ಇದು ಅಫೆಕ್ಟೆಡ್ ಆರ್ಗ್ಯಾನ್ ಆಯ್ತು, ನಿಮಗೆ ತೊಂದರೆ ಇರುವಂತ ಜಾಗ. ಅದನ್ನ ಬಾಡಿ ಮೆರಿಡಿಯನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರಿ ಈ ಕಣ್ಣನ್ನ. ಈಗ ಸೆಕೆಂಡ್ ಸ್ಟೆಪ್ ರಿಲೇಟೆಡ್ ಆರ್ಗ್ಯಾನ್. ಐ ರಿಫ್ಲೆಕ್ಸ್ ಯಾರು ಕಂಟ್ರೋಲ್ ಮಾಡ್ತಾರೆ, ಐನ ಯಾರು ಕಂಟ್ರೋಲ್ ಮಾಡ್ತಾರೆ? ಐ ತರನೇ ಇರುವಂತ ಆರ್ಗ್ಯಾನ್ ಬಂದು, ನಾನು ನಿಮ್ಗೆ 5 ಎಲಿಮೆಂಟ್ಸ್ ನ ಬ್ರೀಫ್ ಆಗಿ ಇಂಟ್ರೊಡಕ್ಷನ್ ಕೊಟ್ಟೆ. ಒಂದ್ಸಲ ನಿಮ್ಗೆ ನಂದು ನೋಟ್ಸ್ ಸಿಕ್ಕಿದ ತಕ್ಷಣ ಬ್ರೀಫ್ ಆಗಿ ಬರ್ದಿದ್ದೀನಿ. ಒಂದು ಆರ್ಗ್ಯಾನು ಏನೇನೆಲ್ಲ ಯಾರಿಗೆ ಯಾವ ಒಂದು ಸೆನ್ಸರಿ ಆರ್ಗ್ಯಾನ್ಗೆ ಸಂಬಂಧಪಟ್ಟಿದೆ, ಅದು ಏನೆಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ. ಅದನ್ನ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ. ಸೊ ಕಣ್ಣಿನ ರಿಲೇಟೆಡ್ ಆರ್ಗನ್ ರಿಫ್ಲೆಕ್ಸಾಲಜಿ ಎಲ್ರಿಗೂ ಗೊತ್ತಿದೆ, ಸರ್ ಹೇಳ್ಕೊಟ್ಟಿದ್ದಾರೆ. ಕಣ್ಣು ಲಿವರ್ ತರ ಇರುತ್ತೆ, ಮೂಗು ಲಂಗ್ಸ್ ತರ ಇರುತ್ತೆ, ಕಿವಿ ಕಿಡ್ನಿ ತರ ಇರುತ್ತೆ ಅಂತ ಎಲ್ಲ ಗೊತ್ತು. ಕೇಳಿ ಬೇಕಾದ್ರೆ ಮಾತಾಡ್ಸಿ ನೋಡಿ, ನೀವು ಅನ್ಮ್ಯೂಟ್ ಮಾಡಿ ಅವ್ರನ್ನ. ಈಗ ಸರ್ ಹೇಳಿದಾಗ ಕರೆಕ್ಟ್ ಸರ್. ಫೈನ್, ಆಗಿದ್ರೆ ನಂಗೆ ಇನ್ನ ಈಸಿ ಆಗುತ್ತೆ. ಸೊ ಇದ್ರ ರಿಲೇಟೆಡ್ ಆರ್ಗ್ಯಾನ್ ಬಂದ್ಬಿಟ್ಟು ಲಿವರ್. ಸೊ ಲಿವರ್ಗೆ ಹೋಗ್ಬಿಟ್ಟು ನೀವು ಇಲ್ಲಾದ್ರೂ ಕೊಡಿ ಅಥವಾ ಇಲ್ಲಾದ್ರೂ ನೋಡಿ, ಇಲ್ಲೆಲ್ಲ ಫೈಂಡ್ ಔಟ್ ಮಾಡ್ಬಿಟ್ಟು ಚಲನೆ ಇನ್ಕ್ರೀಸ್ ಮಾಡ್ಬೇಕಲ್ವಾ, ಪೆಪ್ಪರ್ ಹಾಕಿ ಇಲ್ಲಿ ಒಂದು. ಕ್ವಶನ್ ಮಾತಾಡಿ ಮೇಡಮ್. ಥ್ಯಾಂಕ್ ಯು ಆಪರ್ಚುನಿಟಿ ಕೊಟ್ಟಿದ್ಕೆ. ಹೇಳಿ. ಇದು ರಾತ್ರಿ ನಿದ್ದೆ ಬರಲ್ಲ, ಹ್ಮ್ ಲೈಕ್ ಡೇ ಟೈಮು ಮಲ್ಕೊಂಡಿರಲ್ಲ, ಆದ್ರೆ ರಾತ್ರಿ ಸಹ ನಿದ್ದೆ ಬರಲ್ಲ. ಡೇನು ಬರಲ್ಲ. ಎಲ್ಲಿಂದ ಮಾತಾಡ್ತಾ ಇರಮ್ಮ? ನಿಮ್ಮ ಹೆಸರು ಖುಷಿ ಬಳಿಗೇರ್ ಅಲ್ವಾ? ಹಾ ಸರ್, ನಾನು ಆಕ್ಚುಲಿ ಶಿವಮೊಗ್ಗದಿಂದ ಈಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ, ಜಾಬ್ ಮಾಡ್ತಿದ್ದೀನಿ. ಓಕೆ, ಹೇಳ್ತಾರೆ ಒಂದು ನಿಮಿಷ.
ರಾತ್ರಿ ನಿದ್ದೆ ಬರಲ್ಲ ನಿಮ್ಗೆ? ಹಾ, ಮತ್ತೆ ಅಪ್ಪಗೆ ಸಹ ಸೇಮ್ ಪ್ರಾಬ್ಲಮ್. ಡೇನಲ್ಲೂ ನಿಮ್ಗೆ ನಿದ್ದೆ ಬರೋ ತರ ಏನು ಅನ್ಸೋಲ್ಲ? ಕ್ಲಾಸಸ್ ಟೈಮ್ ಆತರ ಲೈಕ್ ಈಗಿಲ್ಲ. ಹ್ಮ್ ಈಗ ಲೈಕ್ ಸ್ಟ್ರೆಸ್ ಇಂತಾನ ಎಕ್ಸೈಟ್ಮೆಂಟ್ ಇಂತಾನ ಒಂದೊಂದ್ಸತಿ ನಿದ್ದೆನೆ ಬರಲ್ಲ. ಹ್ಮ್ ಅಂದ್ರೆ ಯಾವಾಗ್ಲೂ ಅಲ್ಲ, ಫಸ್ಟ್ ಟೈಮ್ ಅಂದ್ರೆ ಈಗ ಬೆಡ್ಡಿಗೆ ಹೋಗ್ತಿರಲ್ಲ ಹಾ, ಆಗ್ಲೇ ನಿದ್ದೆ ಬರಲ್ವಾ, ಅಥವಾ ಮಲಗಿ ಎಷ್ಟೋ ಹೊತ್ತಾದ್ಮೇಲೆ ನಿಮ್ಗೆ ಎಚ್ಚರ ಆಗುತ್ತೆ ಆಮೇಲೆ ಪೂರ್ತಿ ನಿದ್ದೆನೆ ಬರಲ್ಲ ಆ ತರನ? ಹಾ, ಲೈಕ್ ಇಷ್ಟ- ರಾತ್ರಿ ಹ್ಮ್. 1:30 ತನಕ ನಿದ್ದೆ ಬರದೇ ಇಲ್ಲ. ಒಂದೊಂದ್ಸತಿ ಎಚ್ಚರ ಆಗತ್ತೆ ಮಧ್ಯದಲ್ಲಿ, ಆತರ. ಅಂದ್ರೆ ನೀವು ಬೆಡ್ ಎಷ್ಟೊತ್ತಿಗೆ ಮಲಗ್ತೀರಾ? 11ಗೆ ಮಲಗ್ತೀನಿ, ಬಟ್ ಅಂಟಿಲ್ 1:30 ನಾಟ್ ಏಬಲ್ ಟು ಸ್ಲೀಪ್. ಊಟ ಮಾಡೋದು? 9 ಈಗ 8:30. ಓಕೆ. ಸೊ ಮೇಡಮ್, ಅದೇ ಲಿವರ್ ಹೀಟ್ ಇರುತ್ತೆ ನಾರ್ಮಲಿ, ಇಲ್ಲಾಂದ್ರೆ ಅದೇ ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ. ಸ್ಕ್ರೀನ್ ಟೈಮ್ ಇಲ್ಲ. ನೀವು ಯಾವ ತರ ವರ್ಕ್ ನಿಮ್ದು? ಏನ್ ವರ್ಕ್ ಮಾಡ್ತೀರಾ? ಈಗ ಇನ್ನು ಸ್ಟಾರ್ಟ್ ಫ್ರೆಶರ್ ಆಗಿದ್ದೀನಿ. ಇಲ್ಲ, ಅದು ಸರ್, ವರ್ಕಾ ಅಥವಾ ಏನ್ ವರ್ಕ್ ಮಾಡ್ತೀರಾ? ಸ್ಕ್ರೀನ್. ಸ್ಕ್ರೀನ್ ವರ್ಕ್. ಅದೇ ಸ್ಕ್ರೀನ್ ಟೈಮ್ ಜಾಸ್ತಿ ಇರುತ್ತೆ, ಇದರ ಲ್ಯಾಪ್ಟಾಪ್, ಮೊಬೈಲು, ಟಿವಿ ಹೌದೌದು. ಇರುತ್ತೆ. ಮತ್ತೆ ರನ್ನಿಂಗ್ ಥಾಟ್ಸ್ ಇದೆನಾ? ಸಾರಿ. ರನ್ನಿಂಗ್ ಥಾಟ್ಸ್ ಇದೆನಾ? ಅಂದ್ರೆ ತುಂಬಾ ಯೋಚನೆಗಳು ಬರ್ತಿರುತ್ತಾ ಮೇಲಿಂದ ಮೇಲೆ? ಹೌದೌದು. ಈ ತರ ಕ್ವಶನ್ಸ್ ಏನಾದ್ರೂ ಕೇಳಿ ಅವರಿಗೆ, ಅವ್ರ ಈ ತರ ಅವರ ಜಾಬ್ ಪ್ರೊಫೈಲ್ ಹೇಗಿದೆ ನೋಡಿ, ಅವ್ರು ಈ ತರ ಮೇಡಮ್ ಒಂದಿಷ್ಟು ಕ್ವಶನ್ಸ್ ಕೇಳಿದ್ರು, ನಾನು ಒಂದಿಷ್ಟು ಕ್ವಶನ್ಸ್ ಕೇಳಿದೆ. ಹಾ, ಅವ್ರದ್ದು ಟಂಗ್ ನೋಡಿಲ್ಲ ಮತ್ತೆ ನಾಡಿ ನೋಡಿಲ್ಲ ನಾವು. ಈಗ ಓಕೆ. ಕ್ಲಾರಿಟಿ ಸಿಕ್ತು ಅವ್ರಿಗೆ ಏನಾಗ್ತಾ ಇದೆ ಅಂತ. ಮೇಡಮ್ಗೂ ಗೊತ್ತಾಗಿದೆ, ನನಗೂ ಗೊತ್ತಾಗಿದೆ ಅವ್ರಿಗೆ ಏನಾಗ್ತಾ ಇದೆ ಅಂತ. ಸೊ ಈಗ ಅದು ಆ ಬೇಸಿಸ್ ಮೇಲೆ ನಾವು ದಿಸ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ಡಯಾಗ್ನೋಸಿಸ್. ನೀವು ಟಂಗ್ ನೋಡ್ಬೋದು, ಕಣ್ಣು ನೋಡ್ಬೋದು, ಪಾಮ್ ನೋಡ್ಬೋದು, ಮತ್ತೆ ನಾಡಿ ನೋಡ್ಬೋದು. ಇದೆಲ್ಲ ಬೇರೆ ಬೇರೆ ಕೋರ್ಸ್ ತಗೊಂಡಾಗ ಕಲಿತೀರಾ ನೀವು. ಇಲ್ಲಿ ಕ್ವಶನ್ Okay. ನೀವು ಡಿಸೀಸ್ ನ ಐಡೆಂಟಿಫೈ ಮಾಡ್ಬೋದು. ಸೊ ಇದಕ್ಕೆ ಎಕ್ಸ್ಪರ್ಟೈಸ್ ಆದಾಗ ಬರುತ್ತೆ. ಈ ಟೈಮಲ್ಲಿ ನೀವು ಫೋಕಸ್ ಮಾಡಬೇಡಿ. ಜಸ್ಟ್ ನಾವು ಅವ್ರನ್ನ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳೋಕೆ ಕ್ವಶನ್ ಕೇಳಿದ್ದು, ಬೇರೆ ಏನು ಉದ್ದೇಶ ಇಲ್ಲ. ಸೊ ಅದ್ರ ಮೇಲೆ ಮೇಡಮ್ ಹೇಳ್ತಾರೆ ಏನಾಗ್ತಾ ಇದೆ ಅವರಿಗೆ ಅಂತ. ಈಗ Like I totally have 3 questions. ಟೋಟಲಿ 3 questions ಇದೆ. ಇನ್ನೊಂದು ಲೈಕ್ ನಮ್ಮ ಅಜ್ಜಿಗೆ ಥೈರಾಯ್ಡ್ ಇದೆ. She has a nerve pain over here. Like, can you see? Over here. From hand. ಇಲ್ಲಿ ವಿಡಿಯೋ neck ಇಂದ. ಡಿಸ್ಪ್ಲೇ ಆಗ್ತಾ ಇಲ್ಲ. ಸೊ ಈ ಪೋರ್ಷನ್ ಅಲ್ಲಿ ಥೈರಾಯ್ಡ್ ಇದೆ, ಪ್ಲಸ್ ಈ ಪೋರ್ಷನ್ ಅಲ್ಲಿ ಪೇನ್ ಬರ್ತಾ ಇದೆ ಅಂತ ಹೇಳಿ ನನ್ನ ವಿಡಿಯೋ ಕಾಣಿಸ್ತಾ ಇದೆಯಲ್ಲ. ಕೈಗೆ ಟಚ್ ಮಾಡಿದ್ರು ಪೇನ್ ಅಂತಿದ್ದಾರೆ ಈಗ ಅಜ್ಜಿ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಲೈಕ್ ನರ್ವ್ ಏರಿಯಾ ಫುಲ್ ಪೇನ್ ಆಗ್ತಿದೆ ಅಂತಿದ್ದಾರೆ. ಶಿ ಹ್ಯಾಸ್ ಅ ಥೈರಾಯ್ಡ್. ಓಕೆ, ಅವ್ರಿಗೆ ಮ್ಯಾಮ್ ಇದು ಅಂತೆ. ಸ್ಲೀಪ್ಲೆಸ್ನೆಸ್. ಫಸ್ಟ್ ನಿಮ್ಮ ಹೆಡ್ಡೇಕ್ ಏನಿದೆ, ಹೆಡ್ಡೇಕ್ Okay. ನಿಮ್ಗೆ ಸ್ಟ್ರೆಸ್ ಇಂದ ಬರ್ತಾ ಇದೆ, ನಿಮ್ಮ ಲೈಫ್ ಸ್ಟೈಲ್ ಇಂದ ನಿಮ್ಗೆ ಹೆಡ್ಡೇಕ್ ಅಲ್ಲ, ನಿದ್ದೆ ಬರ್ತಾ ಇಲ್ಲ. ಹಾ, ಹಾ. ಯೋಚನೆಗಳು ತುಂಬಾ ಜಾಸ್ತಿ ಇದೆ, ರನ್ನಿಂಗ್ ಥಾಟ್ಸ್ ಇದೆ. ಇದಾದ್ಮೇಲೆ ಇದು ಬೇರೆ 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 ಥಾಟ್ಸ್ ಗಳು ಏನ್ ಬರುತ್ತೆ, ಅದಕ್ಕೆ ನಾವು ನಿಲ್ಲದೆ ಇರುವಂತ ಥಾಟ್ಸ್. ಅದು ರನ್ ಹಾ. ರನ್ ರನ್ ಆಗ್ತಿರುತ್ತೆ, ಒಂದ್ರಲ್ಲಿ ಸ್ಟೇ ಆಗಲ್ಲ. ಈ ತರ ರನ್ನಿಂಗ್ ಥಾಟ್ಸ್ ಇದ್ದಾಗ ಲಿವರ್ ಹೈಪರ್ ಆಗುತ್ತೆ. Okay. ಲಿವರ್ ಹೈಪರ್ ಆದಾಗ ಆ ಲಿವರ್ ಟೈಮಿಂಗ್ಸ್ ಬಂದ್ಬಿಟ್ಟು ಬಯಾಲಜಿಕಲ್ ಕ್ಲಾಕ್ ಬಂದು ನೈಟು ಗಾಲ್ ಬ್ಲಾಡರ್ 11 to 1 to 3 ಲಿವರ್ ಟೈಮ್ ಬರುತ್ತೆ. ಸೊ ಯಾವಾಗ ಇದು ಹೈಪರ್ ಆಯ್ತು, ಹೀಟ್ ಆಯ್ತು, ನಿಮ್ಗೆ ನಿದ್ದೆ ಬರಲ್ಲ ಆ ಟೈಮಲ್ಲಿ. ನಿಮ್ಗೆ ಬಾಡಿ ಏನ್ ಫೀಲ್ ಆಗುತ್ತೆ? ಕೋಲ್ಡ್ ಫೀಲ್ ಆಗುತ್ತಾ, ಹೀಟ್ ಫೀಲ್ ಆಗುತ್ತಾ? ಕೋಲ್ಡ್. ನಿಮ್ಗೆ ಕೋಲ್ಡ್ ಅನ್ಸುತ್ತೆ. ಹಾ. ನೈಟು ಕೂಡ ನಿಮ್ಗೆ ನಿದ್ದೆ ಬರ್ದೋರೋದಕ್ಕೆ ತಲೆ ಬಿಸಿ, ಮೈ ಬಿಸಿ ಆತರ ಏನಿಲ್ಲ, ಕೋಲ್ಡ್ ಅನ್ಸುತ್ತೆ ನಿಮ್ಗೆ. ಹಾ, ಹೌದೌದು. ಇವ್ರಿಗೆ ನೋಡಿ ಸರ್ಕ್ಯುಲೇಷನ್, ಈಗ ಅವ್ರು ಹೇಳ್ತಿದಾರೆ ನನಗೆ ಕೋಲ್ಡ್ ಫೀಲ್ ಅನ್ಸುತ್ತೆ ಅಂತ. ಯಾರಿಗೆ ಸರ್ಕ್ಯುಲೇಷನ್ ಡೌನ್ ಇರುತ್ತೆ ಅವ್ರಿಗೂ ನಿದ್ದೆ ಬರಲ್ಲ. ಯಾರಿಗೆ ಪಿತ್ತ ಎಕ್ಸೆಸ್ ಇರುತ್ತೆ ಅವರಿಗೂ ನಿದ್ದೆ ಬರಲ್ಲ. ಯಾರಿಗೆ ಸರ್ಕ್ಯುಲೇಷನ್ ಡೌನ್ ಇರುತ್ತೆ, ನೋಡಿ ಯಾವಾಗ ಅವರು ನಿದ್ದೆಗೆ ಏನಾದ್ರು ಹೋದ್ರು ಅಂತ ಹೇಳಿದ್ರೆ, ಅದು ನಿದ್ದೆ ಅನ್ನುವಂಥದ್ದು ನಿಮ್ಮ ಬಾಡಿ ಹೋಲ್ ಇದನ್ನ ಕಂಪ್ಲೀಟ್ ಆಗಿ ರೆಸ್ಟ್ ತಗೊಂಡು ಹೋಗುವಂತ ಒಂದು ವಿಧಾನ ಅದು. ಅವರು ಈಗ ನನಗೆ ಬಾಡಿ ಕೋಲ್ಡ್ ಇಂದ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಅವ್ರು ಇನ್ನೂ ರೆಸ್ಟ್ಗೆ ಹೋದ್ರು ಅಂತ ಹೇಳಿದ್ರೆ, ಆಗ ಬಾಡಿ ಇಂಟೆಲಿಜೆಂಟ್ ಥಿಂಕ್ ಮಾಡುತ್ತೆ, ಇವ್ರು ಇನ್ನೂ ರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ, ಓಕೆ, ಅವ್ರು ಇನ್ನೂ ತುಂಬಾ ರೆಸ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರ ಮೈಂಡ್ ಫುಲ್ಲು ಶಟ್ ಡೌನ್ ಆಗಿ ಕೋಮಾಗ ಹೋಗೋ ಚಾನ್ಸ್ ಇದೆ ಅಂತ ಹೇಳಿ ಬಾಡಿ ಏನ್ ಮಾಡುತ್ತೆ, ಅವ್ರನ್ನ ನಿದ್ದೆ ಮಾಡಕ್ಕೆ ಬಿಡಲ್ಲ ಸರ್ಕ್ಯುಲೇಷನ್ ಡೌನ್ ಆದಾಗ. ಅಥವಾ ಬಾಡಿ ಇಂಟೆಲಿಜೆಂಟ್ ಕೆಲಸ ಅದು. ಸೊ ನೋಡಿ, ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ
ನೀವು ಲಿವರ್ ಟೈಮಿಂಗ್ಸ್ ಆ ಟೈಮಿಂಗ್ಸ್ ಅಲ್ಲಿ ನಿದ್ದೆ ಬರ್ತೀರಾ. 8:30ಗೆ ನೀವು ಊಟ ಮಾಡ್ತೀರಾ ಅಲ್ವಾ? ಹಾ ಹೌದು. ಓಕೆ, ಇನ್ನೊಂದ್ ಸ್ವಲ್ಪ ಅರ್ಲಿ ಮಾಡ್ಕೊಳ್ಳಿ, 7:30 ಆಗಿ ಮಾಡ್ಕೊಳ್ಳಿ. ನೈಟು ನೀವು ವರ್ಕ್ ಮಾಡ್ತೀರಾ? ಇಲ್ಲ ಇಲ್ಲ, ನೈಟ್ ಶಿಫ್ಟ್ ಏನಿಲ್ಲ. ಲೈಕ್ ಹ್ಮ್. ನಾನು ಇರೋದು PG ಅಲ್ಲಿ, ಸೊ ಊಟ ಬರೋದೇ 8 o'clock. 8 o'clock. ಓಕೆ ಫೈನ್, 8 o'clock ಊಟ ಮಾಡ್ಕೊಳ್ಳಿ. ನೀವೇನ್ ಮಾಡಿ, ಲಿವರ್ ರಿಫ್ಲೆಕ್ಸ್ ಏನಿದೆ ಇಲ್ಲಿಗೆ ಪೆಪ್ಪರ್ ಕಟ್ಟಿ. ಓಕೆ. ನೀವು ಕೋಲ್ಡ್ ಇಂದ ಅಂತ ಹೇಳಿರೋದ್ರಿಂದ ನಾನು ಈ ಸಜೆಷನ್ ಕೊಡ್ತಾ ಇದ್ದೀನಿ. ನೀವು Okay. ಈ ಒಂದು ಪಾಯಿಂಟ್ ಏನಿದೆ ಹಾ. ಇಲ್ಲಿಗೆ ನೀವು 2 ಪೆಪ್ಪರ್ ಇಡಿ. ಇಸ್ there any like pressing point somewhere like I can press? ಹೌದು, ಇಲ್ಲಿ ಒಂದು ಓಕೆ. ಮತ್ತೆ ಈ ಕಡೆ ಒಂದು, ಇದೆರಡು ಆಂಗ್ ಬ್ರೈನ್ ಅಂತ ಕರಿತೀವಿ, ಬ್ರೈನ್ ಪಾಯಿಂಟ್ ಇದು. ನಿಮಗ್ ಪೇನ್ Okay. ಇದೆನಾ ಅಲ್ಲಿ? ಪೇನ್ ಇದೆನಾ? only right side pain ಇದೆ. ರೈಟ್ ಸೈಡ್ ಪೇನ್ ಇದೆ. ಹಾ. ರೈಟ್ ಸೈಡ್ ಪೇನ್ ಇದ್ರೆ ನಾವು ಹೀಟ್ ಅಂತ ತಗೊಳ್ತೀವಿ. ಓಕೆ ಫೈನ್. ನಿಮ್ಗೆ ಇಲ್ಲಾದ್ರೂ ಕಟ್ಟಿ. ಈ ಒಂದು ಕೆಲಸ ಮಾಡಿ, ಇಲ್ಲಿ ನಿಮ್ಗೆ ಚಾನ್ಸ್ ತಗೊಳ್ಳೋದೇ ಬೇಡ, ಜಸ್ಟ್ ಇದನ್ನ ಹ್ಮ್. ಹಿಂಗೆ ರಬ್ ಮಾಡಿ. ಓಕೆ. ಮಲ್ಗೋಕ್ಕಿಂತ ಮುಂಚೆ ಈ ತರ ಇದನ್ನ ಜಸ್ಟ್ ಪ್ರೆಸ್ ಮಾಡಿ, ಈ ತರ ಓಕೆ ಓಕೆ. ಪ್ರೆಸ್ ಮಾಡಿ. ಇಲ್ಲಿ ನೀವು ಫೈಂಡ್ ಔಟ್ ಮಾಡಿ, ಇಲ್ಲಿ ಒಂದು ಪೆಪ್ಪರ್ ಕಟ್ಟಿ. ಓಕೆ. ಇದು ನಿಮ್ಗೆ ಕೋಲ್ಡ್ ಇಂದ ಆಗಿದ್ರೆ 100% ನಿದ್ದೆಗೆ ತಗೊಂಡೋಗುತ್ತೆ. ಹಾ ಹಾ. ಲಿವರ್ಗೆ ಒಂದು ಪೆಪ್ಪರ್ ಕಟ್ತೀರಾ. ಓಕೆ. ದಿಸ್ ಇಸ್ ಎನಫ್. ನೀವಿಷ್ಟು ಮಾಡಿ ಸಾಕೋದಿಕ್ಕೆ, ಬೇರೆ ಏನು ಬೇಡ. ಸ್ವಲ್ಪ ನಿಮ್ದು ಬ್ರೈನ್ ಕೋಲ್ಡ್ ಇರೋದ್ರಿಂದಾಗಿ ನಿಮ್ಗೆ ಇದೊಂದು ಸ್ವಲ್ಪ ಆಕ್ಟಿವೇಶನ್ ಮಾಡ್ತಾ ಇದೀನಿ, ಚೆನ್ನಾಗಿ ಮಸಾಜ್ ಮಾಡ್ಬಿಟ್ಟು. ಅದಾದ್ಮೇಲೆ ಇಲ್ಲಿಗೆ ಒಂದು ಇದು ಮಾಡ್ತಿದೀನಿ. ಸೊ ಇಲ್ಲಿ ಇನ್ ಬ್ರೈನ್ ಏನಿದೆ, ಮುಂಭಾಗದ ಬ್ರೈನ್ ಏನಿದೆ, ಇಲ್ಲಿಗೆ ಒಂದು ಪೆಪ್ಪರ್ ಹಾಕಿ. ಇದಾದ್ಮೇಲೆ ಇವತ್ ನೈಟ್ ನಿಮ್ಗೆ ಹೇಗ್ ನಿದ್ದೆ ಬಂತು ಅಂತ ಹೇಳಿ, ಅಂಡ್ ಆಡಿಂಗ್ ಅಂದ್ರೆ ಇದನ್ನ ಎಲ್ಲಾ ಕಡೆ ಹೇಳೋಲ್ಲ, ಬಟ್ ಇದು ಸಿಂಪಲ್ ಮೆಥಡ್ ಆಗಿರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಒಂದು ಮುದ್ರಾ, ಇದೆರಡು ಕ್ಲೋಸ್ ಮಾಡಿ. ಓಕೆ. ಇದೆರಡು ಕ್ಲೋಸ್ ಮಾಡಿ. ತುಂಬಾ ಹಾ. ಹಾರ್ಶ್ ಆಗ್ಬೇಡ, ಈ ತರ ನೋಡಿ, ಈ ತರ ಮಾಡಿ, ಈ ತರ. ಹೇಗ್ ಮಲ್ಗೋದು ಗೊತ್ತಾಯ್ತಲ್ಲ? ಹಾ ಗೊತ್ತಾಯ್ತು. ನೀವು ಬೆಡ್ಡಿಗೆ ಹೋದ ತಕ್ಷಣ ಇದನ್ನ ಹಾಕೊಂಡಿರ್ತೀರಾ ಅಲ್ವಾ, ಇದನ್ನ ಹಾ ನಾನು ಹಾ. ಏನ್ ಹೇಳಿದೆ ಅದನ್ನ ನೀವು 1/4 ಗಂಟೆ ಮುಂಚೆನೆ ಹಾಕೊಳ್ಳಿ. ನೀವು ಇದನ್ನ ಹಾ ಚೆನ್ನಾಗಿ ಓಕೆ. ಪ್ರೆಷರ್ ಮಾಡಿ. ತುಂಬಾ ಟೈಟ್ ಆಗೆಲ್ಲ ಕಟ್ಟಕ್ ಹೋಗ್ಬಿಡಿ, ನಾರ್ಮಲ್ ಆಗಿ ಟೇಪ್ ಮಾಡಿ, ಸ್ಕಿನ್ ಟಚ್ ಆಗಿದ್ರೆ ಸಾಕು. ಜೊತೆಗೆ ಈ ಒಂದು ಮುದ್ರಾನ ಹಾಕೊಳ್ಳಿ. ಫೋಲ್ಡ್ ಓಕೆ. ಯುವರ್ ಥಂಬ್ ಒಳಗಡೆ ಸಾಫ್ಟ್ ಆಗಿ ಕ್ಲೋಸ್ ಮಾಡಿ ಇದನ್ನ. ಆಮೇಲೆ ಇದೆರಡನ್ನು ಇಲ್ಲಿಗೆ ಕನೆಕ್ಟ್ ಮಾಡಿ. ಮಲಗುವಾಗ ನೀವು ಈ ತರ ಇಟ್ಕೊಂಡು ಮಲಗ್ಬಿಡಿ, ನಿಮ್ ಕಂಫರ್ಟಬಲ್. ಹಿಂಗಾದ್ರೂ ಇಟ್ಕೊಂಡ್ ಮಲಗಿ, ಇಲ್ಲ ಈಗಾದ್ರೂ ಇಟ್ಕೊಂಡ್ ಮಲಗಿ. ಜಸ್ಟ್ ಒಂದು 15 ಮಿನಿಟ್ಸ್ ನಿಮ್ಗೆ ನಿದ್ದೆ ಬರುತ್ತೆ. PGಯಲ್ಲಿ ಮಾತ್ರ. ಹಾ ಹಾ. ನೆಕ್ಸ್ಟ್ ನಿಮ್ಗೆ ಅಜ್ಜಿಗೆ ಥೈರಾಯ್ಡ್ ಇದೆ ಅಂತ ಹೇಳಿದ್ರಲ್ಲ, ಜನರಲ್ ಆಗಿ ಹೌದು. ಥೈರಾಯ್ಡ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ ಅವರು ನೋಡ್ಕೊಂಡು ಇದು ಮಾಡ್ತಾರೆ. ಬೇರೆ ಕ್ವಶನ್ ತಗೊಳ್ಳೋಣ ಬೇಕಾದ್ರೆ. ಜನರಲ್ ಆಗಿ ಹೇಳಿ ಥೈರಾಯ್ಡ್ಗೆ ಏನ್ ಟ್ರೀಟ್ ಮಾಡ್ಬೇಕು ಅಂತ. ಹೌದೌದು ಇದೆ. ಇಲ್ಲಿಗೆ ಥೈರಾಯ್ಡ್ ಗ್ಲ್ಯಾಂಡ್ ಅವರು ಏನ್ ಹೇಳ್ತಾ ಇದಾರೆ, ಥೈರಾಯ್ಡ್ ಫಂಕ್ಷನ್ ಇಂಪ್ರೂವ್ ಆಗ್ಬೇಕು, ಇದು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್, ಇದು ಅಫೆಕ್ಟೆಡ್ ಆರ್ಗ್ಯಾನ್. ಇಲ್ಲಿಗೆ 1 2 3 4 ಪೆಪ್ಪರ್ ಕಟ್ಟಿ. ಹಾ. 1 2 3 4 ಸೀಡ್ನ ಈ ತರ ಪಕ್ಕ ಪಕ್ಕ ಇಟ್ಬಿಟ್ಟು ಇಲ್ಲಿ ಈ ಗ್ಲ್ಯಾಂಡಿಗೆ ಪೆಪ್ಪರ್ ಕಟ್ಟಿ. ನೀವು ಥೈರಾಯ್ಡಿಗೆ ಬಿಸಿ ಹೋಗೋ, ಥೈರಾಯ್ಡ್ ಗ್ಲ್ಯಾಂಡ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಅದಕ್ಕೆ ಎನರ್ಜಿ ಬರೋದು ಲಿವರ್ ಇಂದ. ಸೊ ಇಲ್ಲಿ ಲಿವರ್ಗೆ ಬಂದ್ಬಿಟ್ಟು ಇಲ್ಲೊಂದು ಪೆಪ್ಪರ್ ಹಾಕಿ. ಅಲ್ಲಿಗೆ ರಿಲೇಟೆಡ್ ಆರ್ಗನ್ ಟ್ರೀಟ್ ಮಾಡಿದ್ರಿ. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ಲಿವರ್ ಜಾಯಿಂಟ್ ಬಂದು ಇದಾನೆ. ಹಾ. ಈ ಲಿವರ್ ಜಾಯಿಂಟ್ ಗೆ ಫುಲ್ ಮೆಥಿ ಸ್ಟ್ರಿಪ್ ಹಾಕಿ. Like she has a nerve pain like through the neck side as well. Nerves. ಥೈರಾಯ್ಡ್ ನೋಡಿ, ಇಲ್ಲಿ ನೀವು ಟ್ರೀಟ್ಮೆಂಟ್ ಕೊಟ್ಟಾಗ ಇಲ್ಲಿಂದ ಕನೆಕ್ಟ್ ಆಗಿರುತ್ತೆ ಪ್ರತಿಯೊಂದನ್ನು. ಓಕೆ. ಈ ನೀವು ಥೈರಾಯ್ಡ್ ಇಂದ ನಿಮ್ಗೆ ಆ ನೋವು ಬರ್ತಾ ಇರೋದು, ನೀವು ಇಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಇಲ್ಲಿ ರಿಲೀಫ್ ಆಗುತ್ತೆ ನಿಮ್ಗೆ, ಇಲ್ಲಿ ರಿಲೀಫ್ ಆಗುತ್ತೆ. ಹಾ ಹಾ. ಓಕೆ, ನಿಮ್ಗೆ ಇಲ್ಲಿ ಅವ್ರು ಇಲ್ಲೂ ಪೇನ್ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ನೀವು ಮೆಥಿ ಸ್ಟ್ರಿಪ್ ಕಟ್ಬಹುದು. ನೆಕ್ ಓಕೆ. ಓಕೆ. ಇಲ್ಲೆಲ್ಲೋ ಪೇನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಮೆಥಿ ಸ್ಟ್ರಿಪ್ ಕಟ್ಟಿ ಥೈರಾಯ್ಡ್ ಗ್ಲ್ಯಾಂಡ್ ನ ನೀವು ಆರ್ಗ್ಯಾನ್ ನ ಟ್ರೀಟ್ ಮಾಡಿ ಇಲ್ಲಿ. ಅದಾದ್ಮೇಲೆ ಅದು ರಿಲೇಟೆಡ್ ಆರ್ಗ್ಯಾನ್ ಬಂದು ಲಿವರ್ ಅದನ್ನ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಲಿವರಿಗೆ ಅದಕ್ಕೆ ಮೆಥಿ ಸ್ಟ್ರಿಪ್ ಕಟ್ಟಿ. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ಕನೆಕ್ಟೆಡ್ ಟಿಶ್ಯೂಗೆ ಬನ್ನಿ ನೀವು. ಅಲ್ಲಿ ಬಂದು ಥೈರಾಯ್ಡ್ದು ಇದು ಬಂದು C3 C4 ಐ ಥಿಂಕ್ C2 C3 C4 ಅಲ್ಲಿ ಇರುತ್ತೆ. ಆ ಪೇನ್ ಬಾಲ್ ನ ಫೈಂಡ್ ಔಟ್ ಮಾಡಿ ಇಲ್ಲಿ ಹುಡುಕ್ಬಿಟ್ಟು ನೀವು ಇಲ್ಲಿಗೆ ಒಂದು 3 ಮೆಥಿ ಸೀಡ್ ಕಾಳನ್ನ ಕಟ್ಟಿ ಇಲ್ಲಿಗೆ. ಅಷ್ಟೇ. ಇದನ್ನ ಡೈಲಿ ಅವರಿಗೆ ಕಂಟಿನ್ಯೂ ಮಾಡ್ತಾ ಬನ್ನಿ.
ಇಲ್ಲಿಗೆ One last ಫೋರ್ question. ಅವರ್ಸ್ ಇರ್ಲಿ, ಇದು 4 ಅವರ್ಸ್ ಇರ್ಲಿ ಸಾಕು. 4 hours. Okay. ಡೈಲಿ 4 ಅವರ್ಸ್, 3 to 4 ಅವರ್ಸ್ ಎನಫ್. ಇದು ಓವರ್ ನೈಟ್ ಕಟ್ಟುವಂಥದ್ದು. ಇದು ಲಿವರ್ ಜಾಯಿಂಟ್. ಮೇಡಮ್ ನನಗೆ ಈ ಬೆರಳು ಹೀಗೆ ಮಡಿಸ್ಕೊಂಡ್ರೆ ಮತ್ತೆ ವಾಪಸ್ ತೆಗಿಯೋಕೆ ಬರಲ್ಲ ಮೇಡಮ್. ತೋರಿಸಿ, ನಂಗೆ ಕಾಣಿಸ್ತಿಲ್ಲ. ಈ ಫಿಂಗರ್ ಮೇಡಮ್, ಮಿಡಲ್ ಫಿಂಗರ್ ಈಗ ಫೋಲ್ಡ್ ಆಗಿರುತ್ತೆ, ಮತ್ತೆ ತೆಗಿಯೋಕೆ ಬಲವಂತವಾಗಿ ನನ್ನ ಕೈಯಿಂದ ತೆಗಿಬೇಕಾಗುತ್ತೆ ಈ ತರ ಮೇಲ್ಗಡೆಗೆ. ನೋಡಿ, ಇದು ಹೀಗೆ ಮತ್ತೆ ತೆಗಿಯೋಕೆ ಬರಲ್ಲ ಇದು ಬೆರಳು. ಲೆಫ್ಟ್ ಇಂಡೆಕ್ಸ್, ಲೆಫ್ಟ್ ಮಿಡಲ್ ಫಿಂಗರ್ ಮೇಡಮ್. ಈ ಮಿಡಲ್ ಫಿಂಗರಾ? ಹೌದು, ಲೆಫ್ಟ್ ಮಿಡಲ್ ಫಿಂಗರ್. ಇದು ಈ ತರ ಫೋಲ್ಡ್ ಮಾಡಾದ್ಮೇಲೆ ಓಪನ್ ಮಾಡಕ್ಕಾಗಲ್ಲ. ಈಗ ಓಪನ್ ಮಾಡಕ್ ನಾನು ಬಲವಂತವಾಗಿ ನಾನ್ ತೆಗಿಬೇಕಾಗುತ್ತೆ ಮೇಡಮ್ ಈ ತರ. ಹಾ. ಈ ಕೆಳಗಡೆ ಜಾಯಿಂಟ್ ಇದೆಯಲ್ಲ, ಇಲ್ಲಿ ನೋವುತ್ತೆ. ನೋಡಿ, ಅವರು ಲೆಫ್ಟ್ ಹ್ಯಾಂಡ್ ತೋರಿಸ್ತಾ ಇದಾರೆ. ನೋಡಿ, ಹೌದು, ಲೆಫ್ಟ್ ಹ್ಯಾಂಡ್ ಮೇಡಮ್. ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಅವರು ತೋರಿಸ್ತಾ ಇದಾರೆ. ನಿಮ್ದು ಇದು ಬಾಡಿ ಕರೆಸ್ಪಾಂಡೆನ್ಸ್ ಅಂತ ತಗೊಂಡ್ರಿ. ಇದರಲ್ಲಿ ನಿಮ್ದು ಇದು ಬಾಡಿ ಕರೆಸ್ಪಾಂಡೆನ್ಸ್ ಅಂತ ತಗೊಂಡ್ರೆ, ನೋಡಿ ಇದು ಎಡಗೈ ಬರುತ್ತೆ. ಅವರು ನಿಮ್ಗೆ ಎಡಗೈನಲ್ಲಿ ತೋರಿಸ್ತಾ ಇರೋದು ಪೇನ್ ಇದೆ ಅಂತ ಹೇಳ್ಬಿಟ್ಟು, ಎಡಗೈನಲ್ಲಿ ಇಲ್ಲಿ ಮಧ್ಯದ ಬೆರಳು ಅಂತ ಹೇಳ್ತಾ ಇರೋದು. ಹಸ್ತ ಇಲ್ಲಿ ಬರುತ್ತೆ, ಓಕೆ, ಹಸ್ತ ಇಲ್ಲಿ ಬರುತ್ತೆ. ಇದನ್ನ ಚೆನ್ನಾಗಿ ಪ್ರೆಷರ್ ಕೊಡಿ ಇಲ್ಲಿ. ಆ ಬೆರಳಲ್ಲಮ್ಮ, ತೋರ್ ಬೆರಳು, ನಿಮ್ ತೋರ್ ಬೆರಳಿಗೆ. ತೋರ್ ಬೆರಳು. ಇದನ್ನ ನಿಮ್ದು ಹೋಲ್ ಬಾಡಿ ಅಂತ, ಇದನ್ನ ಅದೇ ಕರೆಸ್ಪಾಂಡೆನ್ಸ್ ಹೇಳ್ಕೊಟ್ವಲ್ಲ, ಇದು ಇನ್ಸೆಟ್ ಮೆಥಡ್, ಇದು ಹೋಲ್ ಬಾಡಿ ನಿಮ್ದು, ಎರಡನೇ ಮೆಥಡ್ ಅಂತ. ಈ ಬೆರಳು ದೊಡ್ಡ ಬೆರಳದ ಪಕ್ಕ ಇರುತ್ತಲ್ಲ, ಓಕೆ, ತೋರ್ ಬೆರಳು ಅಥವಾ ಇಂಡೆಕ್ಸ್ ಫಿಂಗರ್, ಸೆಕೆಂಡ್ ಫಿಂಗರ್ ಅಂತೀರಿ. ಇದ್ರದ ನಿಮ್ದು ಉಗುರ್ ಹತ್ರ ಹಿಡ್ಕೊಳ್ಳಿ. ಉಗುರ್ ಹತ್ರ ಒಂದ್ ಬೆರಳು, ಮುಂದೆ ಒಂದು ಹಿಡ್ಕೊಂಡು ಹಿಂಗ್ ರೊಟೇಟ್ ಮಾಡಿ. ಈ ತರ ಟ್ವಿಸ್ಟ್ ಮಾಡಿ, ಆ ಕಡೆ ಒಂದ್ಸರಿ, ಈ ಕಡೆ ಒಂದ್ಸರಿ. ಓಕೆ, ಫೈನ್. ಒಂದ್ ನಿಮಿಷ, ನಿಮ್ ಮನೇಲಿ ಯಾರಾದ್ರೂ ಇದಾರಾ? ಇದಾರೆ ಮೇಡಮ್. ಸರ್, ಅವ್ರ ಮೇಲೆ ಸ್ಪಾಟ್ ಲೈಟ್ ಹಾಕಿ ಸರ್. ಯಾರಿದಾರಮ್ಮ ನಿಮ್ ಪಕ್ಕದಲ್ಲಿ? ಕರೀರಿ ಇದಾರೆ ಸರ್, ಇಲ್ಲಿ ಇದಾರೆ. ಅವರು ಕಾಣೋ ತರ ಕೂತ್ಕೊಳ್ಳಿ. ಇರ್ಲಿ ಅಲ್ಲೇ ಅಡ್ಜಸ್ಟ್ ಆಗಿ. ಓಕೆ ಸರ್. ಓಕೆ, ಅವ್ರದ್ದು ವಿಡಿಯೋ ಕಾಣಿಸ್ತಾ ಇಲ್ಲ ನಂಗೆ. ಹೇಳಿ ಮೇಡಮ್, ನಾನು ಮಾಡ್ಕೊಳ್ತೀನಿ. ನೋಡಿ ಮೇಡಮ್, ಅಲ್ಲಲ್ಲ, ನೀವು ಮಾಡ್ಕೊಳ್ಳೋದಲ್ಲ, ಅವ್ರ ಪಕ್ಕ ಇದಾರಾ? ನೋಡಿ, ಅವ್ರದ್ದು ಬಲಗೈ ಇದು. ಅವ್ರದ್ದು ಬಲಗೈನ ಕಿರು ಬೆರಳಿದೆಯಲ್ಲ, ಈ ಜಾಗನ ಅವ್ರದನ್ನ ಈ ತರ ಬಿಗ್ಗಿಯಾಗಿ ಹಿಡ್ಕೊಳ್ಳಿ. ಅದನ್ನ ಈ ತರ ಹೋಲ್ಡ್ ಮಾಡಿ ಇಟ್ಕೊಳ್ಳಿ, ಈ ತರ. ಅಲ್ಲಮ್ಮ, ನೀವ್ ಹಿಡಿಬೇಕು, ಪಕ್ಕದಲ್ಲಿ ಕೂತಿರೋರು ಅಲ್ಲ, ಬೇರೆಯವ್ರು ಹಿಡಿಬೇಕು ಅದನ್ನ. ಅವ್ರದ್ದು ಕಿರುಬೆರಳಿನ ಮೊದಲನೇ ಜಾಯಿಂಟ್ ನ ಫುಲ್ ಟೈಟ್ ಆಗಿ ಇಟ್ಕೊಳ್ಳಿ, ಈ ತರ. ನಾನು ಹಿಡ್ದಿದ್ದೀನಿ ನೋಡಿ, ಹೆಂಗ್ ಹಿಡ್ದಿದ್ದೀನಿ ನೋಡಿ. ಹೀಗೆ ನಮ್ಗೆ ಕಾಣಿಸೋ ತರ ಏನ್ ಹಿಡಿಯೋದ್ ಬೇಡ, ನಿಮ್ಗೆ ಈಸಿ ಆಗೋ ತರ ನೀವು ಹಿಡ್ಕೊಳ್ಳಿ. ಮಾಮೂಲಿ ಹಿಡ್ಕೊಳ್ಳಿ, ಕೆಳಗಡೆ ಕೈ ಇಳಿಸಿ ಇಟ್ಕೊಳ್ಳಿ. ನೀವು ಅದನ್ನ ಬಿಗ್ಗಿ ಅಷ್ಟು ಟೈಟ್ ಆಗಿ ಹಿಡಿಬೇಕು. ನಾನು ಹಿಡಿದಿದ್ದೀನಿ ನೋಡಿ, ಜಾಯಿಂಟ್ ಹೆಂಗ್ ಹಿಡಿದಿದ್ದೀನಿ, ಈ ತರ ಇಟ್ಕೋಬೇಕು. ನೀವ್ ಹಿಡ್ದಿರೋ ತಪ್ಪು, ಹಂಗಲ್ಲ, ಈ ತರ ಹಿಡಿಬೇಕು, ಹಿಂದೆ ಮುಂದೆ ಹಿಡಿಬೇಕು. ಹೀಗೆ ಸರ್. ಫುಲ್ ಹೋಲ್ಡ್ ಮಾಡಿ ಅದನ್ನ, ಫುಲ್ ಟೈಟ್ ಆಗಿ ಹೋಲ್ಡ್ ಮಾಡಿ ಅದನ್ನ. ಗಟ್ಟಿಯಾಗಿ ಇಟ್ಕೋಬೇಕು ಅಷ್ಟೇ. ಗಟ್ಟಿಯಾಗಿ ಹಿಡ್ಕೊಂಡು ಹಿಂಗ್ ತಿರುಗಿಸ್ಬೇಕು, ರೊಟೇಟ್ ಮಾಡ್ಬೇಕು. ಹಾಗೆ ಹಿಡ್ಕೊಳ್ಳಿ ಟೈಟ್ ಆಗಿ. ಆ ಜಾಯಿಂಟ್ ನ ಇದೇ ತರ ಟೈಟ್ ಆಗಿ ಹಿಡ್ಕೊಳ್ಳಿ. ಅಮ್ಮ, ನೀವು ಲೆಫ್ಟ್ ಹ್ಯಾಂಡ್ ಮೂವ್ ಮಾಡಿ. ಇಲ್ಲ, ಐ ಆಮ್ ನಾಟ್ ಟೆಲಿಂಗ್ ಯು ಮಸಾಜ್, ಜಸ್ಟ್ ಹೋಲ್ಡ್ ಇಟ್ ಹಾರ್ಡ್ಲಿ. ಈಗ ನೀವು ಲೆಫ್ಟ್ ಹ್ಯಾಂಡ್ ಮೂವ್ ಮಾಡಿ, ಕೈ ಮೇಲೆತ್ತಿ. ಈ ಜಾಯಿಂಟ್ ಸ್ವಲ್ಪ ನೋವಿದೆ ಮೇಡಮ್. ಆ ಜಾಯಿಂಟ್ ನೋವಿರ್ಲಿ, ಇಲ್ಲಿ ಕೈ ಬೆರಳು ಮೂವ್ ಮಾಡಿ. ಫೋಲ್ಡ್ ಮಾಡಿದ್ರೆ ಎತ್ತಕ್ ಆಗಲ್ಲ ಅಂದ್ರಲ್ಲ, ಬೆರಳು ಮೂವ್ ಮಾಡಿ. ಈಗ ಮಧ್ಯದ ಬೆರಳು ಅಂದ್ರಲ್ಲ, ಫೋಲ್ಡ್ ಮಾಡಿದ್ರೆ ಹೇಗ ಅನ್ಸ್ತಾ ಇದೆ? ಈಸಿ ಅನ್ಸ್ತಾ ಇದೆ ಮೇಡಮ್ ಈಗ. ಇದು ನೋಡಿ, ರಿಫ್ಲೆಕ್ಟ್. ಬಿಡಿ. ಈಗ ನೋಡಿ ಮೇಡಮ್, ಈಗ ಫೋಟೋ ಗೊತ್ತಾ, ಮತ್ತೆ ತೆಗಿಯಕ್ ಬರಲ್ಲ, ನಾನು ಬಲವಂತವಾಗಿ ತೆಗಿಬೇಕೀಗ. ಅದೇ ಅಲ್ಲಿ ಪ್ರೆಷರ್ ಕೊಡ್ಬೇಕು. ಈಗ ಈ ರಿಫ್ಲೆಕ್ಟ್ ಇದೆ ಅಲ್ಲ, ನಾನ್ ಏನ್ ಮಾಡ್ದೆ, ಲೆಫ್ಟ್ ಹ್ಯಾಂಡ್ ಅಲ್ಲಿ ನಿಮ್ಗೆ ಅಫೆಕ್ಟ್ ಆಗಿರೋ ಲೆಫ್ಟ್ ಹ್ಯಾಂಡ್ ಮಿಡಲ್ ಫಿಂಗರ್ ನಿಮ್ಗೆ ಫೋಲ್ಡ್ ಮಾಡಕ್ ಬರ್ತಾ ಇಲ್ಲ. ಇದ್ರ ರಿಫ್ಲೆಕ್ಸ್ ನ ನಾನ್ ಇಲ್ಲಿ ಅಸ್ತವಾಗಿ ತಗೊಳ್ಳೋಣ ಅಂತ ಅನ್ಕೊಂಡೆ, ನಿಮ್ದು ಎಡಗೈನಲ್ಲಿ. ಇದು ನಿಮ್ದು ಎಡಗೈ. ಇದನ್ನ ಫುಲ್ ಬಾಡಿ ಆಗಿ ತಗೊಂಡ್ರೆ, ಇದು ನಿಮ್ಮ 2 ಕೈಗಳು, ಇದು ನಿಮ್ಮ ಕಾಲ್ಗಳು. ಅದ್ರಲ್ಲಿ ನಾನು ಇದನ್ನ ಎಡಗೈಯಾಗಿ ಸೆಲೆಕ್ಟ್ ಮಾಡ್ಕೊಂಡು, ಇದ್ರಲ್ಲಿ ನಾನು ಈ ಒಂದು ನಿಮ್ಮ ಹಸ್ತನ ಇಲ್ಲಿ ನಾನು ಸ್ಟಿಮ್ಯುಲೇಟ್ ಮಾಡಿ ಸರ್ಕ್ಯುಲೇಟ್ ಮಾಡೋಣ ಅಂತ ಹೋದೆ. ಬಟ್ ನಿಮ್ಗೆ ಎಡಗೈಯೇ ಪ್ರಾಬ್ಲಮ್ ಇರೋದ್ರಿಂದ ನಾನು ಬಲಗೈಯಿಂದ ಸೆಲೆಕ್ಟ್ ಮಾಡ್ಕೊಂಡೆ. ಬಲಗೈಯಲ್ಲಿ ನೀವ್ ಈ ತರ ಒಬ್ಬ ಪರ್ಸನ್ ನಿಮ್ ಮುಂದೆ ನಿಂತಿದ್ದಾರೆ ಅಂತ ಹೇಳಿದ್ರೆ, ಇದು ಎಡಗೈ ಆಗುತ್ತೆ, ಇದು ಬಲಗೈ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಎಡಗೈನ ಸೆಲೆಕ್ಟ್ ಮಾಡ್ಕೊಂಡು ಈ ಪಾದದ ಕನೆಕ್ಟಿವ್ ಮಸಾಜ್ ಏನಿದೆ ಅದನ್ನ ಇಲ್ಲಿ ಹೋಲ್ಡ್ ಮಾಡಿದೆ. ಇದನ್ನ ಹೋಲ್ಡ್ ಮಾಡಿ ಅಲ್ಲಿ ಒಂದು ಸ್ಟಿಮ್ಯುಲೇಷನ್ ಕೊಟ್ಟೆ.
ಈ ಓಕೆ ಜಾಯಿಂಟ್. ಮೇಡಮ್. ಓಕೆ. ಇದನ್ನ ಹಿಡ್ಕೊಂಡಾಗ ಏನಾಯ್ತು, ಇಲ್ಲಿ ಫ್ರೀ ಮೂವ್ಮೆಂಟ್ ಬಂತು ನಿಮ್ಗೆ. ಹೌದು ಹೌದು ಮೇಡಮ್, ಹೌದು. ಈಗ್ಲೂ ಚೆಕ್ ಮಾಡಿ, ಈಗ್ಲೂ ಇದನ್ನ ಹೋಲ್ಡ್ ಮಾಡಿ ಇದನ್ನ ಕೈನ ಮೂವ್ ಮಾಡಿ, ಫ್ರೀ ಆಗಿ ಮೂವ್ ಆಗುತ್ತೆ. ಅಲ್ಲಿಗೆ ನಿಮ್ದು ಟಿಶ್ಯೂ ಬಂದು ಎಲ್ಲಿ ಇದಾಗಿದೆ, ಹೋಲ್ಡ್ ಆಗಿದೆ ಅಂತ ಹೇಳಿದ್ರೆ ಈ ರಿಸ್ಟ್ ಹತ್ರ. ಓಕೆ ಮೇಡಮ್. ಓಕೆ. ಇಲ್ಲಿಗೆ ನೀವೇನ್ ಮಾಡಿ, ಮೇಥಿ ಸ್ಟ್ರಿಪ್ ನ ಹಾಕಿ ಓಕೆ. ಓವರ್ ನೈಟ್ ಇರ್ಲಿ, ಬೆಳಗ್ಗೆ ರಿಮೂವ್ ಮಾಡಿ. ಓಕೆ ಮೇಡಮ್. ದಟ್ಸ್ ಇಟ್. ಈಗ ಕೆಲವ್ರು ನೋಡಿ ಎಸೆನ್ಷಿಯಲ್ ಟ್ರೆಮರ್ ಹಿಂಗ ಆಗ್ತಿರುತ್ತೆ. ಅದಕ್ಕೆ ಪಾರ್ಕಿನ್ಸನ್ ಅಂತ ಹೆಸರು ಕೊಡಕ್ ಆಗಲ್ಲ, ಅದು ಕನ್ಫರ್ಮ್ ಇದ್ರೆ ಕೊಡ್ಬೋದು ಪಾರ್ಕಿನ್ಸನ್ ಅಂತ. ಕೆಲವ್ರಿಗೆ ತರ ನಡಕ್ತಾನೆ ಇರುತ್ತೆ, ಅದು ನ್ಯೂರೋಲಾಜಿಕಲ್ ಡಿಸಾರ್ಡರ್ನೇ. ಅವ್ರಿಗೆ ಏನ್ ಮಾಡಿ ಅಂದ್ರೆ, ಹುಡುಕಿ ಅವ್ರಿಗೆ ಇಲ್ಲೆಲ್ಲೋ ಒಂದು ಕನೆಕ್ಟೆಡ್ ಟಿಶ್ಯೂ ಹತ್ರ ಪ್ರಾಬ್ಲಮ್ ಇರ್ತದೆ, ಹುಡುಕಿ ಅವ್ರ ಕೈನಲ್ಲಿತ್ತಾ, ಮುಂಗೈ ನಡಕ್ತಿತ್ತಾ ನೋಡಿ, ಕೈನಲ್ಲಿ ಹಿಡೀರಿ ಅದನ್ನ. ಆ ಜಾಯಿಂಟ್ ನ ನೀವು ಜಸ್ಟ್, ಇದು ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ನಾನು ಹಿಡಿಯೋದು, ಈ ಜಾಯಿಂಟ್ ನ ಹಿಂಗ್ ಹೋಲ್ಡ್ ಮಾಡಿ ನೀವು, ಅವ್ರ ಕೈ ನಡಗೋದು ಎಲ್ಲಿ ನಿಲ್ಲುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇದನ್ನ ಹಿಡ್ದಾಗ ಸ್ಟಾಪ್ ಆಯ್ತಾ ಕೈ, ಇದನ್ನ ಹಿಡ್ದಾಗ ಸ್ಟಾಪ್ ಆಯ್ತಾ, ಚೆಕ್ ಮಾಡಿ. 100% ಅವ್ರದ್ದು ಎಲ್ಲೋ ಒಂದ್ ಕಡೆ ಅದು ಆ ಒಂದು ಕನೆಕ್ಟೆಡ್ ಟಿಶ್ಯೂ ಸರ್ಕ್ಯುಲೇಷನ್ ಡೌನ್ ಆಗಿರುತ್ತೆ. ಅಲ್ಲಿ ನೀವು ಯಾವ ಬೆರಳು ಹಿಡ್ದಾಗ ಅವ್ರಿಗೆ ಆ ಒಂದು ಏನ್ ಮೂಮೆಂಟ್ ಇತ್ತು ಸ್ಟಾಪ್ ಆಯ್ತು, ಅಲ್ಲಿ ಟ್ರೀಟ್ಮೆಂಟ್ ಕೊಡಿ, ಯಾವ್ದನ್ನ ಹಿಡಿದಾಗ. ಸೊ ಈಗ ನನ್ನ ಹತ್ರ ಪೇಷಂಟ್ ಬರುವಾಗ ಈ ತರ ಹಿಂಗ ಆಗ್ತಿತ್ತು, ನಾನು ಇಲ್ಲಿ ಚೆಕ್ ಮಾಡಕ್ ಆಗ್ಲಿಲ್ಲ ಅವ್ರದ್ದು ಲೆಫ್ಟ್ ಹ್ಯಾಂಡ್, ರೈಟ್ ಹ್ಯಾಂಡ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಚೆಕ್ ಮಾಡಿದೆ, ಇವನ್ನ ಕೈಗಳಾಗಿ ತಗೊಂಡೆ, ಇವುಗಳನ್ನ ಕೈಗಳಾಗಿ ತಗೊಂಡು ಚೆಕ್ ಮಾಡಿದಾಗ ಅಲ್ಲಿ ಹೋಲ್ಡ್ ಮಾಡಿ ಆ ಜಾಯಿಂಟ್ ನ, ಅಲ್ಲಿ ಅವಾಗ ಅಲ್ಲಿ ಸ್ಟಾಪ್ ಆಗುತ್ತೆ. ಎಲ್ಲೋ ಒಂದ್ ಕಡೆ ಇದು ಇಲ್ಲ, ಇದು ಎಲ್ಲೋ ಒಂದ್ ಕಡೆ ಇರುತ್ತೆ ಆ ಕನೆಕ್ಟೆಡ್ ಟಿಶ್ಯೂ. ಅದು ಕನೆಕ್ಟೆಡ್ ಏನಾಗಿರುತ್ತೆ ಅಂದ್ರೆ ಸರ್ಕ್ಯುಲೇಟ್ ಆಗ್ತಿರಲ್ಲ, ಅಲ್ಲಿ ಸ್ಟಿಮ್ಯುಲೇಷನ್ ಇರಲ್ಲ ಅಲ್ಲಿ. ಅದನ್ನ ನೀವು ಇಲ್ಲಿ ಕೊಟ್ಟಾಗ ಇದು ಸರಾಗವಾಗಿ ಡೇ ಬೈ ಡೇ ಕಡಿಮೆ ಆಗ್ತಾ ಬರುತ್ತೆ ಈ ನಡ್ಗೋದು. ಅಲ್ಲಿಗೆ ಒಂದು ಸರ್ಕ್ಯುಲೇಷನ್ ಆದಾಗ ಆ ಒಂದು ನರಗಳ ಒಂದು ದೌರ್ಬಲ್ಯ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಕನೆಕ್ಟೆಡ್ ಟು ಹಾರ್ಟ್ ಅಂಡ್ ಕಿಡ್ನಿ ಆಗಿರೋದ್ರಿಂದ ಅದೆರಡು ರಿಲೇಟೆಡ್ ಆರ್ಗನ್ ನ ನೀವು ಟ್ರೀಟ್ಮೆಂಟ್ ಕೊಡ್ಬೇಕು. ಸರ್ ನೆಕ್ಸ್ಟ್ ತಗೊಳ್ಳಿ ಸರ್, ಬೇರೆ ಯಾರಾದ್ರೂ ಕ್ವಶನ್ ಆನ್ಸರ್ ತಗೋತೀರಾ ಅಥವಾ ಏನೋ ಕಂಟಿನ್ಯೂ ಮಾಡ್ತೀರಾ ಪಾಯಿಂಟ್ಗಳು? ಇನ್ನ ಎಷ್ಟು ಇದೆ ನಿಮ್ದು? ಸರ್ ನಾನು ಆಲ್ರೆಡಿ ಅದೆಲ್ಲ ಹೇಳಿರೋದ್ರಿಂದ ಅವ್ರಿಗೆ ಕಟ್ಟೋದು ಇನ್ನೊಂದು ಮತ್ತೊಂದು ಏನು ಗೊತ್ತಿರ್ಲಿಲ್ಲ, ಓಕೆ. ಅದಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಹೋದೆ ಅವರಿಗೆ. ಜನ ಕೈನ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಕೈನ ಹಿಂಗೆ ಹಿಡ್ಕೊಂಡು ಕುಂತಿದ್ದೀರಾ, ಕೈ ನೋವು ಬಂದ್ರೆ ನಾವು ಟ್ರೀಟ್ಮೆಂಟ್ ಹೇಳಲ್ಲ, ಕೈ ಬೀಳಿಸ್ಬೋದು ನೀವು, ಡಿಜಿಟಲಿ ಕೈ ಹ್ಯಾಂಡ್ ರೈಸ್ ಮಾಡಿದ್ರೆ ಸಾಕು. ಕೈನ ಹಿಂಗೆ ಹಿಡ್ಕೊಂಡು ಕುಂತಿದ್ದಾರೆ ಸ್ಟಾರ್ಟಿಂಗಿಂದಾನು, ಮಿನಿಟ್ 1 ಇಂದಾನು ಇನ್ನು ಹಂಗೆ ಇದೆ ಅವ್ರ ಕೆಲವ್ರ ಕೈ. ಸೊ ಕೈ ನೋವು ಬರುತ್ತೆ, ಸೊ ನೋಡಿಕೊಂಡು ಅನ್ಮ್ಯೂಟ್ ಮಾಡ್ತಾರೆ. ಸೊ ಪ್ಲೀಸ್ ನೀವು ಹ್ಯಾಂಡ್ ರೈಸ್ ಮಾಡಿದ್ರೆ ಗೊತ್ತಾಗತ್ತೆ ಅವ್ರಿಗೆ, ಇಲ್ಲಿ ನೀವು ಕೈ ಹಿಂಗೆ ಹಿಡ್ಕೊಂಡು ಕೂತ್ಕೋಬೇಕಂತ ಏನಿಲ್ಲ. ಓಕೆ. ಸೊ ಹೈ ರಿಲೇಟೆಡ್ ಅಂದ್ರೆ ಹೈ ರಿಲೇಟೆಡ್ ಏನೇ ಇದ್ರು ಪೆಪ್ಪರ್ ಅಪ್ಲೈ ಮಾಡಿ, ರಿಲೇಟೆಡ್ ಆರ್ಗ್ಯಾನ್ ಬಂದು ಲಿವರ್ಗೆ ಅಪ್ಲೈ ಮಾಡಿ. ಈ ತರ ಸೆನ್ಸರಿ ಆರ್ಗ್ಯಾನ್ ಏನಿದೆ ಅದಾದ ರಿಲೇಟೆಡ್ ಯಾವುದೇ ಒಂದು ಕಾಯಿಲೆನ ನೀವು ತಗೊಳ್ಳುವಾಗ ಮೊದಲು ಅದು ಯಾವ ಆರ್ಗ್ಯಾನ್ಗೆ ಸಂಬಂಧ ಪಡುತ್ತೆ ಅದನ್ನ ಯೋಚನೆ ಮಾಡಿ, ಯಾವ ಆರ್ಗ್ಯಾನ್ ಅದನ್ನ ಕಂಟ್ರೋಲ್ ಮಾಡುತ್ತೆ ಅದನ್ನ ಯೋಚನೆ ಮಾಡಿ, ಅದನ್ನ ಟ್ರೀಟ್ಮೆಂಟ್ ಕೊಡಿ. ಅದ್ರ ರಿಲೇಟೆಡ್ ಟಿಶ್ಯೂಸ್ ಎಲ್ಲ, ನ್ಯೂರಾನ್ಸ್ ಎಲ್ಲ ಎಲ್ಲಿ ಕನೆಕ್ಟ್ ಆಗಿರುತ್ತೆ, ನರಗಳೆಲ್ಲ ಸ್ಪೈನಲ್ಗೆ, ಅಲ್ಲಿ ಹೋಗಿ ಆ ಲಿಸ್ಟ್ ಅಲ್ಲೇ ಇದೆ. ಈ ಟಾಪ್ ಟು C1, C2, C3, ಇದರಿಂದ C4, ಇಲ್ಲಿ C5, C6 ಕನೆಕ್ಟ್ ಆಗಿರೋದೆಲ್ಲ ಅಲ್ಲಿದೆ. ಆಯಾ ಸ್ಪೈನಲ್ ರಿಫ್ಲೆಕ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ನೀವು ಟ್ರಿಗರ್ ಮಾಡ್ಬಿಟ್ಟು ಅಲ್ಲೂ ಟ್ರೀಟ್ಮೆಂಟ್ ಕೊಡಿ. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ರಿಲೇಟೆಡ್ ಆರ್ಗ್ಯಾನ್ ಅಲ್ಲೇ ಇರುತ್ತೆ. ನಿಮ್ಗೆ ಇದನ್ನ ಟ್ರೀಟ್ಮೆಂಟ್ ಕೊಡ್ಬೇಕಾ, ಬ್ಲಡ್ ಮೇಲೆ ಟ್ರೀಟ್ಮೆಂಟ್ ಕೊಡ್ಬೇಕಾ ನೀವು? ಈಗ ಕೆಲವ್ರಿಗೆ ಬ್ಲಡ್ ರಿಲೇಟೆಡ್, ಬ್ಲಡ್ ಕಡಿಮೆ ಇರುತ್ತೆ, ಕೆಲವ್ರಿಗೆ ಬ್ಲಡ್ ಇದು ಜಾಸ್ತಿ ಇರುತ್ತೆ, ಈ ತರದೆಲ್ಲ ಇದೆ ನೋಡಿ. ಈ ತರ ಕನ್ಫ್ಯೂಷನ್ಸ್ ಇರುವಾಗ ನೋಡಿ, ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರು ಇದು ಬ್ಲಡ್ ಜಾಯಿಂಟ್, ಇದು ಮಿಡ್ ಜಾಯಿಂಟ್. ಆ ಚಾರ್ಟ್ ನ ಚೆನ್ನಾಗಿ ಪರಿಚಯ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅದು. ಈ ಬ್ಲಡ್ ಜಾಯಿಂಟ್ ಮೇಲೆ ಹೋಗ್ಬಿಟ್ಟು ನೀವು ಬ್ಲಡ್ ರೈಸ್ ಮಾಡ್ಬೇಕಂತ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಬ್ಲಡ್ ಇನ್ಫೆಕ್ಷನ್ಗೆ ಇನ್ನೊಂದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಂತ ಇದ್ರೆ, ಇಲ್ಲಿಗೆ ಹೋಲ್ ಡೇ ಮೆಥಿ ಸ್ಟ್ರಿಪ್ ಅಪ್ಲೈ ಮಾಡಿ, ಹೋಲ್ ನೈಟ್, ಬೆಳಿಗ್ಗೆ ರಿಮೂವ್ ಮಾಡಿ. ಇಲ್ಲ ನಾ ಡೇ ಕಟ್ಕೋತೀನಿ ಮೇಡಮ್, ನನಗೆ ಡೇ ಬೇಕು ಅಂದ್ರೆ ಡೇನೇ ಅಪ್ಲೈ ಮಾಡಿ, ಅದು ನಿಮ್ಮ ಅನುಕೂಲ, ನಿಮ್ಗೆ ಹೆಂಗೆ ಅನುಕೂಲ ಇರುತ್ತೆ ಮನೆಯಲ್ಲಿ ಆ ತರ ಅಪ್ಲೈ ಮಾಡ್ತಾ ಹೋಗಿ, ರಿಸಲ್ಟ್ ಬರುತ್ತೆ. ಶ್ರೀನಿವಾಸ್ ಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಹಿಪ್ ಆಸ್ಟ್ರಿಯಾರ್ಥರೈಟಿಸ್ ಆಫ್ ಹಿಪ್ ಸರ್, ಹಿಪ್ ಮೇಡಮ್, ಹಿಪ್ ಆಸ್ಟ್ರಿಯೋಆರ್ಥರೈಟಿಸ್ ಹಿಪ್ ಜಾಯಿಂಟ್ ಅಲ್ಲಿ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದ್ದಾರೆ. ಹಿಪ್ಪು ಜಾಯಿಂಟ್ ಇದೆ ಅಲ್ಲ, ಅದು ಯಾವತ್ತೂ ಡ್ರೈ ಆಗ್ಬಾರ್ದು, ಅದು ಯಾವಾಗ್ಲೂ ಕೂಡ
ಮೋಷನ್ ಆಗಿ ಇರ್ಬೇಕು, ತೇವಾಂಶ ಭರಿತವಾಗಿರ್ಬೇಕು. ಅದು ಯಾವಾಗ ಅದು ಹಿಪ್ಪು ಜಾಯಿಂಟ್ ಅಲ್ಲಿ ನಮ್ಗೆ ಇದು ಕಡಿಮೆ ಆಗುತ್ತೆ, ಆ ಒಂದು ಫ್ಲೂಯಿಡ್ ಕಡಿಮೆ ಆಗ್ತಾ ಹೋಗುತ್ತೆ, ಆಗ ನಿಮ್ಗೆ ಹಿಪ್ಪು ಜಾಯಿಂಟ್ ಶುರು ಆಗುತ್ತೆ. ಸೊ ಹಿಪ್ ರಿಲೇಟೆಡ್ ಏನೇ ಇದ್ರೂನು ನೀವು ಸ್ಪ್ಲೀನ್ ನ ಟ್ರೀಟ್ ಮಾಡಿ. ರಿಲೇಟೆಡ್ ಆರ್ಗ್ಯಾನ್ ಬಂದು ಸ್ಪ್ಲೀನ್. ಇಲ್ಲಿ ಅವರೇ ಹೇಳ್ತಿರೋ ಪ್ರಕಾರ ಆಸ್ಟಿಯೋ ಆರ್ಥ್ರಿಟಿಸ್ ಅಂದ್ರೆ ಫ್ಲೂಯಿಡ್ ಕಡಿಮೆ, ರುಮ್ಯಾಟೆಡ್ ಆರ್ಥ್ರಿಟಿಸ್ ಅಂದ್ರೆ ಆ ಒಂದು ಏನಿದೆ ಫ್ಲೂಯಿಡ್ ಅಥವಾ ಕಫ ಏನಿದೆ ಅದು ಜಾಸ್ತಿ. ಕಫ ಅಂದ್ರೆ ಇಲ್ಲಿ ಕೆಟ್ಟದಲ್ಲ, ಅದ್ ನಿಮ್ ಪ್ರಾಪರ್ಟಿ, ಅದ್ ನಿಮ್ ಆಸ್ತಿ. ಅದನ್ನು ಅಂತ ಹೇಳ್ಬಿಟ್ಟು ಅದೇ ಜಾಸ್ತಿಯಾಗಿ ಎಲ್ಲ ಸೇರ್ಕೊಂಡ್ರು ತೊಂದ್ರೆನೆ. ಅದ್ ನಿಮ್ ಹತ್ರ ಇಲ್ಲ ಅಂದ್ರೂ ತೊಂದ್ರೆನೆ. ಇದಕ್ಕೆ ರಿಲೇಟೆಡ್ ಆರ್ಗನ್ ಯಾವ್ದು ಮೇಡಮ್? ಸ್ಪ್ಲೀನ್, ಸ್ಪ್ಲೀನ್ ಟ್ರೀಟ್ಮೆಂಟ್ ಸ್ಪ್ಲೀನ್ ಇಲ್ಲಿ ಬರುತ್ತೆ ನಿಮ್ಗೆ. ಏನು ನೀವು ಪ್ರಾಬ್ಲಮ್ ಹೇಳ್ತಾ ಇದ್ರೆ ಹಿಪ್ ಜಾಯಿಂಟ್ ಇಲ್ಲಿ ಬರುತ್ತೆ. ಇಲ್ಲಿ ಅಫೆಕ್ಟೆಡ್ ಆರ್ಗ್ಯಾನ್, ಇಲ್ಲಿಗೆ ನೀವು ಬಟಾಣಿ ಕಟ್ತೀರಾ, ಪ್ರೆಸ್ ಮಾಡಿ ಇಲ್ಲಿ ಬಟಾಣಿ ಕಟ್ತೀರಾ. ಇದ್ರದ್ದು ರಿಲೇಟೆಡ್ ಆರ್ಗ್ಯಾನ್ ಬಂದು ಸ್ಪ್ಲೀನ್. ಸ್ಪ್ಲೀನ್ ನೋಡಿ, ಬಾಡಿ ಮೆರಿಡಿಯನ್ ಪ್ರಕಾರ ಬಂದ್ರೆ ನಾನು ಹೇಳ್ದೆ ಸ್ಟಮಕ್ ಗಿಂತ ಮೇಲ್ಗಡೆ ಇದು ಸ್ಟಮಕ್ ಅಲ್ವಾ, ಇದು ಸ್ಟಮಕ್. ಅದಕ್ಕಿಂತ ಮೊದ್ಲೇ ಆ ಸ್ಟಮಕ್ ಮೇಲ್ಗಡೆ ಜಾಯಿನ್ ಆದಾಗ ಇಲ್ಲಿರುತ್ತೆ ನಿಮ್ದು ಸ್ಪ್ಲೀನ್. ಇಲ್ಲಿ ಪ್ರೆಷರ್ ಕೊಡಿ, ಇಲ್ಲೇನು ಅಪ್ಲೈ ಮಾಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಿ ಪ್ರೆಷರ್ ಕೊಡಿ. ಇಲ್ಲಿ ಬನ್ನಿ, ಇನ್ಸೆಕ್ಟ್ ಸಿಸ್ಟಮ್ ಅಲ್ಲಿ ಈಸಿಯಾಗಿ ನೀವು ಸ್ಪ್ಲೀನ್ ನ ಕ್ಯಾಚ್ ಮಾಡಬಹುದು. ಇಲ್ಲಿ ಬರುತ್ತೆ. ಇಲ್ಲಿಗೆ ಮೇಥಿ ಕಟ್ಟಿ, ಪೆಪ್ಪರ್ ಸೆಲೆಕ್ಟ್ ಮಾಡಬೇಡಿ. ಹಿಪ್ಪು ಜಾಯಿಂಟ್ ನ ನೀವು ಟ್ರೀಟ್ ಮಾಡುವಾಗ ಯಾವುದೇ ಕಾರಣಕ್ಕೂ ಪೆಪ್ಪರ್ ಸೆಲೆಕ್ಟ್ ಮಾಡಬೇಡಿ. ನಾನು ಹಾಗೆ ಹೇಳ್ದಂಗೆ ನಿಮ್ಮ ಸೊಂಟದ ಸುತ್ತಮುತ್ತ ಇರುವಂತ ಆ ಚಪ್ಪೆ ಭಾಗ ಬಂದು ಏನಾಗಿರ್ಬೇಕು, ಮೋಷನ್ ಆಗಿರ್ಬೇಕು, ಡ್ರೈ ಆಗ್ಬಾರ್ದು ಅದು. ಇಲ್ಲಿ ಒಂದ್ ಮೆಥಿ ಕಟ್ತೀರಾ. ರಿಲೇಟೆಡ್ ಆರ್ಗನ್ ಇಲ್ಲೂ ಟ್ರೀಟ್ ಮಾಡ್ತೀರಾ, ಜೊತೆಗೆ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್, ಇದು ಸ್ಪ್ಲೀನ್ ಜಾಯಿಂಟ್, ಕಫ ಜಾಯಿಂಟ್ ಅಂತ ಹೇಳ್ತೀವಿ, ಇದು ಸ್ಪ್ಲೀನ್ ಜಾಯಿಂಟ್. ಇಲ್ಲಿಗೆ ಮೆಥಿ ಸ್ಟ್ರಿಪ್ ಕಟ್ಟಿ ಓವರ್ ನೈಟ್, ಪೂರ್ತಿ ರಾತ್ರಿ. ಇನ್ನೇನ್ ಮಾಡ್ಬೋದು, ಅದ್ರದ್ದು ಇದಕ್ಕೆ ಬರೋಣ. ಸರ್ವೈಕಲ್ ಇದೆ. ಸರ್ ಎಲ್ಲಿ ಬರುತ್ತೆ ಮೇಡಮ್ ಅದು? ಲುಂಬರ್ ಬರುತ್ತಾ? ಇಲ್ಲ, ಅದು ತೊರಾಸಿಕ್ ಬರುತ್ತೆ. ಸ್ಪ್ಲೀನ್ ಬರೋದಾದ್ರೆ ನಿಮ್ಗೆ ತೊರಾಸಿಕ್ ಒಂದು T6 T7 ನೋಡಿ. ತೊರಾಸಿಕ್ ನಾನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ದೆ ನಿಮ್ಗೆ. ಇಲ್ಲಿ 1 2 ಅಂದ್ರೆ ಇಲ್ಲಿ ತೊರಾಸಿಕ್ 1 ಇಂದ ತೊರಾಸಿಕ್ 8 ಎಂಡ್. ಇದು ಇನ್ನೊಂದು ಜಾಯಿಂಟ್ ಇದೆ ನೋಡಿ, ಇಲ್ಲಿ ಜಾಯಿಂಟ್ ನಿಮ್ಗೆ 8. ಅಲ್ಲಿಗೆ ನಿಮ್ಗೆ ಇಲ್ಲೆಲ್ಲಾದ್ರೂ ಒಂದು ಪೇನ್ ಬಾಲ್ ಸಿಗುತ್ತೆ. ಈ 6 7 ಅಲ್ಲಿ ಒಂದು ಪೇನ್ ಬಾಲ್ ಸಿಗುತ್ತೆ, ಅದು ಕನೆಕ್ಟೆಡ್ ಟು ಸ್ಪ್ಲೀನ್. ಇಲ್ಲಿ ಮೇಥಿ ಹಾಕಿ. ಅಫೆಕ್ಟೆಡ್ ಆರ್ಗ್ಯಾನ್, ರಿಲೇಟೆಡ್ ಆರ್ಗ್ಯಾನ್, ಅದೇ ರಿಲೇಟೆಡ್ ಆರ್ಗ್ಯಾನ್ ಕನೆಕ್ಟೆಡ್ ಟು ತೊರಾಸಿಕ್ 6 and 7 ಅಕಾರ್ಡಿಂಗ್ ಟು ಆಯುರ್ವೇದಿಕ್ ಆಕ್ಯುಪ್ರೆಷರ್. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್, ಈ ಕಫ ಜಾಯಿಂಟ್ ಏನಿದೆ ಇದು ನೋಡಿ, ಇದೊಂದು ಮನ್ಸಲ್ಲಿ ಅಂದ್ರೆ ನೆನ್ಪಿಟ್ಕೊಳ್ಳಿ. ಎಲ್ಲ ಜಾಸ್ತಿ ಹೇಳ್ತಾರೆ ಅಂತ ಅನ್ಕೋಬಿಡಿ, ಮುಂದೆ ಒಂದಿನ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ವಾತ, ಇದು ಪಿತ್ತ, ಇದು ಕಫ ಜಾಯಿಂಟ್ ಅಂತ ಕರೀತಾರೆ ಆಯುರ್ವೇದ ಪ್ರಕಾರ. ನಾವು ಯಾರಿಗಾರು ಹೇಳುವಾಗ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಪಿತ್ತ ಜಾಯಿಂಟ್ ಗೆ ಮೆಥಿ ಸ್ಟ್ರಿಪ್ ಕಟ್ಟಿ ಅಂತೀವಿ, ಇಲ್ಲ ಕಫ ಜಾಯಿಂಟ್ ಗೆ ಮೆಥಿ ಸ್ಟ್ರಿಪ್ ಕಟ್ಟಿ ಅಂತ ಹೇಳ್ತೀವಿ. ಅದು ನೀವು ಕ್ಯಾಶ್ ಮಾಡ್ಕೋಬೇಕು ಅವಾಗ. ಸೊ ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಸ್ಪ್ಲೀನ್ ಜಾಯಿಂಟ್ ಬಂದು ಕಫ ಜಾಯಿಂಟ್ ಇದು. ಇಲ್ಲಿಗೆ ಮೆಥಿ ಸ್ಟ್ರಿಪ್ ಕಟ್ಟಿ ನೀವು ಸ್ಪ್ಲೀನ್ಗೆ. ಒಳ್ಳೆ ರಿಸಲ್ಟ್. ಮೇಡಮ್ ಒಂದ್ ಸೆಕೆಂಡ್, ನಮ್ಮ ಮಿಸ್ಸಸ್ ಪ್ರಶ್ನೆ ಕೇಳ್ತಾರೆ. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಹೇಳಿ. ನನ್ಗೆ ಕೆಮ್ಮಿದಾಗ ಸೀನ್ದಾಗ ಮೂತ್ರ ಹೋಗ್ತಾ ಇತ್ತು. ಬಾಡಿ ವೇಟ್ ಜಾಸ್ತಿ ಇದೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ ಈಗ ಸದ್ಯಕ್ಕೆ ಅವೆರಡು ಹೇಳ್ತೀನಿ ಮೇಡಮ್, ಇನ್ನೊಂದು ನೆನಪು ಮಾಡ್ಕೊಂಡು ಹೇಳ್ತೀನಿ. ಅದಕ್ಕೆ ಕೆಮ್ಮಿದ್ರೆ ಸೀನಿದ್ರೆ ಮೂತ್ರ ಹೋಗೋದಕ್ಕೆ ಮೇಡಮ್ ನಾನು ಬೆಂಗಳೂರಲ್ಲಿ ಬಸವ ಅಕ್ಯುಪಂಕ್ಚರ್ ಬಂದಿದ್ವಿ ಮೇಡಮ್, ಹಾಸ್ಪಿಟಲ್ ಬಂದಿದ್ವಿ. ಹೇಳ್ತಾರೆ. ಒಂದ್ ನಿಮಿಷ ಅಮ್ಮ, ಗೊತ್ತಾಯ್ತು ಅವ್ರಿಗೆ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ. ಕೆಮ್ಮಿದಾಗ ಮೂತ್ರ ಹೋಗ್ತಾ ಇದೆ ಅಂದ್ರೆ ನಿಮ್ಮ ಬ್ಲಾಡರ್ಗೆ ಅದನ್ನ ನಿಮ್ಮ ಯೂರಿನ್ ನ ಇಷ್ಟು ಹೊತ್ತು ಅಂತ ಹೋಲ್ಡ್ ಮಾಡ್ಬೇಕು. ಆ ಹೋಲ್ಡ್ ಮಾಡೋ ಕೆಪಾಸಿಟಿ ಇಲ್ಲ, ಮಸಲ್ ವೀಕ್ ಆಗಿದೆ ನಿಮ್ದು. ಯೂರಿನರಿ ಬ್ಲಾಡರ್ ಮಸಲ್ ವೀಕ್ ಆಗಿದೆ. ಸೊ ನೋಡಿ, ಇದು ರಿಫ್ಲೆಕ್ಸ್ ಆರ್ಗ್ಯಾನ್, ಬಾಡಿ ಮೆರಿಡಿಯನ್ ಅಂತ ತಗೊಳ್ತೀವಿ. ಇದು ಸೆಕೆಂಡ್ ಮೆಥಡ್ ಅಲ್ಲಿ. ಇನ್ಸೆಕ್ಟ್ ಮೆಥಡ್ ತಗೊಂಡಿಲ್ಲ ನಾನು. ಇನ್ಸೆಕ್ಟ್ ಮೆಥಡ್ ಅಲ್ಲೂ ಮಾಡಿ 1 2 3 ಪೆಪ್ಪರ್ ಕಟ್ಟಿ. ಇದಕ್ಕೆ ನೀವು ಒಂದು ಎಕ್ಸ್ಟ್ರಾ ಆಡ್ ಮಾಡ್ತೀರಾ ಅಂದ್ರೆ ಇಲ್ಲಿಗೆ ಅರ್ಶಿನ ಹಾಕಿ.
ಅರಿಶಿಣ ಹಾಕಿ ಆಮೇಲೆ 1 2 3 ಪೆಪ್ಪರ್ ಕಟ್ಟಿ, ಈ ತ್ರಿಕೋನ ತರ ಮಾಡ್ಬಿಟ್ಟು ಇಲ್ಲಿ ಪೆಪ್ಪರ್ ಕಟ್ಟಿ. ಇದು ನಿಮ್ದು ಯುರೆತ್ರ ರಿಫ್ಲೆಕ್ಸ್ ಆಯ್ತು. ಇನ್ಸೆಕ್ಟ್ ಸಿಸ್ಟಮ್ ಅಲ್ಲಿ ಬಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿಗೊಂದು ಪೆಪ್ಪರ್ ಕಟ್ಟಿ. ಓಕೆ, ಸೊ ಯೂರಿನರಿ ಬ್ಲಾಡರ್ ಫಂಕ್ಷನ್ಸ್ ಎಲ್ಲ ಏನಿದೆ ಕಿಡ್ನಿಗೆ ಸಂಬಂಧಪಟ್ಟಿದ್ದು. ಸೊ ಕಿಡ್ನಿಗೆ ರಾಜ್ಮಾ ಕಟ್ಟಿ, ಕಿಡ್ನಿ ಎನೌನ್ಸ್ ಮಾಡ್ಲೇಬೇಕು, ಕಿಡ್ನಿಯಿಂದಾನೇ ಯೂರಿನರಿ ಬ್ಲಾಡರ್ಗೆ ನಿಮ್ಮ ಯೂರಿನ್ ಹೋಗುವಂಥದ್ದು. ಇದು ತನ್ನ ಪೇರ್ ಆರ್ಗ್ಯಾನ್ಗೆ ಸಪೋರ್ಟ್ ಮಾಡುತ್ತೆ. 3 ಪೆಪ್ಪರ್, ಇನ್ಸೆಕ್ಟ್ ಸಿಸ್ಟಮ್ ಪ್ರಕಾರ ಇಲ್ಲೊಂದು ಪೆಪ್ಪರ್. ಮೇಡಮ್ ಮ್ಯೂಟ್ ಆಗಿದೆ ನಿಮ್ದು. ಅಫೆಕ್ಟೆಡ್ ಆರ್ಗ್ಯಾನ್, ಇದು ಇನ್ಸೆಕ್ಟ್ ಮೆಥಡ್ ಪ್ರಕಾರ ಇದು ಅಫೆಕ್ಟೆಡ್ ಆರ್ಗ್ಯಾನ್. ನೆಕ್ಸ್ಟ್ ರಿಲೇಟೆಡ್ ಆರ್ಗ್ಯಾನ್ ಕಿಡ್ನಿ, ಕಿಡ್ನಿಗೆ ರಾಜ್ಮಾ ಹಾಕ್ತೀರಾ. ಬ್ಲಾಡರ್ ವೀಕ್ ಆಗಿದೆ, ಸೊ ಯೂರಿನರಿ ಬ್ಲಾಡರ್ ಕನೆಕ್ಟೆಡ್ ಇದಕ್ಕೆ ಬಂದ್ರೆ ಥೊರಾಸಿಕ್ ಯಾವ್ದ್ರಲ್ಲಿ ಬರುತ್ತೆ, ಲಾಸ್ಟ್ ಬರುತ್ತೆ ನಿಮ್ದು ನಿಮ್ಮ ಒಂದು ಯೂರಿನರಿ ಬ್ಲಾಡರ್. ಇದು ಬಂದ್ಬಿಟ್ಟು ಈ T12 ಇದ್ರಲ್ಲಿ ಬರುತ್ತೆ. ಸೊ ಇಲ್ಲೇ ಬರುತ್ತೆ ಅದು ನೋಡಿ, ಇಲ್ಲಿ ಬರುತ್ತೆ. ಇಲ್ಲಿ ಪೇನ್ ಬಾಲ್ ಹುಡುಕಿ ಸಿಗುತ್ತೆ ನಿಮ್ಗೆ, ಇಲ್ಲಿ ಬಟಾಣಿ ಕಟ್ಟಿ, ಅಲ್ಲಿಗೆ ಸ್ಪೈನಲ್ ಕನೆಕ್ಟೆಡ್ ಏನಿದೆ ಅದು ಆಕ್ಟಿವೇಟ್ ಆಗುತ್ತೆ ನಿಮ್ಗೆ. ಈಗ ಮಸಲ್ ವೀಕ್ ಆಗಿದೆ. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ಹೆಂಗ್ ಸೆಲೆಕ್ಟ್ ಮಾಡ್ಕೋತೀರಾ? ರೈಟ್ ಹ್ಯಾಂಡ್, ಇಂಡೆಕ್ಸ್ ಫಿಂಗರ್, ಇದು ಯೂರಿನರಿ ಬ್ಲಾಡರ್ ಜಾಯಿಂಟ್, ಇಲ್ಲಿಗೆ ಮೆಥಿ ಸ್ಟ್ರಿಪ್ ಹಾಕ್ತೀರಾ. ಜೊತೆಗೆ ಅದ್ರದ್ದು ಮಸಲ್ ವೀಕ್ ಆಗಿದೆ, ಅದಕ್ಕೆ ರೈಟ್ ಹ್ಯಾಂಡ್, ಸ್ಮಾಲ್ ಫಿಂಗರ್, ಮಿಡ್ ಜಾಯಿಂಟ್, ಇದು ಮಸಲ್ ಜಾಯಿಂಟ್. ನಿಮ್ಗೆ ಆಗ್ಲೇ ನಾನು ಹೇಳಿದ್ದೆ ಟಿಶ್ಯೂಸ್ ಇದೆ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಅಲ್ಲಿ. ಈ ಮಧ್ಯ ಜಾಯಿಂಟ್ ಗಳಲ್ಲಿ ನವರಂಧ್ರಗಳನ್ನ ಹೇಳಿದ್ದಾರೆ. ನವರಂಧ್ರ ಅಂದ್ರೆ 2 ಕಣ್ಣುಗಳು, 2 ಕಿವಿಗಳು, 2 ಮೂಗು, ಬಾಯಿ, ಮತ್ತೆ ರಿಪ್ರೊಡಕ್ಟಿವ್ ಆರ್ಗನ್ಸ್, ನಾವೆಲ್. ನವರಂಧ್ರಗಳ ಬಗ್ಗೆನೂ ಹೇಳಿದ್ದಾರೆ. ಜೊತೆಗೆ ಎಂಡೋಕ್ರೈನ್ ಗ್ಲ್ಯಾಂಡ್, ಪೀನಿಯಲ್, ಪಿಟ್ಯುಟರಿ ಏನ್ ಹೇಳ್ತೀರಾ ಅದು ಇದೆ ಇದರಲ್ಲಿ. ಜೊತೆಗೆ ಬಾಡಿ ಟಿಶ್ಯೂಸ್, ಅದರಲ್ಲಿ ಈ ರೈಟ್ ಹ್ಯಾಂಡ್, ಸ್ಮಾಲ್ ಫಿಂಗರ್, ಮಿಡ್ ಜಾಯಿಂಟ್ ಅಲ್ಲಿ ಕನೆಕ್ಟ್ ಆಗಿದೆ ಮಸಲ್. ಈ ಮಸಲ್ ನ ಎನೌನ್ಸ್ ಮಾಡೋದಕ್ಕೋಸ್ಕರ, ಬ್ಲಾಡರ್ ಮಸಲ್ ನ ಎನೌನ್ಸ್ ಮಾಡೋದಕ್ಕೋಸ್ಕರ ಇಲ್ಲಿಗೆ ನೀವು ಇಲ್ಲಿಗೂನು ನೀವು ಮೆಥಿ ಸ್ಟ್ರಿಪ್ ಹಾಕ್ತೀರಾ, ಇಲ್ಲಿಗೂ ಮೆಥಿ ಸ್ಟ್ರಿಪ್ ಹಾಕ್ತೀರಾ. ಸೊ ಎಲ್ಲೇ ಬ್ಲಾಡರ್ ಅಂದ್ರೆ ಮಸಲ್ ಲೂಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನ ಅದು ಟೈಟ್ ಮಾಡುತ್ತೆ, ಆ ಮಸಲ್ಗೆ ಸ್ಟ್ರೆಂತ್ ಕೊಡುತ್ತೆ. ಮಸಲ್ ಎಲ್ಲೇ ಆಗಿರ್ಲಿ ಓವರ್ ಆಲ್ ಬಾಡಿ, ಈ ಮಸಲ್ ಜಾಯಿಂಟ್ ಇದು, ಇಲ್ಲಿ ಟ್ರೀಟ್ಮೆಂಟ್ ಹಾಕಿ, ಇಲ್ಲಿ ಮೆಥಿ ಸ್ಟ್ರಿಪ್ ಕಟ್ಟಿ. ಫುಲ್ ದಿಸ್ ಇಸ್ ದ ಮೆಥಡ್. ಮೇಡಮ್ ಬಸವ ಅಕ್ಯು ಅಕಾಡೆಮಿಗೆ ಬಂದಿದ್ದೆ ಅದ್ರ ಸಲುವಾಗಿ ಬೆಂಗಳೂರಿಗೆ. ಆಮೇಲೆ ಕಲರ್ಸ್ ಎಲ್ಲ ಹಾಕಿದ್ರು ಕೈಗೆ. ಆದ್ರಿಂದ ಏನಾಯ್ತಂದ್ರೆ ನನಗೆ ಬಹಳ ನನಗೆ ಹಿಂದಿನ ಸಲ ಮೆನ್ಸಸ್ ಆಗ್ಯದ ಡೇಟೇ ನೆನಪಿಲ್ಲ. ಮೊನ್ನೆ ಡೇಟ್ ಹಾಕಿದೀನಿ ನಾನು. ನಂಗೀಗ 56 ವರ್ಷ. ಇದರಿಂದ ಏನು ಪ್ರಾಬ್ಲಮ್ ಆಗಲ್ವಾ? ಏನು ಪ್ರಾಬ್ಲಮ್ ಆಗಲ್ಲ, ಏನು ಭಯ ಪಟ್ಕೋಬೇಡಿ. ನೋಡಿ, ನಿಮ್ಮ ಮೆರಿಡಿಯನ್ ಅಲ್ಲಿ ಒಂದು ಎನರ್ಜಿ ಇಂಬ್ಯಾಲೆನ್ಸ್ ಆಗಿರುತ್ತಲ್ಲ, ನಾವು ಕಲರ್ ಮತ್ತೆ ಸಿಂಗಲ್ ಸೀಡ್ ಎಲ್ಲ ಹಾಕ್ದಾಗ ಆ ಮೆರಿಡಿಯನ್ ಬ್ಯಾಲೆನ್ಸ್ ಹೋಗ್ತಾ ಇರುತ್ತೆ. ಇದೆಲ್ಲ ನಿಮ್ಗೆ ಒಂದು ಸೂಚನೆಗಳು, ನಿಮ್ ಬಾಡಿನಲ್ಲಿ ಕೊಟ್ಟಿರೋ ಒಂದು ಥೆರಪಿ ವರ್ಕ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆಗಳು. ನಿಮ್ಗೆ ಮೆನೋಪಾಸ್ ಆಗಿತ್ತಾ? ಮೊನ್ನೆ 5 ದಿವಸ ಆಯ್ತು. ಮೊದ್ಲು ಬಹಳಷ್ಟು ಬಹಳ ತಿಂಗಳುಗಳಿಂದ ಆಗಿತ್ತು ಮೇಡಮ್, ನಿಂತಿತ್ತದು. ಮೊನ್ನೆ ನಾವು ಬಂದು ಕಲರ್ ಥೆರಪಿ ಮಾಡ್ಕೊಂಡಾಗ ಸ್ಟಾರ್ಟ್ ಆಯ್ತು. ಈಗ 1 ತಿಂಗಳಲ್ಲೇ 3 ವಾರ ಬಂದಿದ್ದೀವಿ ನಾವು ಬಸವ ಅಕ್ಯು ಅಕಾಡೆಮಿಗೆ. ಇಲ್ಲ, ಗುಣ ಆಗುತ್ತೆ ಅಮ್ಮ. ಒಬ್ಬೊಬ್ಬರ ಒಂದು ದೇಹದ ಪ್ರಕೃತಿ ಒಂದೊಂದು ರೀತಿ ಇರುತ್ತೆ. ಹಾಗಾಗಿ ಕೆಲವ್ರಿಗೆ ಬೇಗ ಗುಣ ಬರುತ್ತೆ, ಕೆಲವ್ರಿಗೆ ನಿಧಾನವಾಗಿ ಹಂತವಾಗಿ ಬರುತ್ತೆ. ಅದು ನಿಮ್ಮ ದೇಹದಲ್ಲಿ ನಿಮ್ಮ ಒಂದು ಕಾಯಿಲೆಯ ರೂಪ ಎಷ್ಟ್ರ ಮಟ್ಟಿಗಿದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಬಟ್ ನಾವು ಪ್ರತಿ ಸಲ ಬಂದಾಗ್ಲೂ ನಿಮ್ ನಾಡಿ ನೋಡಿ ಚೆಕ್ ಮಾಡಿ ಯಾವ ಒಂದು ಪಂಚಭೂತಗಳಲ್ಲಿ ಯಾವ ಎಲಿಮೆಂಟ್ ಏರುಪೇರಾಗಿದೆ ಅಂತ ನೋಡ್ಕೊಂಡು ಅದನ್ನ ಕರೆಕ್ಷನ್ ಮಾಡ್ತಾ ಹೋಗ್ತೀವಿ ನಾವು. ಅಲ್ಲ ಮೇಡಮ್, ಈಗ ಬಹಳಷ್ಟು ತಿಂಗಳು ನಿಂತಿತ್ತದು, ಈಗ ಸ್ಟಾರ್ಟ್ ಆಗಿದೆ. ಅದು ಒಳ್ಳೆದ ಕೆಟ್ಟದ್ದ ಮೇಡಮ್? ಇಲ್ಲ, ಅದು ಏನು ಕೆಟ್ಟದ್ದಲ್ಲ, ಒಳ್ಳೇದೇನೆ. ಅದು ಹೆಣ್ಣು ಮಕ್ಳ ಒಂದು ಸೈಕಲ್. ಮೇ ಬಿ ಅದು ಟ್ರೀಟ್ಮೆಂಟ್ ಕೊಟ್ಟಾಗ ನಿಮ್ಗೆ ಅಲ್ಲಿ ಗೈನಿಕ್ ಆರ್ಗ್ಯಾನ್ ಇದೇನಿದೆ ಅದು ಸ್ಟಿಮ್ಯುಲೇಟ್ ಆಗಿದೆ. ಗೈನಿಕ್ ಆರ್ಗ್ಯಾನ್ಸ್ ಅದು ಇದೆ, ಲೋವರ್ ವಾರ್ಮರ್ ಏನಿದೆ ಅದು ಸ್ಟಿಮ್ಯುಲೇಟ್ ಆಗಿದೆ. ಆ ಸ್ಟಿಮ್ಯುಲೇಟ್ ಆಗಿ ಸೈಕಲ್ ಮತ್ತೆ ನಿಮ್ಗೆ ಸ್ಟಾರ್ಟ್ ಆಗಿದೆ. ಸೊ ಏನು ತೊಂದ್ರೆ ಇಲ್ಲ, ಭಯ ಪಟ್ಕೋಬೇಡಿ. ಅದು ಬಿಟ್ರೆ ನೋವೆಲ್ಲ ಕಡಿಮೆ ಆಗಿದೆನಾ? ಏನಾದ್ರೂ ಸ್ವಲ್ಪ ಆರಾಮ್ ಅನ್ಸಿದೆನಾ? ಹ್ಞೂನ್ರಿ ಮೇಡಮ್, ಕೆಮ್ಮದು ಸೀನಿದ್ದು ಅದನ್ನು ಕೇಳಿದ್ದೆ ಅಲ್ಲಿ ಬಸವ ಅಕ್ಯು ಇದ್ರಲ್ಲಿ ಅಕ್ಯು ಅಕಾಡೆಮಿನಲ್ಲಿ. ಸ್ವಲ್ಪ ಕಡಿಮೆ ಆಗಿದೆ. ಮೊದ್ಲು ಜಾಸ್ತಿ ಹೋಗ್ತಾ ಇತ್ತು ಯೂರಿನ್, ಈಗ ಕಡಿಮೆ ಆಗಿದೆ ನನಗೆ. ಆಮೇಲೆ ಬ್ಲಾಡರ್ ವೀಕ್ ಇರೋದ್ರಿಂದ ನಿಮ್ಗೆ ಆಗ್ತಾ ಇದೆ. ಬ್ಲಾಡರ್ ಮೇಡಮ್ ಹೇಳ್ದಂಗೆ ವಿಡಿಯೋನ ಬೇಕಾದ್ರೆ ರಿಪೀಟೆಡ್ ನೋಡ್ಬಿಟ್ಟು ಪಾಯಿಂಟ್ ಹಾಕೊಳ್ಳಿ ಸರ್, ಗೊತ್ತಾಗುತ್ತೆ. ಮಸಲ್ ಜಾಯಿಂಟ್, ಸ್ಕಿನ್ ಜಾಯಿಂಟ್, ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ಕೊಡ್ತೀರಾ, ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ ಕೊಡ್ಬೇಕು, ಈ ಜಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ.
ಇಲ್ಲಿ ಕಟ್ಟಿ ಓವರ್ ನೈಟ್ ಮೆಥಿ ಸ್ಟ್ರಿಪ್ ಕಟ್ಟಿ ರಿಮೂವ್ ಮಾಡಿ 15 days. ಓಕೆ ಮೇಡಮ್. ಅಷ್ಟೇ. ಇನ್ನೊಂದು ಮೆನೋಪಾಸ್ಗೆ Weight loss ಗೆ- ಅವಶ್ಯಕತೆ ಇಲ್ಲ. ಮೆನೋಪಾಸ್ಗೆ ಇಷ್ಟೇ ಏಜ್ಗೆ ಆಗತ್ತೆ ಅಂತ ಹೇಳಿಕ್ ಆಗಲ್ಲ. ಹಾ ಡಿಪೆಂಡಿಂಗ್ ಆನ್ ಅವ್ರ ಎನರ್ಜಿ ಲೆವೆಲ್ ಮತ್ತೆ ಅವ್ರದ್ದು ಎಸೆನ್ಸ್, ಬಾಡಿ ಎಸೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಮೆನೋಪಾಸ್ ನಿಮಗೆ 40-45 ಅಲ್ಲೂ ಆಗ್ಬೋದು, 54-60 ತನಕನೂ ಆಗ್ಬೋದು. ಓಕೆ ಓಕೆ. ಡಿಪೆಂಡಿಂಗ್ ಆನ್ ದೇರ್ ಇಂಡಿವಿಜುವಲ್ ಎನರ್ಜಿ ಇರುತ್ತೆ. ಸೊ ಅವ್ರಿಗೆ ಏನಾಗಿತ್ತು ಮುಂಚೆ ಬ್ಲಾಕೇಜಸ್ ಇರೋದ್ರಿಂದ ಅದನ್ನ ಬರ್ಲಿಕ್ಕಿಲ್ಲ, ಸ್ಟಾಪ್ ಆಗಿ. ಸೊ ಇವಾಗ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟು ಕಲರ್ ಹಾಕಿದಾಗ ಆ ಮೆರಿಡಿಯನ್ ಆಗಿರ್ಬೋದು, ಇವನ್ ಆ ಆರ್ಗನ್ಗಳು ಆಕ್ಟಿವೇಟ್ ಆಗುತ್ತೆ. ಸೊ ಫಂಕ್ಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ, ತಿರ್ಗಾ ರೆಗ್ಯುಲರ್ ತರ ಆಗುತ್ತೆ. ಅಥವಾ ರೆಗ್ಯುಲರ್ ಆಗಿಲ್ಲ ಅಂದ್ರೂ ಒಂದು 45 ಡೇಸು 40 ಡೇಸ್ಗೂ ಆಗ್ಬೋದು, ಡಿಪೆಂಡ್ಸ್ ಆನ್ ದಟ್. ಅದ್ರ ಬಗ್ಗೆ ಏನು ನೀವು ವರಿ ಮಾಡಬೇಕಾಗಿಲ್ಲ, ಅದು ನಾರ್ಮಲ್ ಪ್ರೋಸೆಸ್. ಅದ್ರ ಬಗ್ಗೆ ಜಾಸ್ತಿ ಇದು ಮಾಡೋದು ಬೇಡ ಸರ್. ಓಕೆ, ಥ್ಯಾಂಕ್ ಯು Okay, ಮೇಡಮ್. madam. ಆಲ್ ದ ಬೆಸ್ಟ್. ಒಳ್ಳೇದಾಗಿ. ಮೇಡಮ್ ನೆಕ್ಸ್ಟ್ ಕ್ವಶನ್ ತಗೋತೀರಾ, ಕಂಟಿನ್ಯೂ ಮಾಡ್ತೀರಾ? ಸರ್ ನಾನೇ ಹೇಳ್ಕೊಂಡು ಹೋಗೋದಕ್ಕಿಂತ ಅವ್ರಿಗೆ ಏನ್ ಪ್ರಾಬ್ಲಮ್ ಇದೆ ಅದು ಯಾರಾದ್ರೂ ಒಂದಷ್ಟು ಜನಕ್ಕೆ ಬಗೆಹರಿಸಿದ್ರೆ ಅದು ಇನ್ನೊಂದು 10 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಇನ್ನೊಂದಿಬ್ಬರು ಮಾತಾಡ್ಸೋಣ ಇರಿ. ಇವರು ಅಜಂತ ಎನ್, ಇಲ್ಲ ಲೇಡೀಸೇ ಜಾಸ್ತಿ ಇದ್ದಾರೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಅಮ್ಮ. ಅಜಂತ ಎನ್ ಅಂತ ಇದೆ ನೋಡಿ, ನಿಮ್ಮ ಮೊಬೈಲಲ್ಲಿ ಅನ್ಮ್ಯೂಟ್ ಮಾಡ್ಕೋಬೇಕು, ಆವಾಗಲೇ ಮಾತಾಡ್ಲಿಕ್ಕೆ ಆಗೋದು. ಮಾತಾಡಿ ಇವಾಗ. ಸರ್ ನಮಸ್ಕಾರ. ಹಾ, ನಮಸ್ಕಾರ ನಮಸ್ತೆ. ಮೇಡಮ್. ಹೇಳಿ ಮೇಡಮ್, ನಮಸ್ತೆ. ನಮ್ಮ ಮದರ್ ಅವರಿಗೆ 85 ಇಯರ್ಸ್ ಅವ್ರದ್ದು ಏಜ್. ಅವ್ರ ಪ್ರಾಬ್ಲಮ್ ನಾವು ಬಸವರಾಜ್ ಸರ್ ಹತ್ರ ಆನ್ಲೈನ್ ತಗೊಂಡಿದ್ವಿ ಒಂದ್ಸಲ. ಏನಾಗ್ತಾ ಇದೆ ಅದು ಮೂಮೆಂಟ್ಸ್ ಇಲ್ವಾ ಕಾಲಲ್ಲಿ? ಅವ್ರಿಗೆ ನಡಿಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಓಕೆ. ಮತ್ತೆ ಹಿಂಗ ಕಾಟ್ ಮೇಲೆ ಕೂತ್ರೇನು ಹೇಳೋದು ತೊಂದರೆ ಅನ್ಸುತ್ತೆ. ಅವ್ರಿಗೆ ಬಹಳ ಕಷ್ಟ ಪಡ್ತಾರೆ. ಎಷ್ಟು ವಯಸ್ಸು? ಇವನ್ ವಾಶ್ರೂಮ್ ಒಂದೇ ಹೋಗ್ತಾರೆ, ಮತ್ತೇನು ಇಲ್ಲ. ಅದು ಕಾಲು ಇಲ್ಲೆಲ್ಲ ನೋವುತ್ತೆ ಅವ್ರಿಗೆ, ಸೊಂಟನೂ ನೋವಿದೆ. ವಯಸ್ಸು ಎಷ್ಟು? ಕಾಣ್ತಾರ ಸರ್ ಅವರು? ವಯಸ್ಸು ಎಷ್ಟು ಕಾಣಿಸ್ತಾ ಇದೆ? 86 ಸರ್. ನಿಮ್ಗೆ ಕಾಣಿಸ್ತಾ ಇದಾರೆ ಮೇಡಮ್ ಅವರು? ಅವ್ರ ವಿಡಿಯೋ ಕಾಣಿಸ್ತಾ ಇಲ್ಲ ಇದೆಯಲ್ಲ? ಸರ್, ಕಾಣಿಸ್ತಿಲ್ಲ. ನಾನು ರಿಪ್ಲೇಸ್ ಮಾಡ್ತೀನಿ ಸ್ಪಾಟ್ ಲೈಟ್, ನಿಮ್ಗೆ ಕಾಣಿಸುತ್ತೆ ಇವಾಗ. ಹಾ. ಅವ್ರದ್ದು ಇನ್ನೊಂದ್ಸತಿ ಪಾದ ತೋರಿಸಿ ಅಮ್ಮ, ಏನ್ ಪೇನ್ ಆಗಿದೆ ಅಂತ. ಇದು ಸ್ವೆಲ್ಲಿಂಗ್ ಇರುತ್ತೆ ಸರ್ ಯಾವಾಗ್ಲೂ, ಕಾಲೆಲ್ಲ ಸ್ವೆಲ್ಲಿಂಗ್ ಇರುತ್ತೆ. ಈಗ ಸ್ವಲ್ಪ ಕಮ್ಮಿ ಆಗಿದೆ, ಓಕೆ. ಮತ್ತೆ ಒಂದ್ ದಿವಸ ಕಮ್ಮಿ ಇರುತ್ತೆ, ಒಂದ್ ದಿವಸ ಜಾಸ್ತಿ ಆಗಿರುತ್ತೆ. ಈ ತರ ಕಪ್ಪಾಗಿದೆ. ಮತ್ತೆ ಇಲ್ಲಿ ಮೊಣಕಾಲ್ ನೋವಿದೆ, ಮೊಣಕಾಲ್ ಹಿಂದೆ ಎಲ್ಲ ನೋವಿದೆ. ಮತ್ತೆ ಅವ್ರಿಗೆ ಕೂತ್ರೆ, ಈಗ ಕಾಟ್ ಮೇಲೆ ಕೂತಿದ್ದಾರೆ ಆದ್ರೂ ಹೇಳಿಕ್ ಆಗಲ್ಲ ಅವ್ರಿಗೆ. ವಾಟರ್ ಮೆಟಬಾಲಿಸಮ್ ಡೌನ್ ಆಗಿದೆ. ಓಕೆ. ಓಕೆ. ಸೊ ಕಿಡ್ನಿ ಫಂಕ್ಷನ್ ಡೌನ್ ಆಗಿರೋದ್ರಿಂದ ಅವರಿಗೆ ಏನು ವಾಟರ್ ಕೆಳಗಡೆ ಫ್ಲೋ ಆಗುತ್ತೆ, ಅದು Okay. ಮತ್ತೆ ಅವರಿಗೆ ರಿವರ್ಸ್ ಆಗಿ ಅಪ್ವರ್ಡ್ ಬರ್ಬೇಕದು. ಎಲ್ಲಾ ಕಡೆ ಎಲ್ಲಾ ದೇಹದ ಎಲ್ಲಾ ಭಾಗಗಳಿಗೆ ಅದು ಸರ್ಕ್ಯುಲೇಟ್ ಆಗ್ಬೇಕು. ಸೊ ಇಲ್ಲಿ Okay. ಕಿಡ್ನಿ ಫಂಕ್ಷನ್ ಡೌನ್ ಆಗಿರೋದ್ರಿಂದ ಬಂದಂತಹ ವಾಟರ್ ಕಾಲಲ್ಲೇ ಉಳ್ಕೊಳ್ತಾ ಇದೆ. ಸೊ ನೀವು ಏನ್ ಮಾಡಿ ಅಂದ್ರೆ ಕಿಡ್ನಿ ಟ್ರೀಟ್ ಮಾಡಿ ಅವರಿಗೆ, ರಾಜ್ಮಾ ಕಟ್ಟಿ ಇಲ್ಲಿಗೆ. ಅದಾದ್ಮೇಲೆ ಇಲ್ಲಿ ಅವ್ರಿಗೆ ಸ್ಪೈನಲ್ಗೆ ಸ್ಟ್ರೆಂತ್ ಕೊಡ್ಲೇಬೇಕು, ಇಲ್ಲಾಂದ್ರೆ ನಡೆಯಕ್ ಕಷ್ಟ ಆಗುತ್ತೆ. ಹಂಗಾಗಿ ಇಲ್ಲಿ ಬಟಾಣಿ ಕಟ್ತಾ ಬನ್ನಿ. ಸರ್ ನಿಮ್ಗೆ ಪ್ರೆಷರ್ ಹೇಳ್ಕೊಟ್ಟಿರೋದ್ರಿಂದ ಹೇಳ್ತಾ ಇದೀನಿ, K3 ಪ್ರೆಸ್ ಮಾಡಿ ಅವರಿಗೆ ವಾರಕ್ಕೆ 1 ಸಲ ಮಾತ್ರ 30 ಸಲ ಪ್ರೆಷರ್ ಕೊಡಿ. 1 2 3 ಈ ತರ ಪ್ರೆಸ್ ರಿಲೀಸ್, ಪ್ರೆಸ್ ರಿಲೀಸ್, ಈ ತರ 30 ಎರಡು ಟೈಮ್ಸ್ ಕಾಲ. 2 ಕಾಲಲ್ಲಿ ಎರಡು K3 ಪ್ರೆಸ್ ಮಾಡಿ ಹ್ಮ್. ಅವರಿಗೆ. ಈ ಸ್ಪೈನಲ್ ನ ಚೆನ್ನಾಗಿ ಮಸಾಜ್ ಮಾಡಿ ಅವರಿಗೆ. ಇದು 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 ಮಸಾಜ್ ಮಾಡಿ ಅವರಿಗೆ. ಇಲ್ಲಿಗೆ ಬಟಾಣಿ ಕಟ್ಟಿ, ಇದಕ್ಕೆ ರಾಜ್ಮಾ ಇಡಿ, ಇಲ್ಲಿಗೆ ಪ್ರತಿ ರಾತ್ರಿ ರಾಜ್ಮಾ ಕಟ್ತಾ ಬನ್ನಿ ಅವರಿಗೆ ಅಲ್ಲಿ. ಮತ್ತೆ ಈ ಪಾದದ ರಿಫ್ಲೆಕ್ಸ್ ಏನಿದೆ, ಈ ಪಾದದ ರಿಫ್ಲೆಕ್ಸ್ ಇದು ಅವ್ರದ್ದು ಕಾಲು ಊದ್ಕೊಂಡಿದೆ ಅಲ್ವಾ, ಅದಕ್ಕೆ ಇಲ್ಲಿ ನೋಡಿ ಈ ಪಾದ ಇದೆ ಅಲ್ಲ, ಇದನ್ನ ಪ್ರೆಸ್ ಮಾಡಿ ನೋಡಿ. ಇವರಿಗೆ ವಾಟರ್ ಸ್ಟಾಗ್ನೇಟ್ ಆಗಿರೋದ್ರಿಂದ ಈ ಬಾಡಿ ರಿಫ್ಲೆಕ್ಸಾಲಜಿ ಪ್ರಕಾರ ನೀವು ಆಂಕಲ್ ಹತ್ರ ಹೋಗ್ಬಿಟ್ಟು ನೀವು ಅವರಿಗೆ ಪೆಪ್ಪರ್ ಕಟ್ಟಿ, ಪೆಪ್ಪರ್ ರೌಂಡ್ ಫುಲ್. ಪೆಪ್ಪರ್ ರೌಂಡ್, ತುಂಬಾ ಹಾರ್ಶ್ ಆಗೆಲ್ಲ ಕಟ್ಬೇಡಿ, ಸ್ಕಿನ್ ಟಚ್ ಆಗೋಷ್ಟು ಇದ್ರೆ ಸಾಕು. ಆಮೇಲೆ ಅವ್ರು ಇಡೀ ರಾತ್ರಿ ಅದನ್ನ ಇಟ್ಕೊಳಕ್ ಆಗಲ್ಲ, ನಿದ್ದೆನೂ ಮಾಡಕ್ಕಾಗಲ್ಲ. ತುಂಬಾ ಒಂದು ಜೆಂಟಲ್ ಆಗಿ, ಒಂದು ಸೂಕ್ಷ್ಮವಾಗಿ ಈ ತರ ರೌಂಡ್ ಮಾಡಿ ಸಾಕು, ಸ್ಕಿನ್ ಟಚ್ ಆಗಿದ್ರೆ ಸಾಕು. ಸೊ ಈ ಕಡೆ ಬನ್ನಿ ನೀವು. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ಕಿಡ್ನಿ ಜಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗೂ ನೀವು ಅವರಿಗೆ ಮೆಂತ್ಯ ಸೀಡ್ ಕಟ್ಟಿ. ಇಲ್ಲಿ ಲಿವರ್ ಜಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿಗೂ ಅವರಿಗೆ ಮೆಂತ್ಯ ಸೀಡ್ ಕಟ್ಟಿ, ಫುಲ್ ರ್ಯಾಪ್ ಪೂರ್ತಿ ಜಾಯಿಂಟ್ ಇದು ಕಟ್ಟಿ. ಜೊತೆಗೆ ಸ್ಪ್ಲೀನ್ ಜಾಯಿಂಟ್ ಇದು ಕಟ್ಟಿ. ಸ್ಪ್ಲೀನ್, ಕಿಡ್ನಿ, ಲಿವರ್ ಎಲ್ಲ ಮೆಂತೆ ಸ್ಟಿಪ್ ಕಟ್ಟೋದು. ಮೆಂತ್ಯ ಸ್ಟ್ರಿಪ್ ಫುಲ್ ಕಟ್ಬೇಕು ನೀವು. K3 ವಾರಕ್ಕೊಂದ್ಸಲ ಪ್ರೆಷರ್ ಕೊಡ್ತೀರಾ. ಆದಷ್ಟು ಅವ್ರನ್ನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಿ.
ಆಯ್ತಾ? ಹೊರಗಡೆ ಕೂರ್ಸಿ ಅವ್ರನ್ನ. ಬಿಸಿಲು ಬರ್ತಾ ಇದೆ ಅಂತ ಹೇಳಿದ್ರೆ ಒಂದ್ ಮಂಡಿವರೆಗೂ ಬಟ್ಟೆನ ಎತ್ಬಿಟ್ಟು ಅವ್ರಿಗೆ ಸ್ವಲ್ಪ ಕಾಲ್ನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಕ್ ಬಿಡಿ. ಇದು ಗೊತ್ತಾಗ್ತಿದೆ ಅಲ್ಲ? ಅಷ್ಟೇ. ಇದು ನೀವು ಕಿಡ್ನಿ ಟ್ರೀಟ್ ಮಾಡ್ತಾ ಹೋದಂಗೆಲ್ಲ ನಿಮ್ಗೆ ಕಾಲಲ್ಲಿರೋ ವಾಟರ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಯಾಕೆಂದ್ರೆ ಕಿಡ್ನಿ ಫಂಕ್ಷನ್ ಸ್ಟಾರ್ಟ್ ಮಾಡುತ್ತೆ. ಕಿಡ್ನಿ ಫಂಕ್ಷನ್ ಡೌನ್ ಆಗಿದೆ, ಅದಕ್ಕೊಂದು ಎನರ್ಜಿ ಕೊಡುವ ರಾಜ್ಮಾ ಕಟ್ಟೋದ್ರ ಮೂಲಕ. ರಾಜ್ಮನಲ್ಲಿ ಇರುವಂತ ಲೈಫ್ ಫೋರ್ಸ್ ಏನಿದೆ, ರಾಜ್ಮನಲ್ಲಿ ಇರುವಂತ ಪ್ರಾಣ ಏನಿದೆ, ಅದು ಕಿಡ್ನಿಗೆ ಸಿಗುತ್ತೆ. ಆಗ ಕಿಡ್ನಿ ಎನ್ಹಾನ್ಸ್ ಆದಾಗ, ಫಂಕ್ಷನ್ ಇಂಪ್ರೂವ್ ಆದಾಗ ಅವ್ರದ್ದು ಕಾಲೂತ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನೀವು ಅದನ್ನ ಗಮನಿಸ್ತಾ ಬರ್ತೀರಾ. ಸೊ ಇದು ಯಾವ್ದು ಇಮಿಡಿಯೇಟ್ ಆಗುವಂತದ್ದಲ್ಲ. ಧ್ಯಾನವಾಗಿ ಒಂದು 15 ದಿನ ಇದನ್ನ ಕಟ್ತಾ ಬನ್ನಿ, ಆಮೇಲೆ ಚೇಂಜಸ್ ನೋಡಿ ಅದ್ರ. ಮತ್ತೆ ಮೊಣಕಾಲಿಗೆ ಮೇಡಮ್, ಮೊಣಕಾಲಿಗೆ ಅದು knee ಫುಲ್ pain ಗೆ? ಅದೇ ರೀಸನ್ ಆಗಿರೋದು. ಈ ಮೊಣಕಾಲ್ ಅಲ್ಲಿಂದ ನೋಡಿ ಫುಲ್ ಸ್ವೆಲ್ಲಿಂಗ್ ಬಂದಿದೆ ಅವ್ರದ್ದು. ಹೌದು. ಅದಕ್ಕೆ ನಾನು ಅದೇ ರೀಸನ್ಗೆ ನಾನು ಲಿವರ್ಗೂ ಕೊಟ್ಟಿದ್ದೀನಿ, ಸ್ಪ್ಲೀನ್ಗೂ ಕಟ್ಟಿ ಅಂತ ಹೇಳಿದ್ದು, ಕಿಡ್ನಿಗೂ ಕಟ್ಟಿ ಅಂತ ಹೇಳಿದ್ದು. ಆದ್ರೂ ಕಾಲಿನ ಎಲ್ಲಾ ಒಂದು ಚಲನೆ, ಆಂಕಲ್ ಹತ್ರ ಎಲ್ಲ ಸ್ವೆಲ್ಲಿಂಗ್ ಬಂದಿರೋದ್ರಿಂದ ಕಿಡ್ನಿ ಮೆರಿಡಿಯನ್ಗೆ ರಾಜ್ಮಾನ ಮಿಸ್ ಮಾಡದೆ ಇಡಿ ಇದನ್ನ. ಈ ಫಂಕ್ಷನ್ ಒಂದು ಇಂಪ್ರೂವ್ ಆಯ್ತು ಅಂತ ಹೇಳಿದ್ರೆ, ವಾಟರ್ ಮೆಟಬಾಲಿಸಮ್ ಒಂದು ಚೆನ್ನಾಗಾಯ್ತು ಅಂದ್ರೆ ಬೇರೆ ಯಾವ್ದು ತೊಂದರೆ ಎಲ್ಲ ಸರಿ ಹೋಗುತ್ತೆ. ಹಾಕೋದಕ್ಕಿಂತ ಮುಂಚೆ ಪ್ರೆಷರ್ ಕೊಡಿ. ಏನೇ ಒಂದ್ ಸೀಡ್ ಹಾಕೋಕ್ ಮುಂಚೆ ಚೆನ್ನಾಗ್ ಮಸಾಜ್ ಮಾಡಿ, ಇದನ್ನ ಚೆನ್ನಾಗಿ ಈ ತರ ಮಸಾಜ್ ಮಾಡಿ ಆಮೇಲೆ ಸೀಡ್ ಇಡಿ. ಅವಾಗ್ಲೇ ನಿಮಗೆ ಫಾಸ್ಟ್ ರಿಸಲ್ಟ್, ಗುಡ್ ರಿಸಲ್ಟ್ ಬರೋದು. ಮೇಡಮ್, ಇದು ಅದ್ರ ಜೊತೆಗೆ ಫುಡ್ ಕರೆಕ್ಷನ್ ಸ್ವಲ್ಪ ಹೇಳಿದ್ರೆ ಇನ್ನು ಚೆನ್ನಾಗಿರುತ್ತೆ ಅದಾದ ಪ್ರಾಬ್ಲಮಿಗೆ. ಸರಿ, ಸ್ವಲ್ಪ ಹೇಳ್ತೀರಾ ಸರ್? ನಾನು ಸ್ವಲ್ಪ ನೀರೇನಾದ್ರೂ ತಗೊಳ್ತೀನಿ. ಸೊ ಇಷ್ಟೊತ್ತು ಹೇಳಿದ್ರಲ್ಲ ನಿಮಗೆ ಮೇಥಿ ಸೀಡು ಮತ್ತು ಪೆಪ್ಪರ್ ಕಟ್ಲಿಕ್ಕೆ ಹೇಳಿದಾರಲ್ಲಮ್ಮ, ನೀವೇನು ಮಾಡಿ ಅಂದರೆ ಅವ್ರಿಗೆ ಆದಷ್ಟು ಕೋಲ್ಡ್ ಫುಡ್ನ ಕೊಡಬೇಡಿ. ಕೋಲ್ಡ್ ಫುಡ್ ಅಂದರೆ ಮೊಸರನ್ನ ಆಗಿರ್ಬೋದು, ಮಜ್ಜಿಗೆ ಮತ್ತು ಹಾಲು, ಸ್ವೀಟ್ಸ್ ಆಗಿರ್ಬೋದು, ಅಂಥದನ್ನ ಕಡಿಮೆ ಮಾಡಿ ಕೊಡಬೇಡಿ, ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಸೊ ಈ ಥರ ಮಾಡಿದ್ರೆ ನಿಮಗೆ ಬೇಗ ರಿಸಲ್ಟ್ ಬರುತ್ತೆ. ಎಲ್ಲರೂ ಅಷ್ಟೇ, ನಿಮಗೆ ಕೋಲ್ಡ್ ರಿಲೇಟೆಡ್ ಸಿಮ್ಟಮ್ಸ್ ಎಲ್ಲ ಇದ್ದಾಗ ಸ್ವೀಟು ಮತ್ತು ಬೇಕ್ರಿ ಐಟಮ್ಸು, ಈ ಥರದ್ದು ಕೋಲ್ಡ್ ಆಗೋಂಥ ಫುಡ್ಡು, ಹಣ್ಣುಗಳು ಮತ್ತು ಹಸಿ ತರಕಾರಿ ಇವನ್ನ ಅವಾಯ್ಡ್ ಮಾಡಬೇಕು ಆದಷ್ಟು. ಅದು ಇನ್ನೂ ಕೋಲ್ಡ್ ಜಾಸ್ತಿ ಮಾಡಿಸುತ್ತೆ ನಿಮ್ಮ ಬಾಡಿನಲ್ಲಿ. ಸೊ ಆಪೋಸಿಟ್ ಫುಡ್ ತೊಗೋಬೇಕು. ಅಂದರೆ ಆ ಟೈಮಲ್ಲಿ ಸ್ವಲ್ಪ ಪೆಪ್ಪರು, ಜಿಂಜರು ಅಂಥದ್ದು ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡಿ ತಗೊಂಡ್ರೆ ಚೆನ್ನಾಗಿರುತ್ತೆ. ಮತ್ತೆ ತುಂಬಾ ಜನಕ್ಕೆ ನೋಡಿ ಹಲ್ಲು ಅಂತ ಹೇಳ್ತಾ ಇರ್ತಾರೆ. ನೀವೇನ್ ಮಾಡಿ ಅಂತ ಹೇಳಿದ್ರೆ, ಈ ಹಲ್ಲಿಂದು ಪಾಯಿಂಟ್ ಏನಿದೆ ಅದನ್ನ ಹುಡುಕಿ ಅಲ್ಲಿಗೆ ಒಂದು ಪೆಪ್ಪರ್ ಕಟ್ಟಿ. ಈ ತರ ಇದು ಬಾಯ್ ಅಲ್ವಾ, ಇದು ಬಾಯಿನ ರಿಫ್ಲೆಕ್ಸ್ ಅಲ್ಲಿ ಚೆಕ್ ಮಾಡ್ತಾ ಹೋಗಿ, ನಿಮ್ಗೆ ಸಿಗುತ್ತೆ, ಪೇನ್ ಸಿಗುತ್ತೆ. ಅಲ್ಲಿ ಒಂದು ಪೆಪ್ಪರ್ ಕಟ್ಟಿ. ಯಾವ ಹಲ್ಲಲ್ಲಿ ಪೇನ್ ಇದೆ, ಒಳಗಡೆ ಪೇನ್ ಇದೆ, ಜಿಂಜರ್ ತಗೊಳ್ಳಿ, ಬೇಗ ನೋವು ಕಡಿಮೆ ಆಗುತ್ತೆ. ಜಿಂಜರ್ ಒಂದ್ ಸಣ್ಣ ಪೀಸ್ ತಗೊಳ್ಳಿ, ಅದನ್ನ ಆ ಹಲ್ಲಿನ ಆ ಜಾಗದಲ್ಲಿ ಇಟ್ಬಿಟ್ಟು ಕಚ್ಚಿ ಇಟ್ಕೊಳ್ಳಿ. ಅದನ್ನ ಕಚ್ಚಿಟ್ಕೊಳ್ಳಿ. ನಿಮ್ಗೆ ಒಂದು 5-10 ಮಿನಿಟ್ಸ್ ಅಲ್ಲೇ ಸ್ವಲ್ಪ ರಿಲೀಫ್ ಆಗುತ್ತೆ, ಆ ಪೇನ್ ರಿಲೀಫ್ ಆಗುತ್ತೆ. ಇದು ಕೆಲವೊಬ್ರ ಮೇಲೆ ಟ್ರೈ ಮಾಡಿದೆ, ರಿಸಲ್ಟ್ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ರಿಲೇಟೆಡ್, ತುಂಬಾ ಜನಕ್ಕೆ ಬರೋದು ಹಲ್ಲು ನೋವು, ಈ ಕಿವಿ ನೋವು, ಇವೆಲ್ಲ ತಡ್ಕೊಳಕ್ ಆಗದೆ ಇರೋಂತ ಇವುಗಳು. ಸೊ ಇನ್ನೊಂದು ಬಂದೆ ವೆರಿಕೋಸ್ ವೇನ್ಸ್ ಹೇಳಿದೀನಿ. ಇದು ನೋಡಿ ನಿಮ್ದು ಕಾಲ್ಗಳಲ್ವಾ, ಇದು ನಿಮ್ ಕಾಲ್ಗಳಲ್ವಾ, ಇಲ್ಲೇ ವೆರಿಕೋಸ್ ವೇನ್ಸ್ ಬಂದ್ರೆ ಕಾಫ್ ಮಸಲು ಈ ಸುತ್ತ ಇಲ್ಲೇ ಬರೋದು, ಈ ಜಾಗದಲ್ಲೇ ಬರೋದು. ಬಂದ್ರೆ ತೊಡೆ ಹತ್ರ ಸ್ವಲ್ಪ ರೆಡ್ ನರಗಳು ಆಗಿರುತ್ತೆ. ವೆರಿಕೋಸ್ ವೇನ್ಸ್ ಸಾಮಾನ್ಯ ಇಲ್ಲೇ ಬರೋದ್ರಿಂದ, ಮತ್ತೆ ಈ ಆಂಕಲ್ ಹತ್ರ ಇಲ್ಲೆಲ್ಲ ಕಾಣಿಸ್ಕೊಳ್ಳೋದ್ರಿಂದ, ನೀವ್ ಇಲ್ಲಿಗೆ ಎಲ್ಲೆಲ್ಲಿ ಇದಿದೆ ಪೇನ್ ಇದೆ ಹುಡುಕ್ಬಿಟ್ಟು ಒಂದ್ 4-5-6 ಪೆಪ್ಪರ್ ಕಟ್ಬಿಡಿ. ಇಲ್ಲಿಗೆ 1 2 3 4 5 ಇಷ್ಟ ಅಗಲ ಜಾಗ ಪೆಪ್ಪರ್ ಕಟ್ಟಿ. ಹಾರ್ಟ್ ಅಂಡ್ ಲಿವರ್ ಕೋಲ್ಡ್ನೆಸ್ ಇಂದ ನಿಮ್ಗೆ ವೆರಿಕೋಸ್ ವೇನ್ಸ್ ಆಗುದು. ಸೊ ಹಾರ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ರಿಲೇಟೆಡ್ ಆರ್ಗನ್. ಇಲ್ಲಿ ಹಾರ್ಟಿಗೆ ಬನ್ನಿ, ಇಲ್ಲಿ ಒಂದು ಪೆಪ್ಪರ್ ಆದ್ರೂ ಇಡಿ. ಹಾರ್ಟ್ ಕೋಲ್ಡ್ ಆಗಿದೆ ಅಂತ ಹೇಳಿದೀನಿ ನಾನು, ಪೆಪ್ಪರ್ ಆದ್ರೂ ಇಡಿ, ಬಟಾಣಿನಾದ್ರೂ ಇಡಿ, ಅದು ನ್ಯೂಟ್ರಲ್. ಇನ್ನು ನೆಕ್ಸ್ಟ್ ಲಿವರ್ ಇದಕ್ಕೆ ಬಂದು ಇಲ್ಲೂ ಕೂಡ ಪೆಪ್ಪರ್ ಇಡಿ, ಆಕ್ಟಿವೇಟ್ ಆಗ್ಬೇಕು ಲಿವರು. ಯಾವಾಗ ಹಾರ್ಟ್ ಲಿವರು ಕೋಲ್ಡ್ ಆಯ್ತು, ವೆರಿಕೋ ವೇನ್ಸ್ ಏನಿದೆ ಅದನ್ನ ಅದು ಹೋಲ್ಡ್ ಮಾಡ್ಬೇಕದು. ಅದೇನಾಗುತ್ತೆ, ಅದು ಫಂಕ್ಷನ್ ಡೌನ್ ಆದ ತಕ್ಷಣ, ಕೋಲ್ಡ್ ಆದ ತಕ್ಷಣ ಮುದುರ್ಕೊಂಡ್ ಬಿಡ್ತವೆ ನರಗಳೆಲ್ಲ, ಈ ವೇನ್ಸ್ ಗಳೆಲ್ಲ ಶಕ್ತಿ ಕಳ್ಕೊಂಡು ಈ ತರ ಆಗ್ತವೆ. ಮೂಮೆಂಟ್ ಬೇಕು, ಲಿವರ್ ಇಂದ ಚಲನೆ ಸಿಗ್ತಾ ಇಲ್ಲ, ಲಿವರ್ ಇಂದ ಅದಕ್ಕೆ ಪರಿಚಲನೆ ಬರ್ತಾ ಇಲ್ಲ ಕಾಲುಗಳಿಗೆ, ಕೈಗಳಿಗೆ. ಅದಕ್ಕೆ ನೀವು ಲಿವರ್ ಆಕ್ಟಿವೇಟ್ ಮಾಡ್ಬೇಕು. ಪ್ಲಸ್ ಅದಕ್ಕೆ ರಿಲೇಟೆಡ್ ವೇನ್ಸ್ ನ ಕಂಟ್ರೋಲ್ ಮಾಡುವಂತದ್ದು ಹಾರ್ಟ್, ಅದಕ್ಕೆ ನೀವು ಹಾರ್ಟ್ಗೂ ಟ್ರೀಟ್ಮೆಂಟ್ ಕೊಡ್ಬೇಕು. ಸೊ ಇದು ಗೊತ್ತಾಯ್ತಲ್ಲ, ಇಲ್ಲೇ ಬರೋದು, ಇಲ್ಲಿ ಹುಡುಕ್ಬಿಟ್ಟು ಪೆಪ್ಪರ್ ಕಟ್ತೀರಾ, ರಿಲೇಟೆಡ್ ಆರ್ಗನ್ ಹಾರ್ಟ್ ಮತ್ತೆ ಲಿವರ್ನ ಟ್ರೀಟ್ ಮಾಡ್ತೀರಾ, ಅವೆರಡನ್ನ. ಕನೆಕ್ಟೆಡ್ ಇದಕ್ ಬಂದ್ರೆ ಅದೇ ಲಿವರ್ ಮತ್ತೆ ಹಾರ್ಟ್ ನೇ ತಗೋಬೇಕು. ಮತ್ತೆ ನೀವು ಇಲ್ಲಿ ಬಂದ್ರೆ ಇದು ನಿಮ್ಗೆ ಹಾರ್ಟ್ ಅಂದ್ರೆ C2 C3 ನಲ್ಲಿ ಸಿಗುತ್ತೆ.
ಲಿವರ್ ಆದ್ರೆ ನಿಮ್ಗೆ ಬಂದ್ಬಿಟ್ಟು T2 T3 ನಲ್ಲಿ ಸಿಗುತ್ತೆ ಥೊರಾಸಿಕ್ ಇದರಲ್ಲಿ. ಅಲ್ಲಿಂಗ್ ಮಾಡಿ ಇನ್ನೂ ಜಾಸ್ತಿ ಡೋಸೇಜ್ ನನಗೆ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ಅಂದ್ರೆ ಆಯುರ್ವೇದಿಕ್ ಆಕ್ಯುಪ್ರೆಷರ್. ಅಲ್ಲೋಗಿ ಲಿವರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ರಿಲೇಟೆಡ್ ಹಾರ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೆಫ್ಟ್ ಹ್ಯಾಂಡ್ ಈ ಕಫ ತತ್ವ, ಇಲ್ಲಿ ಹಾರ್ಟ್, ಇಲ್ಲಿಗೆ ನೀವು ಮೆಂತ್ಯ, ಓನ್ಲಿ ಮೆಂತ್ಯ ಸ್ಟ್ರಿಪ್ ಹಾಕ್ತಾ ಹೋಗಿ. ಸುಬ್ರಹ್ಮಣ್ಯ ಸಾಗರ್, ನಮಸ್ತೆ ಸರ್. ನಮಸ್ತೆ ಸರ್. ಮೇಡಮ್ ನಮಸ್ತೆ. ನನಗೆ ಶುಗರ್ ಇದೆ. ಹಾ ಸರ್. ಶುಗರ್ ಇದೆ. ನಮ್ದು ನೈಟ್ ಶಿಫ್ಟ್ ಇದ್ದಾಗೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ, ಶೂಟಪ್ ಆಗ್ತಾ ಇರುತ್ತೆ. ಅದಕ್ಕೆ ಯಾವ ಸೀಡ್ಸ್ ಥೆರಪಿ ಯೂಸ್ ಮಾಡ್ಬೋದು ಅಂತ. ಮತ್ತೆ ಕೊಲೆಸ್ಟ್ರಾಲ್ ಇದೆ, ಅದೇ ಎಳ್ಳಿ ಸರ್, ಎಲ್ಲಿ ಇದೆಲ್ಲ ಸ್ವಲ್ಪ ಜಾಸ್ತಿ. ಒಂದ್ ಶಾರ್ಟ್ ಅಲ್ಲಿ ಇದಾಗಲ್ಲ. ಆದ್ರೆ ನಾನು ಹೇಳ್ತೀನಿ ನಿಮ್ಗೆ, ನೈಟ್ ಶಿಫ್ಟ್ ಇರೋದ್ರಿಂದ ಇನ್ನೂ ಶುಗರ್ ಶೂಟಪ್ ಆಗ್ತಿದೆ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಏನಿದೆ, ಏನ್ ಹೇಳೋದು, ಅಸಿಮಿಲೇಷನ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಇರುತ್ತೆ. ಈ ಜೀರ್ಣಕ್ರಿಯೆ ಮೇಲೆ ತುಂಬಾ ಪರಿಣಾಮ ಬೀರ್ತಿರುತ್ತೆ ನಿಮ್ಗೆ ನೈಟ್ ಶಿಫ್ಟ್ ಇರೋದ್ರಿಂದಾಗಿ. ಸೊ ನೀವು ನಿಮ್ಗೆ ಪ್ರೆಷರ್ ಹೇಳಿದಾರೆ ಅನ್ಕೋತೀನಿ. ಇದು ಸ್ಟಮಕ್ಕು ಹೌದು. ಈ ಜಾಗದಲ್ಲಿ P7 ಬರುತ್ತೆ, ಅಬ್ಸರ್ವ್ ಮಾಡಿ. P7 ಇದನ್ನ ನೀವು ಪ್ರೆಷರ್ ಕೊಡೋದ್ರಿಂದ ಸ್ಟಮಕ್ಕು ಆಕ್ಟಿವೇಟ್ ಆಗುತ್ತೆ, ಆ P7 ಪಾಯಿಂಟ್ ಆಕ್ಟಿವೇಟ್ ಆಗುತ್ತೆ. P7 ಬಂದ್ಬಿಟ್ಟು ಸ್ಟಮಕ್ ಅಂಡ್ ಸ್ಪ್ಲೀನ್ ನ ಕಂಟ್ರೋಲ್ ಮಾಡ್ತಿರುತ್ತೆ. ಸೊ ಈ ಶುಗರ್ ಪೇಷಂಟ್ ಯಾರಿದಾರೆ P7 ಪಾಯಿಂಟ್ ನ ಪ್ರೆಸ್ ಮಾಡ್ಕೊಳ್ಳಿ, ಪ್ರೆಷರ್ ಕೊಡಿ. ಜೊತೆಗೆ ಇಲ್ಲಿ ಸ್ಟಮಕ್ ಪ್ರೆಷರ್ ಕೊಡ್ಬೇಕು ಸರ್. ಒಂದು ಡೈಲಿ 10 to 15 ಟೈಮ್ಸ್ ಕೊಡಿ. ಡೈಲಿ 10 to 15 ಟೈಮ್ಸ್ ಕೊಡಿ. ಜೊತೆಗೆ ನೈಟ್ ಶಿಫ್ಟ್ ನೀವು ಬೇರೆ ಏನು ಚೇಂಜಸ್ ಮಾಡಕ್ ಆಗಲ್ಲ. ಅಂದ್ರೆ ಕಂಟಿನ್ಯೂಸ್ ಆಗಿ ಇರಲ್ಲ, ವೀಕ್ಲಿ ಚೇಂಜ್ ಆಗ್ತಾ ಇರುತ್ತೆ. ಆಲ್ಟರ್ನೇಟ್ ವೀಕ್ ಒಂದ್ ಶಿಫ್ಟ್ 2 ಶಿಫ್ಟ್ ಡೇ ಬಂದಿರತ್ತೆ, 1 ಶಿಫ್ಟ್ ನೈಟ್ ಇರುತ್ತೆ. ಸರ್, ಊಟದಲ್ಲೇ ಚೇಂಜಸ್ ಮಾಡ್ಕೊಳ್ಳಿ ಸರ್, ಇಟ್ ಇಸ್ ಬೆಟರ್. ನಾವೇನೇ ಇಲ್ಲಿಂದ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಹೋದ್ರು, ಆಯಾ ದಿನಕ್ಕೆ ಒಂದೊಂದು ಮಾತ್ರೆ ತರ ಒಂದೊಂದು ಸೀಡ್ ಕಟ್ತಾ ಹೋದಾಗ ಆಯಾ ದಿನಕ್ಕೆ ಇದಕ್ಕೆ ಆರ್ಗನ್ಗೆ ಸ್ಟ್ರೆಂತ್ ಕೊಡ್ತಾ ಹೋಗುತ್ತೆ ಸೀಡ್. ಆದ್ರೆ ನಾವು ಬಯೋಲಾಜಿಕಲ್ ಕ್ಲಾಕ್ ಪ್ರಕಾರ ಅದಕ್ಕೆ ರೆಸ್ಟ್ ಕೊಡ್ಲೇಬೇಕು ಆ ಫಂಕ್ಷನ್ ಮಾಡಕ್ಕೆ. ಹಂಗಾಗಿ ಮೇಥಿ ಸೀಡ್ ನ ಎಂಟಿ ಸ್ಟಮಕ್ ಅಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಲ್ ತಗೊಳ್ಳೋದು ಹಾಗೆ ಅಲ್ಲ. ಒಂದು ಬಿಸಿ ನೀರು, ಬಿಸಿ ನೀರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಮೇಥಿನ ನೆನೆ ಹಾಕಿ ಕ್ಲೋಸ್ ಮಾಡಿಡಿ ಬಿಸಿ ನೀರಲ್ಲಿ. ಅದು ಬೆಳಗ್ಗೆ ಏಳುವಾಗ ಫುಲ್ಲು ಅದು ಬ್ಲೂಮ್ ಆಗಿರುತ್ತೆ, ಅರಳಿರುತ್ತೆ. ಅದು ಕಂಪ್ಲೀಟ್ ಅರಳ್ಬೇಕು. ನೀವು ತಣ್ಣೀರಲ್ಲಿ ನೆನೆ ಹಾಕಿಟ್ರೆ ಬೆಳಗ್ಗೆ ಅದನ್ನ ತಿನ್ನುವಾಗ ಎಷ್ಟೋ ಕಾಳುಗಳು ಕಂಪ್ಲೀಟ್ ಆಗಿ ಅದು ನೆನೆ ಆಗಿರಲ್ಲ. ಅದು ಅಷ್ಟೊಂದು ಈಸಿಯಾಗಿ ನಿಮ್ಗೆ ಕಂಪ್ಲೀಟ್ ಫುಡ್ ನ್ಯೂಟ್ರಿಯೆಂಟ್ಸ್ ನಿಮ್ಗೆ ಸಿಗಲ್ಲ ಅದರಿಂದ. ಸೊ ಈ ಶುಗರ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನೀವು ಮೇಥಿ ಯೂಸ್ ಮಾಡಿ. ಜೊತೆಗೆ ನುಗ್ಗೆ ಸೊಪ್ಪೊಂದು 1 ಇಡಿಯನ್ನ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿ ಅದನ್ನ ಕಷಾಯ ತರ ಎಷ್ಟುದ್ದ ಗ್ಲಾಸ್ ಮಾಡ್ಕೊಂಡು ಎಂಟಿ ಸ್ಟಮಕ್ ಅಲ್ಲಿ ಕುಡಿ. ಒಂದಿನ ಮೇಥಿ ಸಿಡ್ದು ತಗೊಂಡ್ರೆ ನೆಕ್ಸ್ಟ್ ಡೇಗೆ ಇನ್ನೊಂದ್ ದಿನ ನುಗ್ಗೆ ಸೊಪ್ಪಂದು. ಈ ತರ ನೀವು ಏನಾದ್ರೂ ಒಂದು ಊಟದಲ್ಲಿ ಚೇಂಜಸ್ ಮಾಡ್ತಾ ಹೋಗಿ ಸರ್. ಜೊತೆಗೆ ಎಲ್ಲಾದ್ರೂ ನಿಮ್ಗೆ ಬೇವಿಂದು ಒಂದು ಎಲೆ ಸಿಕ್ತು ಅಂತ ಹೇಳಿದ್ರೆ ಜಸ್ಟ್ ಅದನ್ನ ಅಗದು ಇದ್ ಮಾಡಿ ಬಿಸಾಡಿ, ತೊಂದ್ರೆ ಇಲ್ಲ. ಆ ಕಹಿ ಬಾಯಿಗೆ ಬಂದ್ರೆ ಸಾಕು. ಕಹಿ ಟಂಗಿಗೆ ಬರ್ತಾನೆ ಓಲ್ ಆರ್ಗ್ಯಾನ್ ಸಕ್ ಮಾಡ್ಕೊಳುತ್ತೆ ಅದನ್ನ. ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಲೆಫ್ಟ್ ಹ್ಯಾಂಡ್, ಇದು ಪ್ಯಾಂಕ್ರಿಯಾಸ್ ಜಾಯಿಂಟ್ ಸರ್. ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ಇದು ಪ್ಯಾಂಕ್ರಿಯಾಸ್ ಜಾಯಿಂಟ್. ಇದನ್ನ ಮಸಾಜ್ ಮಾಡಿ ಇಲ್ಲಿಗೆ ನೈಟು ಮೇಥಿ ಸ್ಟ್ರಿಪ್ ಕಟ್ಟಿ ಬೆಳಗ್ಗೆ ರಿಮೂವ್ ಮಾಡಿ. ಒಂದು 15 ಡೇಸ್. ಕೊಲೆಸ್ಟ್ರಾಲ್ ಇದೆ. ಹೌದು, ಸ್ವಲ್ಪ ಜಾಸ್ತಿ ಇದೆ. ಯಾವ್ದು ಜಾಸ್ತಿ ಇದೆ? HDL ಜಾಸ್ತಿ ಇದೆನಾ? ಜಾಸ್ತಿ ಇದೆ ಸರ್. ಎಳ್ಳಿ ಅಲ್ಲ. ಓಕೆ. ಅದೇ HDL ಜಾಸ್ತಿ ಇದ್ರೆ ಒಳ್ಳೇದು. ಅದು ಹಾರ್ಟ್ ನ ಪ್ರೊಟೆಕ್ಟ್ ಮಾಡುವಂತ ಫ್ಲೂಯಿಡ್. ಅಂತ ಹೇಳಿದ್ರೆ ನೀವು ಈಗ ನಾನ್ ಮೇಥಿ ನುಗ್ಗೆ ಸೊಪ್ಪುದು ಏನೇನ್ ಹೇಳ್ದೆ ಅದೆಲ್ಲ ವರ್ಕ್ ಆಗುತ್ತೆ ಅದ್ರ ಮೇಲೆ. ಅದ್ರ ಜೊತೆಗೆ ಯಾರಿಗೆ ನೋಡಿ ಇಲ್ಲಿ ಕೊಬ್ಬಿದೆ ಇದೋದೆ ಅಂತ ಹೇಳಿದ್ರೆ ಲಿವರ್ಗೆ ಟ್ರೀಟ್ ಮಾಡ್ಬೇಕು ನೀವು. ಯಾಕೆಂದ್ರೆ ನಿಮ್ಗೆ ಫ್ಯಾಟ್ ಅನ್ನ ಮೆಟಬಲೈಸ್ ಮಾಡುವಂತದ್ದು ಲಿವರ್. ನಿಮ್ಮ ಕೊಬ್ಬನ್ನ ಚೆನ್ನಾಗಿ ಜೀರ್ಣ ಮಾಡಿ ಕಳಿಸುವಂತದ್ದು ಲಿವರ್. ಅದಕ್ಕೆ ಒಳ್ಳೆ ಎಣ್ಣೆ ಕೊಡ್ಬೇಕು ನೀವು. ಅಂದ್ರೆ ನಿಜವಾದ ಗಾಣದ ಎಣ್ಣೆ ಕೊಡ್ಬೇಕು, ಯಾವುದೇ ಫಿಲ್ಟರ್ ಆಯಿಲ್ ಕೊಡಬಾರ್ದು. ಅಂದ್ರೆ ರೀಫೈಂಡ್ ಆಯಿಲ್ ಕೊಡಬಾರ್ದು, ಫಿಲ್ಟರ್ ಆಯಿಲ್ ಕೊಡ್ಬೋದು. ನಾವು ಮನೇಲೆ ಕೊಬ್ಬರಿ ಬೆಳಿತೇವೆ ಇರೋದ್ರಿಂದ ಕೊಬ್ಬರಿದ್ದು ಗಣ ಹಾಕ್ಸಿ ಅದೇ ಯೂಸ್ ಮಾಡೋದು. ಮನೇಲಿ ಅಡಿಗೆ ಹಿಡಿದು ಎಲ್ಲದಕ್ಕೂ ಅದೇ ಯೂಸ್ ಮಾಡ್ತಿದ್ವಿ. ಅದ್ರಲ್ಲಿ ನೋಡಿ ಸರ್, ಯಾಕೆಂದ್ರೆ ಅದು ಒಳ್ಳೆ ಎಣ್ಣೆ ಯೂಸ್ ಮಾಡ್ಬೇಕು, ಕರೆಕ್ಟ್. ಕೊಬ್ಬರಿ ಎಣ್ಣೆ ಬಂದು ನಮ್ ಸರ್ ನಮ್ಗೆ ಹೇಳಿರೋ ಪ್ರಕಾರ ತಂಪು. ಅವ್ರು ಹೇಳಿರೋದು ಅದು ತಂಪು ಅಂತೇಳಿ. ಟ್ರೈ ಮಾಡಿ. ಕಡಲೆಕಾಯಿ ಎಣ್ಣೆ ಸಿಕ್ಕಿದ್ರೆ ಕಡಲೆಕಾಯಿ ಎಣ್ಣೆ ಟ್ರೈ ಮಾಡಿ. ಅದು ಪಿತ್ತ, ಕಡಲೆಕಾಯಿ ಎಣ್ಣೆ. ಸೊ ಪಿತ್ತ ಈ ತರ ಕೊಲೆಸ್ಟ್ರಾಲ್ ಇರೋರಿಗೆ, ಕೊಬ್ಬು ಕಟ್ ಡೌನ್ ಮಾಡ್ಬೇಕಂತ ಇರೋರಿಗೆ, ವೆಯ್ಟ್ ಲಾಸ್ ಆಗ್ಬೇಕಂತ ಇರೋರಿಗೆ
ಪಿತ್ತ ಪ್ರಕಾರ ಬರೋದಾದ್ರೆ, ಕಫನ ಕಟ್ ಡೌನ್ ಮಾಡ್ಬೇಕಂದ್ರೆ ನೀವು ಕೊಕೊನಟ್ ಆಯಿಲ್ ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸಾರಿ, ಪೀನಟ್ ಆಯಿಲ್ ನ ಸೆಲೆಕ್ಟ್ ಮಾಡ್ಕೋಬಹುದು, ಕಡಲೆಕಾಯಿ ಬೀಜದ ಎಣ್ಣೆನ. ಇಲ್ಲಿ ನಾನು ಇದ್ರ ಪ್ರಕಾರ ಹೇಳ್ಬಿಡ್ತೀನಿ, ಸೀಡ್ ಪ್ರಕಾರ. ಲಿವರ್ ಜಾಯಿಂಟಿಗೆ ಮೆಥಿ ಸ್ಟ್ರಿಪ್ ಕಟ್ಬೇಕು. ಈ ಒಂದು Okay. ಲಿವರ್ ಇನ್ಸೆಕ್ಟ್ ಏನಿದೆ, ಇಲ್ಲಿ ಒಂದು ನೀವು ಫ್ಯಾಟ್ ಕಟ್ ಡೌನ್ ಮಾಡ್ಬೇಕಲ್ವಾ, ನೀವು ಪೆಪ್ಪರ್ ಆದ್ರೂ ಹಾಕಿ. Okay. ನಿಂಬು ಸೀಡ್, ನಿಂಬು ನೋಡಿ, ಹುಳಿ ಬಂದು ಕೊಬ್ಬನ್ನ ಕರಗಿಸುತ್ತೆ. ಹುಳಿಗೆ ಅಷ್ಟು Okay. ಶಕ್ತಿ ಇದೆ. ಸೊ ನೀವು ಲಿವರ್ಗೆ ಬಂದ್ಬಿಟ್ಟು, ಲಿವರ್ನ ಒಂದು ಟೇಸ್ಟ್ ಬಂದು ಹುಳಿ ಟೇಸ್ಟ್. ಸೊ ಹುಳಿಯಾಗಿರುವಂತ ನೆಕ್ಸ್ಟ್ ಸೀಡ್ ಏನ್ ಸೆಲೆಕ್ಟ್ ಮಾಡ್ಕೋಬಹುದು ಅಂದ್ರೆ ನಿಂಬೆಹಣ್ಣು ಸೀಡ್ ನ ಇಲ್ಲಿ ಕಟ್ಬೋದು ಸರ್. ಓನ್ಲಿ 2 hours. ಅದು ನೀವು ವಾರಕ್ಕೆ 1 ದಿನ or 2 ದಿನ, ಎವ್ರಿ ಡೇ ಬೇಡ. Okay. ತುಂಬಾ ಆಕ್ಟಿವೇಟ್ ಆಗುತ್ತೆ ಅದ್ರಲ್ಲಿ. ಹಾ. ಸೊ ಲಿವರ್ ಆಕ್ಟಿವೇಟ್ ಮಾಡಿ, ನೆಕ್ಸ್ಟ್ ಫ್ಯಾಟ್ ಇದಾಗ್ದಾಗೆ ಅದು ಚೆನ್ನಾಗಿ ಜೀರ್ಣ ಮಾಡ್ಕೊಳ್ಳೋ ತರ. ಸೊ ಇದಕ್ಕೆ ಇಲ್ಲಿ ಕಟ್ಟಿ ನಾನು ಹೇಳಿರುವಂತ ಫುಡ್ ನ ಫಾಲೋ ಮಾಡ್ತೇವೆ ಹೋಗಿ. ಅದು ಹಾರ್ಟ್ ಕೊಲೆಸ್ಟ್ರಾಲ್ ಇರ್ಲಿ, ಲಿಪೋಮಾ ಏನೋ ಹೇಳ್ತಿರಲ್ಲ, ಅದು ಫ್ಯಾಟ್ ಪಾಕೆಟ್, ಎಲ್ಲೇ ಕೊಬ್ಬುಗಳದು ಏನೇ ಇರ್ಲಿ, ನೀವು ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಲಿವರಿಗೆ. Okay. ಜೊತೆಗೆ ಆಯ್ತು. ಪಕ್ಕದಲ್ಲಿ ಸ್ಪ್ಲೀನಿಗೂ ಕೊಡ್ಬೇಕು ಸರ್. ನಿಮ್ಗೆ ಡಯಾಬಿಟಿಸ್ ಇದೆ, ಕೊಲೆಸ್ಟ್ರಾಲ್ ಇದೆ, ಫ್ಯಾಟು ಅದೇ LDL ಇದೆ ಅಂತ ಹೇಳಿದ್ರೆ ನೀವು ಬೆಟರ್ ಸರ್ ಇಲ್ಲಿ ಮತ್ತೆ ಇಲ್ಲಿ ಪೆಪ್ಪರ್ ಕಟ್ಬಿಡಿ. Okay. ಇಲ್ಲಿ 2 ಆಯ್ತು. ಕಡೆ ಪೆಪ್ಪರ್ ಕಟ್ಟಿ. ಅದ್ ಬಿಟ್ರೆ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಪ್ರಕಾರ ನೀವು ಜಾಯಿಂಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಓವರ್ ಆಲ್ ಮೆಥಿ ಸ್ಟ್ರಿಪ್ ಮಾಡ್ಬೋದು. ಈ ಪಾಯಿಂಟಿಗಲ್ಲ ಮೇಡಮ್, ಯಾವ್ದಕ್ಕೆ ಈ ಪಾಯಿಂಟ್ ಇದು ನನಗೆ ಲೆಫ್ಟ್ ಹ್ಯಾಂಡ್ ಕಾಣಿಸ್ತಿಲ್ಲ. ಇಂಡೆಕ್ಸ್ ಫಿಂಗರ್ ಈ ಮಿಡ್ಲ್ ಆಫ್ ಜಾಯಿಂಟಿಗೆ. ಪ್ಯಾಂಕ್ರಿಯಾಸ್ ಫಂಕ್ಷನ್ ಇಂಪ್ರೂವ್ ಮಾಡೋದಕ್ಕೆ. ಓಕೆ. ನಿಮ್ ಪ್ಯಾಂಕ್ರಿಯಾಸ್ ಅಲ್ವಾ ಗ್ಲುಕಾಗೋನ್ ಮತ್ತೆ ಇನ್ಸುಲಿನ್ ಹಾರ್ಮೋನ್ಗಳನ್ನ ಸೆಕ್ರೇಟ್ ಮಾಡೋದು. ಸೊ ಪ್ಯಾಂಕ್ರಿಯಾಸ್ಗೆ ಸ್ವಲ್ಪ ಎನರ್ಜೈಸ್ ಮಾಡುವ. ಇಲ್ಲಿಗೆ ನೀವು ಮೆಥಿ ಸ್ಟ್ರಿಪ್ ಕಟ್ಟಿ. ಓಕೆ. ಐ ಹೋಪ್ ನಿಮ್ಗೆ ಇವಾಗ ಒಂದು ಐಡಿಯಾ ಬಂದಿದೆ. ಯಾವ್ದಾದ್ರು ಒಂದು ಡಿಸೀಸ್ ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಅದು ಆ ವ್ಯಕ್ತಿನ ಪ್ರಶ್ನೆ ಮಾಡ್ಬೇಕು. ಫಸ್ಟ್ ಅದು ಹೀಟಾ ಕೋಲ್ಡಾ ಅಂತ ಸೆಗ್ರಿಗೇಟ್ ಮಾಡ್ಕೋಬೇಕು. ನಿಮ್ಗೆ ಕನ್ಫರ್ಮ್ ಆದ್ಮೇಲೆ ನೀವು ಅವ್ರಿಗೆ ಮೇಥಿ ಕಟ್ಬೇಕಾ ಇಲ್ಲ ಪೆಪ್ಪರ್ ಕಟ್ಬೇಕಾ ಅಂತ ಡಿಸೈಡ್ ಮಾಡ್ಕೊಳ್ತೀರಾ. ಅದಾದ್ಮೇಲೆ ನೀವು ಅಫೆಕ್ಟೆಡ್ ಆರ್ಗನ್ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಯಾವ ವ್ಯಕ್ತಿ ಯಾವ ಪ್ರಾಬ್ಲಮ್ ಹೇಳ್ತಿದ್ದಾನೆ ಅದು ಈ ರಿಫ್ಲೆಕ್ಸ್ ಅಲ್ಲಿ ಎಲ್ಲಿ ಬರುತ್ತೆ ಅದನ್ನ ನಿಮ್ಮ ಇದಕ್ ಬಿಟ್ಟಿದೆ. ಇಲ್ಲಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದು ನಿಮ್ ಚಾಯ್ಸ್. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಫೆಕ್ಟೆಡ್ ಆರ್ಗನ್ ಸೆಲೆಕ್ಟ್ ಮಾಡ್ಕೋತೀರಾ. ಆಮೇಲೆ ರಿಲೇಟೆಡ್ ಆರ್ಗನ್, ಅದಕ್ಕೆ ಸಂಬಂಧಪಟ್ಟಂತ ಅದು ಯಾವ ಆರ್ಗನ್ಗೆ ಸಂಬಂಧಪಟ್ಟಿದೆ ಅದು ಸೆಲೆಕ್ಟ್ ಮಾಡ್ಕೋತೀರಾ. ಅದಾದ್ಮೇಲೆ ಆಯುರ್ವೇದಿಕ್ ಆಕ್ಯುಪ್ರೆಷರ್ ಚಾರ್ಟ್ ಪ್ರಕಾರ ಯಾವ ಜಾಯಿಂಟ್ ಅಲ್ಲಿ ಇದು ಕನೆಕ್ಟ್ ಆಗಿದೆ ಈ ಒಂದು ಆರ್ಗನ್ ಅಂತ ಅಲ್ಲಿಗೆ ಹೋಗಿ ನೀವು ಮೆಥಿ ಸ್ಟ್ರಿಪ್ ಕಟ್ತೀರಾ. 4ನೇದು ಸ್ಪೈನಲ್ ಅಲ್ಲಿ ಸೆಲೆಕ್ಟ್ ಮಾಡ್ತೀರಾ. ಇದ್ರ ಜೊತೆಗೆ ಸರ್ ಹೇಳ್ಕೊಟ್ಟಿರೋ ಪ್ರೆಷರ್ ಯೂಸ್ ಮಾಡಿ. ಮೇಡಮ್ ದಟ್ಸ್ ಇಟ್. ಆದಿತ್ಯ ರಿಸಲ್ಟ್ ಬರುತ್ತೆ ಅಂತ ಇದ್ದಾರೆ, ಅವ್ರು ಮಾತಾಡ್ತಾರಂತೆ. ಒಂದ್ ನಿಮಿಷ ಸರ್. ಮಾತಾಡಿ ಮೇಡಮ್, ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಹಲೋ ಹಲೋ, ನಮಸ್ತೆ, ಹೇಳಿ. ಇದು ನೀವು ಕಣ್ಣಿಂದ ರಿಫ್ಲೆಕ್ಸ್ ಹೇಳಿದ್ರಲ್ವಾ ಪೆಪ್ಪರ್ ಕಟ್ಟೋದಿಕ್ಕೆ, ಅದಕ್ಕೆ C1 ಎಲ್ಲಿ ಬರುತ್ತೆ, ಯಾವ ಪಾಯಿಂಟ್ ಅಲ್ಲಿ ಬರುತ್ತೆ? ನೋಡಿ, C1 ಅಂತ ಬಂದಾಗ ಹೆಡ್ ಅಂತ ತಗೋತೀವಿ. ಸರ್ವೈಕಲ್ದು ಕನೆಕ್ಟ್ ಟಿಶ್ಯೂ ಎಲ್ಲಿ ಕನೆಕ್ಟ್ ಆಗಿರುತ್ತೆ ಅಂದ್ರೆ C1 ಗೆ ಅಂತ. ಇಲ್ಲಿಂದ ಇದು ನಿಮ್ಮ ಇಲ್ಲಿಂದ ಸರ್ವೈಕಲ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಅಲ್ಲಿವರೆಗೂ ಇದೆಲ್ಲ ನಿಮ್ಗೆ ಆಬ್ಲಗಟ ಈ ಕಡೆ ಈ ಪೋರ್ಷನ್, ಅದು ಓಕೆ, ಈ ಪೋರ್ಷನ್ ಇದು ಇದಿದೆ ಅಲ್ಲ, ಇದು ಇದು ಇಲ್ಲಿದೆ ನೋಡಿ. ನಿಮ್ಗೆ ಇಲ್ಲಿ ಒಂದು ಇದು ಬರುತ್ತೆ, ಇಲ್ಲಿ ಒಂದು ನಿಮ್ಗೆ ಇಲ್ಲಿ ಬೋನ್ ಸಿಗುತ್ತೆ, ಅಲ್ಲಿಂದ ಸರ್ವೈಕಲ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೀವು C1 C2 ಎಲ್ಲ ನಾವು ಹುಡ್ಕೋದ್ ಕಷ್ಟ, ಆದ್ರೆ ಡಯಾಗ್ನೈಸ್ ಮಾಡಿ ನೀವು ಇಲ್ಲಿಂದ ಪೇನ್ ಬಾಲ್ ಹುಡುಕ್ತಾ ಬನ್ನಿ. ಈ ತರ ನಿಮ್ಗೆ ಪೇನ್ ಸಿಗುತ್ತೆ. C1 C2 ನಲ್ಲೇ ಐ ಕನೆಕ್ಟ್ ಆಗಿರೋದು, ತೊಂದ್ರೆ ಇಲ್ಲ. ನಿಮ್ಗೆ 2ನೇದ್ರಲ್ಲೂ ಸಿಕ್ತು, 3ನೇದ್ರಲ್ಲೂ ಪೇನ್ ಸಿಕ್ತು ಅಂದ್ರೆ ಹಾಕಿ ಅಲ್ಲಿಗೆ ಮೆಥಿ ಸೀಡ್ ಹಾಕಿ. ಓಕೆ, ಮೇಥಿ ಹಾಕ್ಬೇಕಾ ಇಲ್ಲ ಪೆಪ್ಪರ್ ಹಾಕ್ಬೇಕಮ್ಮ? ಇಲ್ಲ, ನೀವು ಸ್ಪೈನಲ್ ಸೆಲೆಕ್ಟ್ ಮಾಡ್ಕೊಂಡಾಗ ಆದಷ್ಟು 99% ಮೇಥಿನೇ ಹಾಕೊಳ್ಳಿ. ಓಕೆ, ಐ ರಿಫ್ಲೆಕ್ಸ್ ಪೆಪ್ಪರ್ ಹಾಕ್ಬೇಕಾ? ಇಲ್ಲಿ ಬಂದಾಗ ಪೆಪ್ಪರ್ ಹಾಕಿ. ಈ ಸ್ಪೈನಲ್ ಏನಿದೆ ಅಲ್ಲಿ ನರ್ವ್ ಕನೆಕ್ಷನ್ ಇರೋದ್ರಿಂದ ನಮ್ಗೆ ಸರ್ ಹೇಳಿರೋ ಪ್ರಕಾರ ಅದನ್ನ ಹೀಟ್ ಮಾಡುವಂತ ಕೆಲ್ಸಕ್ಕೆ ಹೋಗ್ಬಾರ್ದು. ನಾವು ಆದಷ್ಟು ಕಡಿಮೆ ಒಂದು ಇದಿರುವಂತ ಇದನ್ನೇ ತಗೋಬೇಕು ಇಲ್ಲಿಗೆ. ಸ್ವಲ್ಪ ಈ ಮೇಥಿ ಅಥವಾ ಹೆಸರು ಕಾಳು ಸೆಲೆಕ್ಟ್ ಮಾಡ್ಕೋಬಹುದು.
ಇಲ್ಲಿಗೆ. ಓಕೆ ಈಗ ಕಂಪ್ರೆಸ್ ಅಂತೆ, ಡಿಸ್ಕ್ ಬಲ್ಜ್ ಅಂತೆ, ನಿಮ್ಗೆ ಸ್ಲಿಪ್ ಡಿಸ್ಕ್ ಅಂತೆ, ಇವೆಲ್ಲ ನಿಮ್ ಸ್ಟ್ರೆಸ್ ಇಂದಾನೇ ಬರ್ತಾ ಇರೋದು. ಟ್ರಾವೆಲ್ ಮಾಡೋದು, ಯಾವಾಗ್ಲೂ ಒಂದೇ ಪೊಸಿಷನ್ ಕುತ್ಕೊಂಡು ಸ್ಟ್ರೆಸ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ, ಎಲ್ಲ ಮಾಡ್ತಿರ್ತಾರೆ, ಅದೆಲ್ಲ ಇದ್ರ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ ನಿಮ್ಮ Okay. ಸರ್ವೈಕಲ್ ಥೊರಾಸಿಕ್ ಲಂಬರ್ ಮೇಲೆ. ಸೊ ಇಲ್ಲಿಗೆ ಪೆಪ್ಪರು 98% ಸೂಟ್ ಆಗಲ್ಲ. ಇಲ್ಲಿಗೆ Okay. ಏನಿದ್ರು ಮೆಂತ್ಯ ಮತ್ತೆ ಹೆಸರು ಕಾಳಲ್ಲೇ ಟ್ರೀಟ್ಮೆಂಟ್ ಕೊಡಿ. ಸೊ ನೀವು ಅದಕ್ಕೆ Okay. ಐಗೆ ಸೆಲೆಕ್ಟ್ ಮಾಡುವಾಗ ಇಲ್ಲಿ ಬನ್ನಿ, ಇಲ್ಲಿ ಸೆಲೆಕ್ಟ್ ಮಾಡಿ C1 C2 ನ ಆಕ್ಟಿವೇಟ್ ಮಾಡಿ. ಐ ಇದಕ್ಕೆ ಬಂದು ಇದು ಲಿವರ್ ಜಾಯಿಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಯುರ್ವೇದಿಕ್ ಪ್ರೆಷರ್ ಪ್ರಕಾರ. ಆಕ್ಚುಲಿ ನಂಗೆ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿದೆ, ಸೊ ಅದಕ್ಕೆ ಸರ್ಜರಿನೂ ಆಗಿದೆ. ಸೊ ಈಗ ಅದಕ್ಕೆ ಏನೇನು ನಾನು ಮಾಡ್ಬೋದು ಮೇಡಮ್? ಇದನ್ನೇ ಮಾಡಿ ಈ ಐ ರಿಫ್ಲೆಕ್ಸಿಗೆ ಪೆಪ್ಪರ್ ಕಟ್ಟಿ ಓಕೆ ಇಲ್ಲಿ ಬಂದು ನೀವು ಲಿವರ್ ಆಕ್ಟಿವೇಟ್ ಮಾಡ್ಲೇಬೇಕು. ಸೊ ಹಾಗಾಗಿ ಇಲ್ಲಿ ಬಂದು ಪೆಪ್ಪರ್ ಇಡಿ ಲಿವರ್ ಇದಕ್ಕೆ. ಓಕೆ ಮೂರನೇದು ಲಿವರ್ ಜಾಯಿಂಟ್ ಇದೇನೆ, ಇಲ್ಲಿಗೆ ನೈಟು ಮೆಂತೆ ಸ್ಟ್ರಿಪ್ ಕಟ್ಟಿ ಬೆಳಗ್ಗೆ ತೆಗೀರಿ. ಓಕೆ ನಾಲ್ಕನೇದು ಬಂದ್ಬಿಟ್ಟು ಇಲ್ಲಿ ಹುಡುಕ್ಬಿಟ್ಟು C1 C2 C3 ನಲ್ಲಿ ಎಲ್ಲಿ ಪೇನ್ ಬಾಲ್ ಇದೆ ಅಲ್ಲಿಗೆ ಮೆಂತೆ ಸೀಡ್ ಇಡಿ. ಅಕಸ್ಮಾತ್ ಪೈನ್ ಪಾಯಿಂಟ್ ಸಿಕ್ಕಿಲ್ಲ ಅಂತಂದ್ರೆ ಯಾವ್ದಕ್ ಹಾಕ್ಬೋದು ಮೇಡಮ್ ಅದ್ರಲ್ಲಿ? ನಾನು ಹೇಳ್ದೆ ಅಲ್ಲ, ಈ ಬೆರಳುಗಳನ್ನೆಲ್ಲ ನಿಮ್ ಹೋಲ್ ಬಾಡಿ ಆಗಿ ತಗೊಳ್ಳಿ ಅಂತ. ಓಕೆ ಅದರಲ್ಲಿ ನಾವು ಈ ಹೋಲ್ ಬಾಡಿ ಆಗಿ ಈ 8 ಬೆರಳುಗಳಲ್ಲೂ ನೋಡ್ಬೋದು. ನಮ್ ದೇಹನ ಮುಂಭಾಗ ಮತ್ತೆ ಹಿಂಭಾಗನ ಇಷ್ಟು ಬೆರಳಲ್ಲೂ ಇರುತ್ತೆ ಅದು, ಈ ತಂಬು ಬಿಟ್ಟು ಇಷ್ಟು. Okay. ಇವಾಗ ಏನ್ ಮಾಡಿ, ಇದನ್ನ ಇನ್ಸೆಕ್ಟ್ ಸಿಸ್ಟಮ್ ಅಂತ ತಗೊಂಡಾಗ ಇಲ್ಲಿ ನಿಮ್ಗೆ ಸರ್ವೈಕಲ್ ಬಂದ್ಬಿಟ್ಟು ಇಲ್ಲಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಇದು ವೆರಿ ಮಿನಿ ಸಿಸ್ಟಮ್ ಅಲ್ವಾ ಇದು, ಹಾಗಾಗಿ ನೀವು ಇಲ್ಲೇ ಸಿಗುತ್ತೆ ನಿಮ್ಗೆ C1 C2 ಇಲ್ಲೇ ಇಷ್ಟಲ್ಲೇ ಸಿಕ್ಬಿಡುತ್ತೆ. ಓಕೆ ಇಲ್ಲಿ ಸಿಗುತ್ತೆ ನಿಮ್ಗೆ ಇದು. ಇಲ್ಲಿ ಚೆಕ್ ಮಾಡ್ಬಿಟ್ಟು ಇಲ್ಲಿ ಹಾಕಿ ಮೇತಿನ. ಓಕೆ ಇಲ್ಲೂ ಸಿಕ್ಕಿಲ್ವಾ, ಇಲ್ಲಿ ಬನ್ನಿ. ಈ ತರ ಪೇನ್ ಬಾಲ್ ಸರ್ಚ್ ಮಾಡ್ತಾ ಹೋಗಿ. ಓಕೆ ಅದು ಲೆಫ್ಟ್ ರೈಟ್ ಎರಡು ಕೈಯಲ್ಲೂ ಚೆಕ್ ಮಾಡ್ಬೇಕಾ ಮೇಡಮ್? ಅಲ್ಲ, ನಿಮ್ಗೆ ಇಲ್ಲೇ ಸಿಕ್ತು ಅಂದ್ರೆ ಓಕೆ, ಕೆಲವ್ರಿಗೆ ಸಿಗಲ್ಲ, ಅದ್ ಸಿಗಲ್ಲ. ಇಲ್ಲೂ ತತ್ವಗಳಿದಾವೆ, ಇಲ್ಲೂನು ಪಂಚಭೂತಗಳದ್ದು ಒಂದೊಂದು ಹ್ಯಾಂಡ್ ಇದೆ ಇಲ್ಲೂನು. ಓಕೆ ಹಂಗಾಗಿ ನೀವು ಚೆಕ್ ಮಾಡ್ತಾ ಹೋದಾಗ ಯಾವ್ದಾದ್ರು ಎಲಿಮೆಂಟ್ ಅಲ್ಲಿ ನಿಮಗ್ ಸಿಗ್ಬಹುದು. ಓಕೆ ಅದು ಲೆಫ್ಟ್ ರೈಟ್ ಆಗಿರ್ಬೋದು, ಯಾವ ಕೈಯಲ್ಲಾದ್ರೂ ಸಿಗ್ಬೋದು. ಹೌದು. ಈ 4 ಬೆರಳನ್ನ ನಾನು ನಿಮ್ಮ ಹೋಲ್ ಫಿಂಗರ್, ನಿಮ್ಮ ಹೋಲ್ ಬಾಡಿ ಆಗಿ ತಗೊಳ್ಳಿ ಅನ್ನಲ್ಲ. ಇದು ನಿಮ್ಮ ದೇಹದ ಹಿಂಭಾಗ, ನಿಮ್ಮ ದೇಹದ ಮುಂಭಾಗ. ಈ ಒಂದು ಸಿಂಗಲ್ ಇನ್ಸೆಕ್ಟ್ ಅಲ್ಲಿ ಏನ್ ನೋಡಿದ್ರು ಅದನ್ನ ಎಲ್ಲಾ ಬೆರಳಲ್ಲೂ ನೀವು ನೋಡ್ಬೋದು. ಓಕೆ ಕೆಲವ್ರಿಗೆ ತಲೆನಲ್ಲಿ ಇದಾಗ್ಬಿಟ್ಟಿರುತ್ತೆ, ಗಂಟುಗಳಾಗ್ಬಿಟ್ಟಿರುತ್ತೆ. ಅದನ್ನ ಬೇರೆ ಬೇರೆ ತರ ಡಯಾಗ್ನೈಸ್ ಮಾಡ್ತಾರೆ. ಅವಾಗ ಏನ್ ಮಾಡ್ತೀರಾ, ಇಲ್ಲಿ ಹುಡುಕ್ತೀರಾ ನೀವು, ಆಯ್ತಾ? ಇಲ್ಲಿ ನಿಮ್ಗೆ ಸಿಗಲ್ಲ, ಅಥವಾ ಇನ್ನು ಜಾಸ್ತಿ ಎಫೆಕ್ಟ್ ಬೇಕು, ಎಲ್ಲಾ ಬ್ರೈನ್ ಪಾಯಿಂಟ್ ಚೆಕ್ ಮಾಡಿ. ಓಕೆ ಎಲ್ಲಾ ಬ್ರೈನ್ ಪಾಯಿಂಟ್ಗೂ ಸೀಡ್ ಅಪ್ಲೈ ಮಾಡಿ, ಬೇಗ ಎಫೆಕ್ಟ್ ಆಗುತ್ತೆ ಅದು. ಈ ಬೊಕ್ಕೆ ತರ ಬಂದಿರುತ್ತೆ ಕೆಲವರಿಗೆ, ಇಲ್ಲಿ ಇಲ್ಲ ತಲೆ ಮುಂಭಾಗ ಎಲ್ಲ ಬಂದಿರುತ್ತೆ. ಅವಾಗ ಈ ಬ್ರೈನ್ ಪಾಯಿಂಟ್ ಸೆಲೆಕ್ಟ್ ಮಾಡಿ ಹಾಕಿ. ಓಕೆ ನಿಮ್ಗೆ ಪೇನ್ ಎಲ್ಲಿ ಸಿಗುತ್ತೆ ಅಲ್ಲಿ ಹಾಕಿದ್ರೆ ಇನ್ನೂ ಮಸ್ತ್, ಇನ್ನೂ ಒಳ್ಳೇದು. ಎಲ್ಲಾದ್ರೂ ಹಾಕ್ಬೋದು ನೀವು. ಇದನ್ನ ಒಂದು ಹೋಲ್ ಬಾಡಿ ಆಗಿ ತಗೊಂಡ್ರೆ ಇಲ್ಲಿ ಬಂತು, ಇದನ್ನೇ ನೀವು ಹೋಲ್ ಬಾಡಿ ಆಗಿ ತಗೊಂಡ್ರೆ ಎಲ್ಲಾ ಕಡೆನೂ ಬರುತ್ತೆ. ಓಕೆ ಥ್ಯಾಂಕ್ ಯು ಮೇಡಮ್. ಯೂಸ್ ಆಗ್ಬೇಕಷ್ಟೇ, ನಿಮ್ಗೆ ರಿಸಲ್ಟ್ ಬರ್ಬೇಕು. ನಿಮ್ಗೆ ಹೌದು ಒಂದು 15 ದಿನ ಅಪ್ಲೈ ಮಾಡಿದೆ, ನನ್ಗೆ ಈ ತರ ಅನ್ನಿಸ್ತಿದೆ ಅಂತನಾರು ಅನ್ಸ್ಬೇಕು. ಸೊ ನೀವು ಮಾಡಿ, ಖಂಡಿತ ರಿಸಲ್ಟ್ ಬರುತ್ತೆ. ಇದು ಯಾವ್ದು ನಾವು ನಿಮ್ಗೆ ಸುಮ್ನೆ ನಾನೇನೋ ಎಲ್ಲೋ ಇದ್ ಮಾಡ್ಕೊಂಡ್ ಬಂದ್ ಹೇಳ್ತಾ ಇಲ್ಲ. ನಾನು ಪ್ರತಿದಿನ ನನ್ನ ಪೇಷಂಟ್ಗೆ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸಮ್ಟೈಮ್ಸ್ ಏನಾಗುತ್ತೆ, ಪ್ರತಿಯೊಂದು ಸಿಂಗಲ್ ಸೀಡಲ್ಲೇ ಟ್ರೀಟ್ಮೆಂಟ್ ಕೊಡಕ್ ಆಗಲ್ಲ. ಮಲ್ಟಿಪಲ್ ಎಲ್ಲ ಹೇಳ್ತಾ ಇರ್ತಾರೆ. ಆ ಮಲ್ಟಿಪಲ್ ಎಲ್ಲ ಹೇಳುವಾಗ ಸಿಂಗಲ್ ಸೀಡಲ್ಲಿ ನಾನು ಕೊಟ್ಟಿರ್ತೀನಿ. ಅದು ಕೆಲವೊಂದಷ್ಟಕ್ಕೆ ದೊಡ್ಡ ಕ್ರಾನಿಕ್ ಇದಗಳಿಗೆ ಅದು ಓಕೆ ಆಗುತ್ತೆ. ಬಟ್ ಹೆಂಗ್ ಹೇಳ್ತೀವಿ, ಈಗ ಬರ್ತಾರೆ ನನ್ನ ಹತ್ರ, ತಲೆ ಕೂದಲು ಉದುರ್ತಾ ಇದೆ ಅಂತಾರೆ, ಅದಕ್ಕೆ ಬೇರೆ ಕೊಡ್ಬೇಕು. ಅವಾಗ ಕಣ್ಣು ಇದು, ಅವಾಗೆಲ್ಲ ನಾನು ಏನ್ ಮಾಡ್ತೀನಿ, ಸೀಡ್ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಕೆಲವ್ರು ಹೇಳ್ತಾರೆ ಬರೀ ಇದ್ ಮಾತ್ರ ನೋಯ್ತಾ ಇದೆ ಅಂತಾರೆ. ಈಗ ಇದಕ್ಕೆಲ್ಲ ನೀವು ಸಿಂಗಲ್ ಸೀಡ್ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ? ಅದ್ರ ಬದಲು ಮೇತಿ, ಅವಾಗ ನಾನು ಸೀಡ್ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅಲ್ಲಿ ಅವ್ರಿಗೆ ಮೆಂತ್ಯ ಕಟ್ಟಕ್ಕೆ ಹೇಳ್ತೀನಿ. ಅವ್ರನ್ನ ಕ್ವಶನ್ ಮಾಡ್ಬಿಟ್ಟು ಇದ್ ಮಾಡಕ್ ಹೇಳ್ತೀನಿ, ಪೆಪ್ಪರ್ ಕಟ್ಟಕ್ಕೆ ಹೇಳ್ತೀನಿ. ಪ್ರಶ್ನೆ ಕೇಳ್ಬಿಟ್ಟು ಅವ್ರು ಕೋಲ್ಡ್ ಇಂದ ಆಗಿದ್ಯಾ, ಹೀಟ್ ಇಂದ ಆಗಿದ್ಯಾ, ಸ್ಟ್ರಕ್ ಆಗಿದ್ಯಾ, ಸ್ವೆಲ್ಲಿಂಗ್ ಬಂದಿದ್ಯಾ, ಅದೆಲ್ಲ ನೋಡ್ಬಿಟ್ಟು ಒಂದಷ್ಟು ಕ್ವಶನ್ ಕೇಳಿ ಹಶ್ವೇಗಾಗುತ್ತೆ ಅವ್ರಿಗೆ. ಒಟ್ಟಲ್ಲಿ ನನ್ ಫೈನಲಿ ಅವ್ರಿಗೆ ಹೀಟ್ ಆಗಿದ್ಯಾ, ಕೋಲ್ಡ್ ಆಗಿದ್ಯಾ ಅಷ್ಟು ಗೊತ್ತಾಗ್ಬೇಕು ನನ್ಗೆ, ಅಷ್ಟೇ. ಆಯ್ತು, ಒಂದ್ ಚಾನ್ಸ್ ತಗೊಳ್ಳಿ.
ಕಳೆಯೋದೇನು ಇಲ್ಲ ಇದರಲ್ಲಿ. ಫಸ್ಟ್ ಒಂದ್ಸಲ ಕಟ್ಟಾಗ ಅವ್ರ ಪೇನ್ ಕಡಿಮೆನೇ ಆಗ್ಲಿಲ್ಲ, ಇನ್ನೂ ಜಾಸ್ತಿ ಆಯ್ತು, ಇನ್ನೊಂದಾಯ್ತು ಮತ್ತೊಂದಾಯ್ತು ಅಂತ ಏನಾರು ಅನ್ಸಿದ್ರೆ ಚೇಂಜ್ ಮಾಡಿ ಸೀಡು. ಯಾರು ತುಂಬಾ ಇದಾಯ್ತು ಅಂದ್ರೆ. ಬಟ್ ತುಂಬಾ ಕ್ರಾನಿಕಲ್ ಇರೋರ್ಗೆ, ಆಲ್ರೆಡಿ ಪೇನ್ ಅನ್ನು ನರಳುತ್ತಿರೋರ್ಗೆ ಪ್ರಯೋಗ ಬೇಡ. ಓಕೆ, ಕನ್ಫರ್ಮ್ ಮಾಡ್ಕೊಂಡು ಅವ್ರಿಗೆ ಮಾತ್ರ ಕೊಡಿ. ಆಲ್ರೆಡಿ ತುಂಬಾ ನೋವಲ್ಲಿರೋರ್ಗೆ ಬೇಡ ಅದು, ಆ ತರ ಮಾಡೋದು. ನೋಡಿ, ನಾನು ಹೇಳಿದ ತಕ್ಷಣ ಅದೇ ಸರಿಯಾಗಿರಲ್ಲ ಅಂದ್ರೆ, ಈಗ ನಾನು ಒಬ್ರಿಗೆ ಹೇಳಿರ್ತೀನಿ ಇಲ್ಲಿ ಮೆಂತ್ಯ ಕಟ್ಟಿ ಸರಿ ಹೋಗ್ಬಿಡುತ್ತೆ. ಅದು ಅವ್ರು ಕಟ್ತಿದ್ದಾಗ ನೀವು ಸ್ವಲ್ಪ ನಿಮ್ಮ ಒಂದು ಮೆಥಡ್ ನ ಯೂಸ್ ಮಾಡಿ. ಇದಿಲ್ಲ ಅಂದ್ರೆ ಈ ತರ ಕಟ್ಟಿದ್ರೆ ಸರಿ ಆಗ್ಬೋದಾ ಅಂತ ಹೇಳ್ಬಿಟ್ಟು ಅದು ಸಕ್ಸಸ್ ಆಗುತ್ತೆ. ನಾವು ಹಾಗೆ ಕಲ್ತಿರೋದು. ಹಾಗಾಗಿ ಈಗ ನಾನು ಒಂದ್ ಮೆಥಡ್ ಹೇಳ್ಕೊಟ್ಟಿದೀನಿ ಅಂದಾಗ ನೀವ್ ಯಾವ್ದಾದ್ರು ಒಂದ್ ಮೆಥಡ್ ಸೆಲೆಕ್ಟ್ ಮಾಡ್ಕೊಂಡು 2-3 ಮೆಥಡ್ ಒಂದೇ ಸಲ ಮಾಡಿ, ಇಲ್ಲ ಒಂದೇ ಮಾಡಿ, ಒಂದು ಟೆಸ್ಟೆಡ್ ಮಾಡಿ ನೋಡಿ. ಇದ್ರಲ್ಲಿ ಅವ್ರು ರಿಲೀಫ್ ಆಯ್ತು ಅಂದ್ರೆ, ಕೆಲವ್ರಿಗೆ ಪ್ರೆಷರ್ ಕೊಡ್ತಾನೆ ತಲೆನೋವು ರಿಲೀಫ್ ಆಗುತ್ತೆ. ಪ್ರೆಷರ್ ಕೊಡ್ತಾನೆ, ಎಲ್ಲಾ ಪ್ರೆಷರು. ಕೆಲವ್ರಿಗೆ ಕೈಕಾಲು ತುಂಬಾ ಇದಕ್ಕಿದಂಗೆ ನೋವ್ತಾ ಇರುತ್ತೆ ಮಲಗಿದಾಗ ಕೈಕಾಲು. ನೀವು ಜಸ್ಟ್ ಇವನ್ನೆಲ್ಲ ಟ್ವಿಸ್ಟ್ ಮಾಡ್ತಾ ಹೋಗಿ, ಸುಮ್ನೆ ಇದೆ ಈ ಜಾಯಿಂಟ್ ಗಳನ್ನ ಹಿಂಗ್ ಮಾಡ್ತಾ ಹೋಗಿ, ಕೈಕಾಲು ನೋವು ಅಲ್ಲೇ ಬಿಟ್ಟಿರುತ್ತೆ. ಇಟ್ಸ್ ಆಲ್ ನ್ಯೂರಾನ್ಸ್ ಕನೆಕ್ಟೆಡ್ ಎಲ್ಲಾ ಕಡೆ. ಆ ನರ್ವಸ್ ಕಮ್ಯುನಿಕೇಶನ್ ಇಂದ ನೀವು ಎಲ್ಲೆಲ್ಲಿ ಪ್ರೆಷರ್ ಯೂಸ್ ಮಾಡ್ತೀರಾ, ಅದು ನಿಮ್ಮ ಟ್ಯಾಕ್ಟಿಕ್ ಬಿಟ್ಟಿದ್ದು. ನೀವ್ ಹೆಂಗ್ ಕೊಡ್ತೀರಾ, ಹೆಂಗ್ ಮಾಡ್ತೀರಾ ಅಂತ ಅನ್ಕೊಳ್ಳೋದು. ಹಂಗಾಗಿ ನಾನು ಹೇಳಿದಷ್ಟರಲ್ಲೇ ಮಾಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್.